ದೊಡ್ಡ ಹೆಸರು ಮಾಡಿರುವಂತ ದೊಡ್ಡ ಕಲಾವಿದರಿವರು. ಸ್ಯಾಂಡಲ್ವುಡ್ನ ಬಿಗ್ ಬ್ರದರ್ ದೊಡ್ಡ ಜಿಂಗ್ ಚಕ್ ಜಿಗ್ ಜಿಗ್ ಚಕ್. ಯಾವತ್ತೂ ಪ್ಲೇಟ್ ಮಿಲ್ಸ್ ಇಲ್ಲ, ಓನ್ಲಿ ಫುಲ್ ಮಿಲ್ಸ್. ಇವರು ನಮ್ಮ ಸಾಧಕರ ಸೀಟ್ ಮೇಲೆ ಕೂತಿರೋದು ಲಿಟ್ರಲಿ ನಮ್ಮ ಸೀಟಿನ ಘನತೆ ಹೆಚ್ಚಾಗಿದೆ. ಬುಗುರಿ ಸರ್, ಬುಗುರಿ. ಅಲ್ಲಣ್ಣ, ಅಂಗಡಿ ಇಟ್ಬಿಟ್ಟು ನೀನ್ ಕೂತ್ಕೊಂಡ್ರೆ ಯಾವ ನನ್ನ ಮಗ ಬರ್ತಾನೆ ಮಡಕೆ ತಗೊಳಕ್ಕೆ? ಹಂಗೆ ನೀನ್ ಹೆಂಡ್ರನ್ನ ಕೂರ್ಸಿ ಒಸಿ ಲೂಜ್ ಬಿಡು. ಅರೆ ವಾ, ಗರಗರ ತಿರುಪತಿ ಕಣ್ಣ, ಕೆಂಪಾನೆ ಮೈ ಬಣ್ಣ, ಬೈತಲ್ಲೇ ಸಣ್ಣ ನಡು ಸಣ್ಣ, ನಮ್ಮೂರ ದೊಡ್ಡಣ್ಣ ಮೆಚ್ಚವನೇ ಚಂದುಳ್ಳಿ. ಇನ್ನು 40 ವರ್ಷ ಚೆನ್ನಾಗಿರ್ಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿ. ನಾನಿವತ್ತು ಇಲ್ಲಿ ಕುತ್ಕೊಂಡಿದ್ದೀನಿ ಅಂದರೆ ಮೇನ್ ಕಾರಣನೇ ಅಪ್ಪಾಜಿ. ನಾವು ನಿರ್ಗತಿಕರಾದ್ರೂ ಪರವಾಗಿಲ್ಲ, ನಮ್ಗೇನು ಬೇಡ. ನನ್ನ ಮಗಳನ್ನು ಉಳಿಸ್ಕೊಟ್ಬಿಡು ಸಾಕು, ಅಷ್ಟೇ ಬೇಡ್ಕೊಂಡಿದ್ದು. ಗುರು ಉಳಿಸ್ಕೊಟ್ಬಿಡ, ಗುರು ಉಳಿಸ್ಕೊಟ್ಬಿಡ, ಗುರು ಉಳಿಸ್ಕೊಟ್ಬಿಡ. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಸೊ ವೇಟ್, ವೈ, ಲೆಟ್ಸ್ ಸ್ಟಾರ್ಟ್. This is Brew Weekend with Ramesh Season 2, co-powered by Sensodyne, special partner Gillette Mark III, cookies partner Unibake Cookies, fashion partner Kanva Mart, jewelry partner Sudarshan Jewelers, hair grow oil partner Rishikesh Bringa Oil, associate sponsors Fortune Sunflower Oil ಮತ್ತು ಶ್ರೀ ಶ್ರೀ ಆಯುರ್ವೇದ. ಸಾಧನೆಯ ಕೃಷಿಯಲ್ಲಿ ಕೆಲವರು ಸ್ವತಃ ತಾವೇ ತಮ್ಮ ಕನಸನ್ನ ಬಿತ್ತನೆ ಮಾಡಿಕೊಂಡಿರ್ತಾರೆ. ಆದರೆ ಇನ್ನೂ ಕೆಲವರು ಮನಸ್ಸಲ್ಲಿ ಅವರ ಆಪ್ತರು, ಅವರ ಹಿತೈಷಿಗಳು ಆ ಕೆಲಸವನ್ನ ಮಾಡಿರ್ತಾರೆ. ಈ ವೀಕೆಂಡಿನ ನಮ್ಮ ಸಾಧಕರ ದೊಡ್ಡ ಸಾಧನೆಗೆ ದೊಡ್ಡಣ್ಣ ನೆಟ್ಟ ಆ ನಟನೆಯ ಸಸಿನೇ ಕಾರಣ. ಚಂದನವನ ಅನ್ನೋ ದೊಡ್ಡ ತಾರಾವನದಲ್ಲಿ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಪಳಗಿದ ಇವರು ಇವತ್ತು ಹೊಸ ಪ್ರತಿಭೆಗಳನ್ನ ಬೆಳೆಸೋ ಸಜ್ಜನಿಕೆಯನ್ನ ಉಳಿಸ್ಕೊಂಡಿರೋರು. ದೊಡ್ಡ ವಿಲ್ಲನ್ ಆಗಿ, ದೊಡ್ಡ ಕಾಮಿಡಿಯನ್ ಆಗಿ, ದೊಡ್ಡ ಮನೆಯ ತಾತನಾಗಿ, ದೊಡ್ಡ ಮನಸ್ಸಿನ ಅಪ್ಪನಾಗಿ ದೊಡ್ಡ ಹೆಸರು ಮಾಡಿರುವಂತ ದೊಡ್ಡ ಕಲಾವಿದರಿವರು. ಸೊ ಲೆಟ್ಸ್ ವೆಲ್ಕಮ್ ಸ್ಯಾಂಡಲ್ವುಡ್ನ ಬಿಗ್ ಬ್ರದರ್ ದೊಡ್ಡ. ಬನ್ನಿ ಸರ್, ಕೂತ್ಕೋಬೋದಾ? ಜಿಂಗ್ ಚಕ್ ಜಿಗ್ ಜಿಗ್ ಚಕ್ ಜಿಗ್ ಜಿಗ್ ಚಕ್. ರೈಟ್, ಇವರು ಕಡಲೆ ದೊಡ್ಡಪ್ಪನವರ ಮೊಮ್ಮಗ ಶ್ರೀ ದೊಡ್ಡಣ್ಣ ಅವರು. 1949 ನವೆಂಬರ್ 12ರಂದು ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಜನನ. ತಂದೆ ಸುಗೂರಪ್ಪನವರು, ತಾಯಿ ನಂಜಮ್ಮನವರು, ಶ್ರೀ ಬಸವರಾಜು ಹಾಗೂ ಶ್ರೀ ರಾಚಣ್ಣ ಇವರ ದೊಡ್ಡ ಅಣ್ಣಂದರು. ಶ್ರೀಮತಿ ಶಾಂತ ಇವರ ಧರ್ಮಪತ್ನಿ, ಉಷಾರಾಣಿ, ಸುಗರೇಶ್ ಮತ್ತು ಚೈತ್ರ ಇವರ ಮಕ್ಕಳು. ಇವರು 60ನೇ ದಶಕದಲ್ಲೇ ಭದ್ರಾವತಿಯ ರಂಗಭೂಮಿಯಿಂದ ನಟನೆಯನ್ನ ಮೈಗೂಡಿಸಿಕೊಂಡು 1981ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. 500 ಕನ್ನಡ ಸಿನಿಮಾಗಳು, 2 ಧಾರಾವಾಹಿಗಳು,
2 ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರು ಪ್ರಸ್ತುತ ಕನ್ನಡ ಚಲನಚಿತ್ರ ಕಲಾವಿದ ಸಂಘದ ಟ್ರೆಷರರ್ ಆಗಿ ಈಗ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಕನ್ನಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಸುವರ್ಣ ಕರ್ನಾಟಕ ಕಾರ್ಯಕ್ರಮದಲ್ಲಿ 50 ಜನ ಸಾಧಕರಿಗೆ ಪ್ರಶಸ್ತಿ ಕೊಟ್ಟರು. ಅದರಲ್ಲಿ 4 ಜನರು ಮಾತ್ರ ಚಿತ್ರರಂಗದಿಂದ ಆಯ್ಕೆ ಆಗಿದ್ರು. ಅದರಲ್ಲಿ ಒಬ್ಬರು ನಮ್ಮ ದೊಡ್ಡಣ್ಣ ಅವರು. ಇವತ್ತು ಇವರು ನಮ್ಮ ಸಾಧಕರ ಸೀಟ್ ಮೇಲೆ ಕೂತಿರೋದು ಲಿಟ್ರಲಿ ನಮ್ಮ ಸೀಟಿನ ಘನತೆ ಹೆಚ್ಚಾಗಿದೆ. ಥ್ಯಾಂಕ್ ಯು ಸರ್. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ದೊಡ್ಡಣ್ಣ ಅವರು. ನಿಮ್ಮ ಇಡೀ ಜೀವನವನ್ನ ರಿವೈಂಡ್ ಮಾಡ್ತೀವಿ. ನಿಮಗೆ ಗೊತ್ತಿಲ್ಲದೆ ಇರೋ ಕೆಲವು ಗುಟ್ಟುಗಳೆಲ್ಲ ಹೊರಗೆ ಬರುತ್ತೆ. ರೆಡಿ ಸರ್? ರೆಡಿ. ದೊಡ್ಡಣ್ಣ ರೆಡಿ. ಸೊ ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ ದೊಡ್ಡಣ್ಣವರೇ. ರೈಟ್ ಸರ್, ನೀವು ಹುಟ್ಟಿದ್ದು ಅರಸೀಕೆರೆ, ನಮ್ಮೆಲ್ಲರಿಗೂ ಗೊತ್ತಿದೆ. ನಿಮ್ಮ ಹುಟ್ಟಿದ ದಿನಗಳು, ಬಾಲ್ಯದ ದಿನಗಳು ಏನ್ ನೆನಪಿದೆ ಸರ್ ನಿಮಗೆ? ಅತ್ಯಂತ ಕಷ್ಟ, ಬಡತನದಿಂದ ಬಂದವರು. ಹಾಗಾಗಿ ಎಷ್ಟು ಬಡತನ ಇದ್ರು ತಂದೆ ತಾಯಿಗಳು ಅವರೇ ಗುರು, ಅವರೇ ಮಾರ್ಗದರ್ಶಕರು, ಅವರೇ ದೇವರುಗಳು. ಯಾಕೆಂದ್ರೆ ತಂದೆ ತಾಯಿಯನ್ನ ನೋಡೇ ಮಕ್ಕಳು ಬೆಳೆಯೋದು. ಹೌದು. ಅವರ ಸಂಸ್ಕಾರ ಇರುತ್ತಲ್ಲ, ಜೊತೆಗೆ ಅವರ ಪಾಠ ಏನಿರುತ್ತಲ್ಲ, ಅದ್ರ ಮೇಲೆ ಮಕ್ಕಳನ್ನ ನಾವು ನೋಡ್ಬೋದು. ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು. ನಮ್ಮಮ್ಮ ಪೋಲಿಯೋ ಹೆಣ್ಮಕ್ಳು. ಹಾಗಾಗಿ ನಮ್ಮ ಅಪ್ಪಾಜಿಗೆ ಒಂದೇ ಒಂದು ಸಮಸ್ಯೆ ಅಂತಂತಂದ್ರೆ, ದೇವರಷ್ಟು ಊನ ಮಾಡ್ದಲೇ ಇದ್ದಿದ್ರೆ ಇನ್ನೂ ಕಷ್ಟ ಆಗಿರೋದೇನು. ಯಾಕೆ ಅಂತಂದ್ರೆ ನಮ್ಮಮ್ಮ 5.8-9 ಇದ್ರು. ತುಂಬಾ ಹೈಟ್ ಜಾಸ್ತಿ. ನಿಮ್ಮ ಸಂಬಂಧ ಅವ್ರ ಜೊತೆ ಹೇಗಿತ್ತು? ಬಹಳ ತುಂಡುತನ ಮಾಡ್ತಿದ್ರ? ಚಿಕ್ಕ ವಯಸ್ಸಲ್ಲಿ ಹೇಗಿದ್ರಿ? ಬಹಳ. ಯಾಕೆ ಅಂತಂತಂದ್ರೆ ತಾಯಿ ಅಂತಂತಂದ್ರೆ ಅವ್ರಿಗಿಂತಲೂ ಅತ್ಯಂತ ಪ್ರೀತಿ ಮಾಡೋರು ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ. ಅದರೊಳಗಾಗೂ ನಮ್ಮಮ್ಮ ಹೆಂಗೆ ಅಂತಂತಂದ್ರೆ ಪ್ರೀತಿ ಮಾಡೋದ್ರಲ್ಲೂ ಎಕ್ಸ್ಟ್ರೀಮು, ಒಡೆಯೋದ್ರಲ್ಲೂ ಎಕ್ಸ್ಟ್ರೀಮು. ಯಾಕೆ ಅಂದ್ರೆ ನಮ್ಮನ್ನು ಹಿಡಿಯಕ್ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಓಡ್ ಬಂದು ಹಿಡ್ಕೋಬೇಕಲ್ಲ, ಆಗ್ತಾ ಇರ್ಲಿಲ್ಲ. ನಾನು ಆಟ ಆಡ್ಸ್ಬಿಡ್ವೆ. ಹಂಗ ಮಾಡಿ ಮುದ್ದು ಮಾಡಿ ಹತ್ತಿರಕ್ಕೆ ಕರೆದು ಊರ್ಕೊಳ್ಳೋ ದೊಣ್ಣೆ ಒಳಗೆ 4 ರಪ ಅದು ಸಿಕ್ಲಿಲ್ಲ ಅಂದ್ರೆ ಪರ್ಕೆ ಸಿಕ್ಬಿಡೋದು ನಮ್ಮ ಅಮ್ಮನ ಕೈಗೆ. ಆ ಪರ್ಕೆಯಲ್ಲಿ ಒದೆ ತಿಂದಿರೋಷ್ಟು, ನಾನು ತಿಂದಿರೋಷ್ಟು ಒದೆ ಎಲ್ಲೂ ಯಾರೂ ತಿಂದಿರಕ್ಕೆ ಸಾಧ್ಯ. ನಮ್ಮಿಬ್ಬರು ಅಣ್ಣಂದಿರೂ ತಿಂದಿಲ್ಲ. ಅದಕ್ಕೋಸ್ಕರ ನನಗೆ ಯಾವುದಾದ್ರೂ ದೇವ್ರ ಮನೆಯಲ್ಲಿ ಶೂಟಿಂಗ್ ಗೀಟಿಂಗ್ ಅಂದರೆ ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ಯಾವ ದೇವನೂ ಆಗಲಿ ಪೀಡೆ ಪಿಶಾಚಿ ನನ್ನ ಹತ್ರಕ್ಕೆ ಬರಲ್ಲ. ಅಷ್ಟು ಪರ್ಕೆಯಲ್ಲಿ ಒದೆ ತಿಂದ್ಬಿಟ್ಟಿದ್ದೀನಿ ನಾನು. ರೈಟ್. ನಿಮ್ಮ ಫಾದರ್ ಸರ್? ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಮ್ಮಪ್ಪ ಅಂತಂತಂದರೆ ಧರ್ಮಗುರುಗಳು. ಮಕ್ಕಳನ್ನ ಯಾವತ್ತೂ ಒಂದು ದಿವಸನೂ ಒಂದೇಟ್ ಹಾಕಿರ್ಲಿಲ್ಲ. ಆ ಥರ ಬೆಳೆಸಿದವರು. ನಾವೇನಾದ್ರು ತಪ್ಪು ಮಾಡಿದಾಗ ನಮ್ಮನ್ನು ಹೊಡಿತಿರ್ಲಿಲ್ಲ, ಬೈತಿರ್ಲಿಲ್ಲ, ಊಟ ಬಿಟ್ಬಿಡೋರು. ಹೆಂಗಿತ್ತು ಅಂತಂತಂದ್ರೆ, ಊಟ ಮಾಡಲಿಲ್ಲ ಅಂದ್ರೆ, ಯಾಕೋ ನಿಮ್ಮ ಅಪ್ಪಾಜಿ ಊಟ ಮಾಡ್ತಾ ಇಲ್ಲ, ಯಾರೇನು ತಪ್ಪು ಮಾಡಿದ್ದೀರಾ ಅದು ಹೋಗಿ ನೋಡಿ, ಬೇಗ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ನಾವೇ ಹೋಗಿ ಅವ್ರ ಮಂದಿ ತಪ್ಪಾಯ್ತು ಹಿಂಗೆ ಮಾಡಿದ್ದೀನಿ ಅಂತ ನಾವು ಹೇಳ್ಕೋಬೇಕು. ಹೌದಾ? ಇನ್ನೊಂದ್ಸತಿ ಮಾಡಬೇಡ. ಯಾರ ಮಕ್ಕಳು ಇಂಥವ್ರ ಮಕ್ಕಳು ಅಂತ ನಮಗೆ ಕೆಟ್ಟ ಹೆಸರು ತರಬೇಡಿ. ನಮಗೆ ನೀವು ಅನ್ನ ಹಾಕ್ದಲೇ ಇದ್ರೂ ಪರವಾಗಿಲ್ಲ, ನಮಗೆ ಮಾತ್ರ ಕೆಟ್ಟ ಹೆಸರು ತರಬೇಡಿ ಅಂತ ಕೈ ಮುಗಿಯು. ಇದಕ್ಕಿಂತನೂ ಗುರುಶಾಲೆ ಇನ್ನೆಲ್ಲಿ ಸಿಗುತ್ತೆ, ಗುರುಕುಲ ಇನ್ನೆಲ್ಲಿ ಸಿಗುತ್ತೆ? ಕರೆಕ್ಟ್ ಸರ್. ತಂದೆ ತಾಯಿ ಅಂತಂತಂದ್ರೆ ಅವರೇ ಮೊದಲನೇ ಗುರು. ಯಾವುದೋ ಕಾಣದ ದೇವರಿಗೂ ಕೈ ಮುಗಿಯೋದಕ್ಕಿಂತ ಅವ್ರನ್ನ ಚೆನ್ನಾಗಿ ನೋಡ್ಕೊಂಬಿಟ್ರೆ ಜಗತ್ತಿನಲ್ಲಿ ಇನ್ಯಾವ ದೇವ್ರಿಗೂ ನೀನು ನಮಸ್ಕಾರ ಮಾಡೋದು ಬೇಕಾಗಿದೆ. ನಮ್ಮ ದೊಡ್ಡಣ್ಣವರ ಚಿಕ್ಕ ವಯಸ್ಸಿನ ಘಟನೆಗಳ ಬಗ್ಗೆ ಒಬ್ರು ಮಾತಾಡಿದ್ದಾರೆ. ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಕೇಳಿ. ಅವ್ರ ಅಮ್ಮನಂಗೆ ಕಪ್ಪಗಿದ್ದ, ಮೂಗುದ್ದ, ಕಣ್ಣು ಇದಾಗಿತ್ತು, ಸಖತ್ ಉಂಟು. ತೀರಾ ಬಡವರಾಗಿದ್ರು ಅವರು. ಬೇರೆ ಏನೂ ಇರಲಿಲ್ಲ. 2 ಎಮ್ಮೆ, ಅದು 2 ಆ ಎಮ್ಮೆ ಹಾಲು ಮಾರ್ಕೊಂಡು 20 ರೂಪಾಯಿ ಬಾಡಿಗೆ ಕೊಟ್ಕೊಂಡು ಆ ಮಕ್ಕಳನ್ನ ಸಾಕೊಂಡು ಅಷ್ಟು ಕಷ್ಟದಲ್ಲಿದ್ದರು. ಆ ಎಮ್ಮೆ ಸಗಣಿ ಸಹಿತ ಬಿಡ್ತಿರ್ಲಿಲ್ಲ, ಗೊಬ್ಬರ ಮಾಡಿ ಅದನ್ನು ಮಾರ್ಕೊಂಡು ಜೀವನ ಮಾಡ್ತಿದ್ರು. ನಿಮ್ಮ ತಾಯಿಯವರು 2 ಎಮ್ಮೆ ಕಟ್ಟು ಹಾಲು ಕರಿಬೇಕಾಯ್ತು. ನೀನು ಅದೇ ಹಾಲನ್ನ 2 ಹಿತ್ತಾಳ ಚೊಂಬಲ್ಲಿ ಇಟ್ಕೊಂಡು ಬೆಳಿಗ್ಗೆ 4 ಮನೆಗೆ, ಸಾಯಂಕಾಲ 4 ಮನೆಗೆ ಹಿತ್ತಾಳ ಚೊಂಬಲ್ಲಿ ಹಾಲು ಹಾಕಿ ಜೀವನ ಸಾಗಿಸ್ಬೇಕಾಗಿತ್ತು. ದೊಡ್ಡಣ್ಣ ಅವ್ರ ತಾಯಿ ಈ ಅಮ್ಮನ ಕೈಯಲ್ಲೂ ಆಗ್ತಾ ಇರಲಿಲ್ಲ, ಸ್ವಲ್ಪ ಕುಂಟ್ಕೊಂಡು ತಿರುಗ್ತಾ ಇದ್ರು. ಪುಸ್ತಕದ ಎಲೆ ತಂದು ಊಟದ ಎಲೆ ಸೈಜ್ಗೆ ಸ್ಟಿಚ್ ಮಾಡಿಬಿಟ್ಟು ಮಾರ್ತಾ ಇದ್ರು. ಅದನ್ನು ಇಂದಿನ ದಿನಗಳು ನೆನೆಸ್ಕೊಂಡ್ರೆ ಅತಿ ಕಷ್ಟವಾದ ಜೀವನ ಅವತ್ತಿನ ಕಾಲದಲ್ಲಿ. ಅವ್ರು ಎಷ್ಟು ಶ್ರಮ ಪಟ್ಟು ಇವತ್ತು ಮೇಲೆ ಬಂದಿದ್ದಾರೆ ಅಂದರೆ, ಇವತ್ತು ಅವ್ರಿಗೊಂದು ಒಳ್ಳೆ ಹೆಸರಿದೆ ಅಂದರೆ ಅವ್ರ ಶ್ರಮನೇ ಕಾರಣ.
ಸರ್, ನಮ್ಮ ಈ ನಗರದ ಜೀವನ, ಈ ಟ್ರಾಫಿಕ್, ಈ ಜಂಜಾಟ ಮಧ್ಯೆ ನಿಮ್ಮ ಬೇರುಗಳು ನೋಡಿದಾಗ ನಿಮ್ಮ ಹಳ್ಳಿ ಜೀವನ ಹೇಗಿತ್ತು ಸರ್? ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದರೆ ಬರಬಾರ್ದು ಕಾಯಿಲೆಗಳೆಲ್ಲ ಬಂದ್ಬಿಡುತ್ತೆ. ಅದೇ ಹಳ್ಳಿ ಕಡೆ ಹೋದ್ರೆ ಏನಾಗುತ್ತೆ ಅಂತಂತಂದರೆ, ದಿನ ಬೆಳಗಾದರೆ ಅತ್ಯಂತ ಪ್ರೀತಿಯಿಂದ ಮಾತಾಡ್ಸೋರು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅದರಲ್ಲಿ ಏನೂ ಇಲ್ಲ. ಆದರೆ ಸಿಟಿ ಒಳಗಾಗಲ್ಲ. ಚೆನ್ನಾಗಿದ್ರೆ ಯಾವ ಬಂದರೆ ಅಯ್ಯೋ ಭಾಳ ದಿವಸ ಬರಲ್ಲ, ಎಲ್ಲಿ ನೆಕ್ಸ್ಟ್ ಜೊತೆಲಿ ಬಂದ್ಬಿಡ್ತಾನೆ ಕಾಪಿಗೆ. ಹಾಗಾಗಿ ನಿಜವಾದ ಪ್ರೀತಿ ಸಿಗೋದು ನಿಮಗೆ ಹಳ್ಳಿಲಿ ಅಂತ ನನ್ನ ಅಭಿಪ್ರಾಯ. ರೈಟ್. ನಿಮ್ಮ ಊರು ಅರಸೀಕೆರೆ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಅರಸೀಕೆರೆ ಜನತೆ ಬಗ್ಗೆ ನೀವು ಇಟ್ಟಿರೋ ಪ್ರೀತಿ ವಿಶ್ವಾಸ ಯಾವತ್ತೂ ಈ ಜನ ಮರೆಯೋದಿಲ್ಲ. ತುಂಬ ಇತಿಹಾಸ ಇರೋಂಥ ಕ್ಲಬ್ಬು. 1932ರಲ್ಲಿ ಓಪನ್ ಆಗಿರೋಂಥ ಕ್ಲಬ್ಬು. DC ಅವರು ಅದನ್ನು ಬಾಗ್ಲಾಕ್ಸೋ ಸಮಯದಲ್ಲಿ ನೀವು ಹೈಕೋರ್ಟಲ್ಲಿ ಕೇಸ್ ಹಾಕಿಸಿ ಮತ್ತೆ ರೀಓಪನ್ ಮಾಡ್ದಂಗೆ ಮಾಡ್ತಿದ್ದೀರಾ. ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ನಿಮಗೆ ಹ್ಯಾಟ್ಸ್ ಆಫ್ ತಿಳಿಸಿ. ನಾನು ಈ ಜಾಗ ಗಣಪತಿ ಮಂಡಳಿಗೆ ಯಾವುದೇ ರೀತಿಯಾದಂತಹ ದಾಖಲಾತಿಗಳು ಇರಲಿಲ್ಲ. ಬೆಂಗಳೂರಿನ ಬಹುಮಾಡಿ ಕಟ್ಟಡದಲ್ಲಿ ಹೋಗಿ ಕೆಲಸ ಮಾಡಿಸ್ಕೊಡ್ಬೇಕಾದ್ರೆ ಸರಿಯಾದಂಗೆ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಗಣಪತಿ ಮಂಡಳಿ ಫೈಲ್ನ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡದಲ್ಲೇ ಮಾಡಿಕೊಡೋದಿಲ್ವೋ, ನಾನು ಈ ಕೂಡಲೇ ಈ ಜಾಗದಿಂದ ಮೇಲಿಂದ ಹಾರಿ ನಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿ ಒಂದು ಧಮಕಿ ಹಾಕಿದ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಕೂರಿಸಿ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಟ್ಟು ಗಣಪತಿ ಪೆಂಡಾಲ್ಗೆ ಒಂದು ಅಸ್ತಿತ್ವವನ್ನು ನೀಡೋದ್ರಲ್ಲಿ ಅವರ ಪಾತ್ರ ಭಾಳ ಇದೆ. ದೇವಾಲಯ ಒಂದು ತುಂಬ ಹೆಸರುವಾಸಿಯಾದಂಥ ಹೊಯ್ಸಳರ ಕಾಲದ ದೇವಾಲಯ. ನಾವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ಫಸ್ಟ್ ಟೈಮ್ ಕೇಳಿದ್ವಿ, ಶ್ರವಣಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕ ನಡೀತಾ ಇದೆ, ಕೊಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀವಿ. 3ನೇ ಬಾರಿನೂ ಏನೋ ಒಂದು ಕಾರಣ ಹೇಳಿ 4 ಗಂಟೆ ತನಕ ಕೂರಿಸ್ಬಿಟ್ರು. ಆದರೂ ಧಮಕಿ ಹಾಕಿದ್ರು, 2-3 ಸತಿ ರೋಫ್ ಹಾಕಿದ್ರು. ಕೊಡೋಕ್ಕಾಗಲ್ಲ ಅಂತೇಳಿ ರೈಟಿಂಗಲ್ಲಿ ಕೊಡಿ, ನೀವು ನಾನು ತೊಗೊಂಬರ್ತೀನಿ, ಇಲ್ಲ ದೇವಸ್ಥಾನ ಬಿಟ್ಕೊಡಿ. ನೀವು ಆರ್ಕಿಯಾಲಜಿಕಲ್ನವ್ರು ಬರಬೇಡಿ, ನೀವು ನಾವು ಇಂಡಿವಿಜುವಲ್ ಆಗಿ ಸ್ವಂತ ಖರ್ಚು ಮಾಡಿ, ಜನ ಇದ್ದಾರೆ ಖರ್ಚು ಮಾಡೋಕ್ಕೆ, ನಾನು ನಿಂತು ಭಿಕ್ಷೆ ಬಿಡೋರ ಥರ ಮಾಡಿ ನಾನು ಕಷ್ಟಪಟ್ಟಾರಾಗಲಿ ನಾನು ಶಿವಾಲಯನ ನಾನು ಕಟ್ಟಿ ತೋರಿಸ್ತೀನಿ. ನಾನು ಅವರಷ್ಟೇ ಎಫರ್ಟ್ ಹಾಕಿ ಮಾತಾಡೋದಕ್ಕೆ ಇಷ್ಟು ಅಭಿವೃದ್ಧಿ ಆಯಿತು. ನಮ್ಮ ಚಿತ್ರದಲ್ಲೇ ಒಂದು ಡೈಲಾಗ್ ಇತ್ತು, ಸರಸ್ವತಿ ಅಂತ ಹೆಸರಿಟ್ಕೊಂಡು 4 ಸಲ ಫೈಲ್ ಆಗಿದೆಯಲ್ಲ ಅಂತ. ಕೆಲವ್ರ ಹೆಸರು ಒಂಥರ ಇರುತ್ತೆ, ತದ್ದುರ್ದವಾಗಿರ್ತಾರೆ. ನೀವು ದೊಡ್ಡಣ್ಣ ಅಂತ ಹೆಸರಿಟ್ಕೊಂಡು ನೀವು 3 ನಿಜವಾದ ದೊಡ್ಡಣ್ಣ ಥರ ಇದ್ದೀರಾ ಅನ್ಸುತ್ತೆ. ಸೋ ನೈಸ್. ರೈಟ್. ನಮ್ಮ ದೊಡ್ಡಣ್ಣವರ ಸ್ಕೂಲ್ ಡೇಸ್ ಹೇಗಿತ್ತು, ಇವರ ಸ್ಕೂಲ್ ಹೇಗಿತ್ತು, ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ಹಾಯ್ ದೊಡ್ಡಣ್ಣ, ನಾನು ನೀನು ಮತ್ತು ರವೀಂದ್ರಿ 3 ಜನ ಇದೇ ಸೆಕ್ಷನ್ಲಿ ಇದೇ ಸ್ಕೂಲ್ನಲ್ಲಿ ಹಳೆ ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಾ ಇದ್ದಿದ್ದು ಜ್ಞಾಪಕ ಇದೆ. ನಾವು ಆಟ ಆಡಿದ್ದು ಜಾಗ ಇದು ಗೋಲ್ಡ್ ಮೆಡಲಿಸ್ಟ್ ಗ್ರೌಂಡ್ಸು. ಇಲ್ಲಿ ಫುಟ್ಬಾಲ್ ಆಡ್ತಾ ಇದ್ವು, ಚಿನ್ನಿ ದಾಂಡು, ಗಿಲ್ಲಿ ದಾಂಡೆಲ್ಲ ಆಡ್ತಾ ಇದ್ವು. ಮುಗಿರಿ ಆಡ್ತಿರ್ಬೇಕಾರೆ ದೇವೇಂದ್ರನ ಇಟ್ಕೊಂಡು ಹೊಡೆದ್ಬಿಟ್ಟಿದ್ದೆ, ಜ್ಞಾಪನ ಇರ್ಬೋದು. ಪಾಪ ಪುಟ್ಟಾಗಿದ್ದಾರೆ, ಅವನೇನು ದಪ್ಪ ಆಗಿತ್ತಿಲ್ಲ ಪಾಪ. ಈಗಿರೋ ದಪ್ಪದಲ್ಲಿ 15 ಭಾಗನೂ ಇತ್ತಿಲ್ಲ. ಒಂದು ದೊಡ್ಡ ವಿಷಯ ಏನು ಅಂದರೆ, ಯಾವತ್ತು ನನ್ನನ್ನು ಕಂಡ್ರೂ ಕೂಡ ಎಷ್ಟೇ ದೂರದಲ್ಲಿ ಇರಲಿ ಬಂದು ನನಗೆ ಕಾಲಿಡಿದು ನಮಸ್ಕಾರ ಮಾಡಿ ನನ್ನ ಆಶೀರ್ವಾದನ ತೆಗೆದುಕೊಳ್ತಾನೆ. ಅದು ಅವನಲ್ಲಿರ್ತಕ್ಕಂಥ ಒಂದು ದೊಡ್ಡ ಗುಣ ಅಂತ ನಾನು ಹೇಳ್ತೀನಿ. ಹೇಳಿ ಸರ್. ಇವತ್ತೂ ಸಹಿತ 90 ವರ್ಷದ ಮೇಲ್ಪಟ್ಟವ್ರು ಅವರೆಲ್ಲ, 93, 94 ಎಷ್ಟು ಚೆನ್ನಾಗಿದ್ದಾರೆ ನೋಡಿ ನಮ್ಮ ನೋಡಿ ಸರ್. ಯಾಕೆಂದರೆ ಆ 90 ಸಂವತ್ಸರಗಳನ್ನು ಪೂರೈಸಿರೋರು, ಅದರೊಳಗಾಗೂ ನಮಗೆ ವಿದ್ಯಾದಾನ ಮಾಡಿದವರು, ಪ್ರತಿಯೊಂದನ್ನು ಹೇಳ್ಕೊಟ್ಟವರು ಅವರೇ ಸಾಕ್ಷಾತ್ ದೇವರು. ನನ್ನ ದೊಡ್ಡಣ್ಣಂತನ, ನನ್ನ ಸಿನಿಮಾ ಆರ್ಟಿಸ್ಟಿಕಲ್ತನನ್ನೆಲ್ಲ ಪಕ್ಕಕ್ಕಿಟ್ಟು ಬೀದಿ ಒಳಗೆ ನಮಸ್ಕಾರ ಮಾಡಿಬಿಡ್ತೀನಿ. ಆದರೆ ಸಿಕ್ಕುವಂಥ ಆನಂದ, ಪಾದದಲ್ಲಿ ಸಿಗುವಂಥ ಸ್ವರ್ಗ ಸುಖ ಇನ್ನೊಂದರಲ್ಲಿ ಸಿಕ್ಕಲ್ಲ. ಮನುಷ್ಯನಾದವನು ಹಿಂಗೇ ಬದುಕು, ಹಿಂಗೇ ಬದುಕು. ನಿಮ್ಮ ಸ್ಕೂಲ್ ಡೇಸಲ್ಲಿ ಹೇಗಿದ್ರಿ ಸರ್? ವಿದ್ಯಾಭ್ಯಾಸಲ್ಲಿ ಹೇಗಿತ್ತು? ಆಟ ಪಾಠ ಅಲ್ಲಿ ಹೇಗಿತ್ತು? ವಿದ್ಯಾಭ್ಯಾಸ ಅಂತಂತಂದ್ರೆ ಏನ್ ಮಾಡಿದ್ರು ತಲೆಗೆ ಹೋಗ್ತಾ ಇರ್ಲಿಲ್ಲ ಸರ್. ನನ್ನ ಮಗಂದು 2 ಅಣ್ಣದಿರು ಚೆನ್ನಾಗಿ ಓದಿದ್ರು, ಒಳ್ಳೆ ವಿದ್ಯಾವಂತರು. ನನಗೆ ಅಂತಂತಂದ್ರೆ ನಮ್ಮ ಅಮ್ಮಂದು ಸ್ವಲ್ಪ ಸಪೋರ್ಟ್ ಜಾಸ್ತಿ ಇತ್ತು. ಯಾಕೆಂದ್ರೆ ಎಲ್ಲರೂ ಓದ್ ಆಫೀಸರ್ ಆಗ್ಬಿಟ್ರೆ ಎಮ್ಮೆ ಕಾಯಾರ ಯಾರು? ಮನೇಲಿ ಎಮ್ಮೆ ಇದಾವೆ, ಹಸುಗಳಿದಾವಲ್ಲ. ಮನೆ ಕೊಟ್ಟಿಗೆ ಕಸ ಹೊಡಿಯಕ್ಕಾದ್ರೂ, ತಿಪ್ಪೆಗೆ ಗೊಬ್ಬರ ಹಾಕಕ್ಕಾದ್ರೂ ಒಬ್ಬ ಮನೆಗೆ ಆಳ್ಬೇಕಲ್ಲ. ಆಳಿನ ಬದಲು ನನ್ನ ಮಗ ಇರ್ತಾನೆ, ಬಿಡಲೇ ಅಂದ್ರು. ಹಂಗೆ ಇತ್ತು. ಇವರು ರಾಚಣ್ಣ, ಬಸವರಾಜು ತಮ್ಮ ಅಂತ ಹೇಳ್ಕೊಳ್ಳೋ ಕಾಲ ಒಂದಿತ್ತು. ದೈವ ಹೆಂಗ್ ಬದಲಾಯಿಸ್ತು ಪ್ಲೇಟ್ ಅಂತಂತಂದ್ರೆ, ದೊಡ್ಡಣ್ಣನ ಅಣ್ಣಂದಿರು ಇವರೆಲ್ಲ ಅಂತ ಹೇಳೋ ಕಾಲ ಬಂತು.
ಆಟಗಳಲ್ಲಿ ಬಹಳ ಇಂಟ್ರೆಸ್ಟ್ ಅಂತೆ. ಆ ಕಾಲದ ಏನೋ ಒಂದು ಸಿಕ್ಕಿದೆ, ನಿಮ್ಮ ಊರಿಂದ ಯಾರೋ ಕಳ್ಸಿದ್ದಾರೆ, ಇದನ್ನ ದೊಡ್ಡನವ್ರು ತೋರಿಸಿ ನೀವು ಅಂತ. ಏನೋ ಒಂದು ನೆನಪು ಬರುತ್ತೆ ಅವ್ರಿಗೆ ಅಂತ ಹೇಳಿ ಕಳ್ಸಿದ್ದಾರೆ. ಏನ್ ಸರ್ ಜೇಬಲ್ಲಿ ಏನೋ ಇದೆ ಸರ್? ಬುಗುರಿ ಸರ್, ಬುಗುರಿ. ಎಕ್ಸ್ಪರ್ಟ್ಗಳು ಸರ್ ಬುಗುರಿ ಒಳಗೆ. ಇವೆಲ್ಲ ನಮ್ಗೆ ಅತ್ಯಂತ ಪ್ರಿಯವಾದ್ದು. ಈಗ ಒಂದ್ಸಲ ಬಿಡಿ ನೋಡೋಣ. ಖಂಡಿತ ಬಿಡ್ತೇನೆ. ನೋಡಿ ಸರ್, ನೋಡಿ ಸರ್, ಅಪ್ಡೇಟ್ ಮಾಡೋಣ ನಾವು. ಹೇಳಿ ಸರ್. ಆಮೇಲೆ ಅದರಲ್ಲೆಲ್ಲ ಎಕ್ಸ್ಪರ್ಟ್ಗಳಾಗಿರ್ತೀವಿ. ನೋಡಿ ಸರ್, ನಮ್ಗೆ ಉಲ್ಟಾ ಆಗ್ತಿದೆ ಸರ್. ಕಾನ್ವೆಂಟ್ ಹುಡುಗರು ನೀವೆಲ್ಲ, ನಿಮ್ಗೆಲ್ಲ ಎಲ್ಲಿ ಬರ್ತೀರಿ? ಸರ್ ಕಾನ್ವೆಂಟ್ ಹುಡುಗರು ಬರಕ್ ಸಾಧ್ಯನೇ ಇಲ್ಲ. ಇದು ನಾವು ಸರಿಗೆ ಬರೋರ್ಗೆ ಬಿಡೋದಿಲ್ಲ ಸರ್. ಹೇಳ್ಕೊಡಿ ಸರ್. ಕರೆಕ್ಟಾ ಸರ್? ಕಂಟಿನ್ಯೂ ಸರ್. ನಿಮ್ಮ ಫ್ರೆಂಡ್ ಸರ್ಕಲ್ ಹೇಗಿದೆ ಸರ್? ಈಗಲೂ ಟಚ್ ಅಲ್ಲಿ ಇದ್ದೀರಾ? ಬೈ ಎಲ್ಲ ಟಚ್ ಅಲ್ಲಿ ಇರ್ತೀವಿ. ಹೌದಾ? ಹೌದು, ಸುಮಾರು ಜನ ಸ್ನೇಹಿತರಿದ್ದಾರೆ. ಎಲ್ಲ ಬಂದ್ರಲ್ಲ. ಬನ್ನಿ ಬನ್ನಿ ಬನ್ನಿ. ಹೆಂಗಿದ್ಯಪ್ಪ? ಪದ್ದ ಏನು ಮುತ್ಕಾಗ್ಬಿಟ್ಟಿದ್ಯಾ ನನ್ನ ಮಧ್ಯೆ? ದೊಡ್ಡನವ್ರು ಯಾವಾಗ ಶುರು ಮಾಡಿದ್ದೀರಿ ನಾಟಕದ ಆಸಕ್ತಿ ಎಲ್ಲ? ಯಾವ ಚಿಕ್ಕ ವಯಸ್ಸಿಂದ ನನಗೆ ಆಸಕ್ತಿ ಇತ್ತು. ಅದ್ಭುತವಾಗಿ ಕಥೆಗಳು ಹೇಳ್ತಿದ್ರಂತೆ. ನೀವು ಕಥೆಗಳು ಹೇಳ್ತಾ ಇದ್ರೆ ಟೀಚರ್ ಎಲ್ಲ ಕೂತ್ಕೊಂಡು ಕೇಳೋರು ಅಂತಾರಲ್ಲ ಸರ್? ನಾನು ಹೇಳ್ತೀನಿ. ಇದ್ರ ಜೊತೆಗೆ ಏಕಪಾತ್ರಾಭಿನಯ ಮತ್ತೆ ಹೆಂಗಸರು ಪಾತ್ರಗಳನ್ನ ಇಷ್ಟು ಗಣಪತಿ ತರ ಇತ್ತಿಲ್ಲ. ಸ್ಮಾರ್ಟ್ ಆಗಿದ್ದ. ನೋಡಿದ್ರೆ ಹೆಣ್ಣಿನ ಪಾತ್ರ ಹಾಕಿದ್ರೆ ಈಗಿನ ಹೀರೋಯಿನ್ಸು ಅವ್ರ ಮುಂದೆ ಜರ್ಕೊಡಿಬೇಕು, ಅಷ್ಟು ಚೆನ್ನಾಗಿ ಪಾತ್ರ ಹಾಕಿ ಏಕಪಾತ್ರಾಭಿನಯ ಮಾಡೋರು. ಯಾರಿಗೂ ಇಲ್ವೇ ಇಲ್ಲ, ಎಲ್ಲ ಚೀಲಕ್ಕೆ ಇವನೇ ಪದಕಗಳನ್ನ ಹಾಕೊಂಡು ಹೋಗ್ತಿದ್ದ, ಕಪ್ಸ್ನ. ಯಾರಿಗೂ ಬಿಟ್ಟಿತ್ತಿಲ್ಲ. ಯಾರು ಕೇಳಕ್ ಹೋದ ದೊಡ್ಡಣ್ಣ ಫಸ್ಟ್ ಪ್ರೈಸ್, ದೊಡ್ಡಣ್ಣ ಫಸ್ಟ್ ಪ್ರೈಸ್. ಸೊ ನೈಸ್. ಬನ್ನಿ ಕೂತ್ಕೊಳ್ಳಿ. ಬಾಲ್ಯದ ನೆನಪುಗಳನ್ನ ಹಂಚ್ಕೊಳ್ತಾರೆ ಆಗಾಗ. ರೈಟ್ ಸರ್, ಏನು ಬಹಳ ಖುಷಿ ಆಯ್ತು. ಬಾಯಿ ಬಿಟ್ರೆ ಮುತ್ತು ಉದುರುತ್ತೆ ಯಾವಾಗ್ಲೂ. ಬಟ್ ಈ ನಾಟಕದ ಈ ಒಲವು ಎಲ್ಲಿ ಶುರು ಆಯ್ತು? ಯಾರಿಂದ ಶುರು ಆಯ್ತು? ನಮ್ಮ ಅಣ್ಣನೇ ನನಗೆ ಮೊದಲನೇ ಗುರು. ನಮ್ಮಣ್ಣ ಬಹಳ ಅತ್ಯುತ್ತಮ ನಾಟಕಕಾರ, ಒಳ್ಳೆ ಕಲಾವಿದ. ಅಂದ್ರೆ ನಮ್ಮ ಅಣ್ಣನಿಗೆ ಸರ್ನೇಮೇ ದುರ್ಯೋಧನ ಬಸವರಾಜು ಅಂತ ಇತ್ತು. ಇನ್ನೊಬ್ರು ಬಹಳ ಮುಖ್ಯವಾದ ವ್ಯಕ್ತಿ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ಇದ್ರಂತೆ. ಅವ್ರ ಮಾತ ನೀವು ದಾಟ್ತಾ ಇರ್ಲಿಲ್ವಂತೆ. ಲಕ್ಷ್ಮಣ್ ರೇಖಾ ಅವ್ರು ಹಾಕಿದ್ದೆ ಲಕ್ಷ್ಮಣ್ ರೇಖಾ ಅಂತ. ಅವ್ರ ಕಂಡ್ರೆ ಬಹಳ ಭಯ ಅಂತೆ ನಿಮ್ಗೆ, ಭಕ್ತಿ ಅಂತೆ. ಚಿಕ್ಕ ವಯಸ್ಸಲ್ಲಿ ನಿಮ್ ಜೊತೆಗಿದಾರಂತೆ ಸರ್. ಅವ್ರ ಮಾತು ಬಹಳ ಬೆಲೆ ಕೊಡ್ತಿದ್ರಂತೆ ಸರ್. ನಿಮ್ ಹಿಂದೆನೇ ಇದಾರೆ ಸರ್ ಅವರು. ಚೆನ್ನಾಗಿದೆ. ನಾನು ಮದುವೆ ಮಾಡ್ತಿದ್ದೆ ಇವರು. ಅದೇ ಇವ್ರ ಬಗ್ಗೆ ಹೇಳಿಪ್ಪ, ಕೂರಿಸ್ಬಿಡ್ತೀನಿ ಸಾರ್ನ. ಕೂತ್ಕೊ ಮಾತಾಡ್ಲಿ, ನಿಂತ್ಕೊಳ್ಳೋದು ಕಷ್ಟ. ಬನ್ನಿ ಸರ್. ನಂಜಪ್ಪಣ ಅಂತ ನಮ್ಮಣ್ಣ, ಇವರು ಕೊಲೀಗ್ಸ್. ನಮ್ಮ ಅಣ್ಣನಿಗಿಂತ ವಯಸ್ಸಲ್ಲಿ ದೊಡ್ಡವರು, ನಮ್ಮ ಬಸವರಾಜ ಅಣ್ಣನಿಗಿಂತನೂ. ನಮ್ಮ ಅಪ್ಪಾಜಿ ನಮ್ಮಮ್ಮ ಇವ್ರನ್ನ ಏನನ್ನೋರು ಅಂದ್ರೆ, ನಂಜಪ್ಪನೇ ನನ್ನ ದೊಡ್ಡ ಮಗ ಅನ್ನೋರು. ಹಂಗಾಗಿ ಏನ್ ಮಾಡ್ತೀಯ ಮಾಡು, ಆ ಚಂಡಾಲನ್ಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡು ಅಂತ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ದಿದೆ ನಮ್ಮ ನಂಜಪ್ಪಣ್ಣನಿಗೆ. ಹಂಗಾಗಿ ಇವ್ರೇನ್ ಮಾಡಿದ್ರು, ಇವರು ನಮ್ಮ ಅಣ್ಣ ಸೇರ್ಕೊಂಡು ಕುರಿ ಕುಯ್ತಾರಲ್ಲ, ನೋಡಿದಿರಲ್ಲ, ಕೋಡಿ ಕುರಿ ಕುಯ್ತಾರಲ್ಲ, ಹಂಗೆ ಭದ್ರಾವತಿಯಿಂದ ಏಕಾಏಕಿ ಮೋಟರ್ ಬೈಕಲ್ಲಿ ಎತ್ತಾಕೊಂಬಂದ್ರು. ಕೆಂಗಲ್ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಸಿದ್ರು. ಒಂದೊಳ್ಳೆ ಮನೆಗೆ ಹೆಣ್ಣು ಕೊಡಕ್ ಹೋಗ್ತಾ ಇದೀವಿ, ನಿನ್ನ ಆಶೀರ್ವಾದ ಇರ್ಲಿ ಅದು. ದೇವ್ರ ಮೇಲಿಂದ ಹೂವು ಪಟಕ್ಕ ನಂಗೆ ಬಿತ್ತು. ಇದು ಮನೆ ಕಾಯುವಾಗ ಏನಪ್ಪ ಹೂವು ಬಿದ್ದುಬಿಡ್ತಲ್ಲ, ಎಲ್ಲಿ ಯಾವ್ದು ತೋರಿಸ್ತಾರೋ ಏನಾಗುತ್ತೋ. ಅವಾಗ ಕರ್ಕೊಂಡು ಹೋಗಿ ಮುಂದ್ಗಡೆ ಕೂರ್ಸಿದ್ರು. ಅವ್ರ ಮಗಳು ಬಂದ್ಲು, ಕಾಫಿ ಲೋಟ ಇಟ್ಕೊಂಡು. ಇನ್ನೇನು ಹೆಣ್ಣು ನೋಡಕ್ ಹೋಗೋದು ಅಂತಂದ್ರೆ ಉಪ್ಪಿಟ್ಟು ಕಾಫಿ ತಾನೆ, ಅದು ಮಾಯ. ಯಾವ 60-70 ವರ್ಷದ ಕಾಲದಿಂದನೂ ಉಪ್ಪಿಟ್ಟು ಕಾಫಿನೇ ಬಂತು. ನಾನು ರೋಡ್ ಕಡೆ ಹಿಂಗೆ ನೋಡ್ತಾ ಕೂತಿದ್ದೆ. ಹಿಂಗೆ ಹುಡುಗಿ ಯಾಕೆ ನೋಡ್ಬೇಕು, ನಮ್ಗೆ ಇಷ್ಟ ಇಲ್ಲ. ಎಲ್ಲ ನೋಡಾಯ್ತು, ಇದು ಮಾಡಿದ್ವಿ. ಕರ್ಕೊಂಬಂದ್ಮೇಲೆ ರೈಲ್ವೆ ಸ್ಟೇಷನ್ ಹತ್ರ ಹೋಗು ನೀನು. ಹುಡುಗಿ ಚೆನ್ನಾಗಿದ್ದಾಳೆ, ಏನು ಮದುವೆ ಆಗ್ತೀಯ, ಏನು ಕೇಳಲಿಲ್ಲ. ಅಣ್ಣ ಹುಡುಗಿ ಚೆನ್ನಾಗಿಲ್ಲ ಅಂದೆ. ಇವರು ಬರೀ ನಂಜಪ್ಪ ಅಲ್ಲ, ಟೈಗರ್ ನಂಜಪ್ಪ ಅಂತ ನಾವು ಕರಿತಾ ಇದ್ದಿದ್ದ. ರಾಪನ ಹೊಡೆದ್ರು ಕೆನ್ನೆಗೆ. ನನ್ನ ಮಗನೇ, ಏನ್ ದುಡ್ದಿಟ್ಟಿದ್ಯಾ ನೀನು ಭದ್ರಾವತಿ ಫ್ಯಾಕ್ಟ್ರಿಲಿ? ಏನಿಲ್ಲ, ಬಂದು ಸಂಬಳ ಎಲ್ಲ ಮಜಾ ಮಾಡ್ಕೊಂಡು ಹಾಯವಾಗಿದ್ದೀನಿ ಅಂದೆ. ನೀನು ಏನು ಇಲ್ಲ ಲಫಂಗ ನನ್ನ ಮಗ. ನಿನಗೆ ಕರೆಕ್ಟ್ ಅಂದ್ರೆ ಈ ತಾಯಿಲಿದ್ದ ಹುಡುಗಿ, ಇವಳನ್ನೇ ಕೊಟ್ಟು ಮದುವೆ ಮಾಡಿದ್ರೆ ಸರಿಯಾಗೋದು ಬಸವ, ಇವಳನ್ನೇ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿದ್ರು. ನಿಶ್ಚಿತಾರ್ಥ ಮಾಡಿಸಿದ್ರು, ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ರು, ಕಳಿಸಿದ್ರು ಭದ್ರಾವತಿಗೆ ಎಲ್ಲರಿಗೂ. ರೈಟ್.
ನಿಮಗೆ ಹೆಣ್ಣು ಹುಡುಕೊಟ್ರು. ಬಟ್ ಇವರು ನಿಮ್ಮ ಸಂಬಂಧ ಶುರುವಾಗಿದ್ದು ನಿಮ್ಮ ಹೈಸ್ಕೂಲ್ ಡೇಸ್ ಅಲ್ಲಿ ಅಂತ ಕೇಳ್ಪಟ್ವಿ. ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹಾಸನ್ 8th ಸ್ಟ್ಯಾಂಡರ್ಡ್ವರೆಗೂ ಅರಸೀಕೆರೆಯಲ್ಲಿ ಓದಿದ್ರಿ. ಅಲ್ಲಿಂದ ಹಾಸನ ಶಿಫ್ಟ್ ಆಗ್ತೀರಿ. ಹೌದು. ಯಾಕೆ ಶಿಫ್ಟ್ ಆದ್ರಿ ಸರ್ ಹಾಸನಿಗೆ? ಅಣ್ಣನ ಮೇಲೆ ಡಿಪೆಂಡ್ ಆಗಿದ್ದಂತಹ ಕುಟುಂಬ ನಮ್ದು. ಅವಾಗ ಅರಸೀಕೆರೆಯಲ್ಲಿ ಡಿಪ್ಲೊಮೊ ಇರಲಿಲ್ಲ. ಡಿಪ್ಲೊಮೊ ಇಲ್ದಲೇ ಇದ್ದಾಗ ಅವರು ಹಾಸನಲ್ಲಾದ್ರೆ ಇದು ಮಾಡ್ಬೋದು, ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸೋಷ್ಟು ಶಕ್ತಿ ಇರಲಿಲ್ಲ ನಮಗೆ. ಹಂಗಾಗಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರೆ ವಿದ್ಯಾಭ್ಯಾಸ ಆಗುತ್ತಲ್ಲ ಮಕ್ಕಳದು, ಚೆನ್ನಾಗಾಗತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಟ್ರಾನ್ಸ್ಫರ್ ಮಾಡಿಸೋದು. ಆ ಟೈಮಲ್ಲಿ ನಿಮ್ಮ ಅಪ್ಪ ತೀರ್ಕೊಂಡ್ರಂತೆ? ಹೌದು, ನಾನು SLC ಕಟ್ಟಿದ್ದೆ. ನಮ್ಮ ತಂದೆ ತೀರ್ಕೊಂಡಾಗ 89-90 ವರ್ಷ ಆವಾಗ. ಹಾಗಾಗಿ ಅತ್ಯಂತ ಕಷ್ಟದ ದಿವಸಗಳು. ಅದಕ್ಕೋಸ್ಕರನೇ ನಮ್ಮ ಅಣ್ಣ ಏನು ಅಂತಂತಂದರೆ, ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಆಚೆ ಬಂದರೆ ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಮ್ಮ ಅಣ್ಣನ ಫೋಟೋ ಹಾಕೊಂಡಿದ್ದೆ. ಯಾಕೆಂದರೆ ಪ್ರಾತಸ್ಮರಣೀಯರು ಅಂತ. ಅವ್ರು ನೋಡಿ ಮೊದಲನೇ ನಮಸ್ಕಾರ ಅವ್ರಿಗೆ ಹಾಕ್ಬಿಟ್ರೆ ಗಣಪತಿಗೂ ಹಾಕೋದು ಬೇಡ, ಇನ್ಯಾರಿಗೂ ಹಾಕೋದು ಬೇಡ, ನಮಸ್ಕಾರ ಹಾಕ್ಬಿಟ್ಟು. ಇದು ನನ್ನ ದಿನಚರಿ. ಸೊ ಹೈಸ್ಕೂಲ್ ನಂತರ ಡಿಪ್ಲೊಮಾ ಸೇರಿದ್ರ ಸರ್? ನಾನು ಡಿಪ್ಲೊಮಾ ಸೇರಲಿಲ್ಲ. ಹೈಸ್ಕೂಲ್ ಪಾಸ್ ಆದ್ರಲ್ವಾ, SLC ಪಾಸ್ ಆದ್ರಲ್ವಾ ಡಿಪ್ಲೊಮಾಕ್ಕೆ ಹೋಗೋದು. SLCನೇ ಪಾಸ್ ಆಗಿಲ್ಲ. ನೀವು ಮರ್ತು ಬಿಟ್ರೆ ಅಪ್ಪಿ ತಪ್ಪಿ ಏನಾದರೂ ನಮ್ಮ ಮನೇಲಿ ಕೇಳಿದ್ರೆ, ನಂದು ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಂತ ಇದೆ ಈಗಲೂ. ಆ ಕ್ಯುಮ್ಯುಲೇಟಿವ್ ರೆಕಾರ್ಡ್ ತೋರಿಸ್ಬಿಟ್ರೆ ನೀವು ಏನು ನೋಡ್ತಿರೋ, ಯಾವ ವಿದ್ಯಾರ್ಥಿನೂ ಅಷ್ಟು ಹೈಯೆಸ್ಟ್ ಮಾರ್ಕ್ಸ್ ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ಕೇಳ್ಪಟ್ಟಿ ಸರ್, ಕೇಳ್ಪಟ್ಟಿ. ಹಂಗಾಗಿ ನಾನು ಇದು ಮಾಡಿದ್ಮೇಲೆ ಇನ್ನು ತೀರಾ ಹಾಳಾಗೋಗ್ಬಿಡ್ತಾನಲ್ಲ ಅನ್ನೋದಕ್ಕೋಸ್ಕರ ತಗೊಂಡೋಗಿ ITIಗೆ ಹಾಕಿದ್ರು. ಬಟ್ SLC ಎಕ್ಸಾಮ್ಗೆ ಬರೀದೆ ನೀವು ನಾಟಕ ಮಾಡ್ತಿರೋದು, ನಾಟಕ ರೂಮಲ್ಲಿ ಮಲಗಿಬಿಟ್ಟಿದ್ರಂತಲ್ಲ ನೀವು? ಸರ್, ಯಾವಾಗ್ಲೂ ಸಹಿತ ಪಕ್ಕದಲ್ಲಿ ಏನ ಇದ್ರು ನಿದ್ದೆಗೆ ಮಾತ್ರ ಏನು ಕೊರತೆ ಇಲ್ಲ ಸರ್. ಚೆನ್ನಾಗಿ ನಿದ್ದೆ ಮಾಡ್ತೀನಿ ಜೀವನದಲ್ಲಿ. ಯಾವತ್ತೂ ಪ್ಲೇಟ್ ಮೀಲ್ಸ್ ಇಲ್ಲ, ಓನ್ಲಿ ಫುಲ್ ಮೀಲ್ಸ್. ಅದಕ್ಕೋಸ್ಕರನೇ ಅವನು ಹೇಳಿಲ್ವ ನಮ್ಮ ಪದ, ಒಳ್ಳೆ ಗಣಪತಿ ಆದಂಗೆ ಆಗ್ಬಿಟ್ಟವನೇ ಅಂತ. ಅಲ್ಲ, ಅದ್ರ ಬಗ್ಗೆ ನಿಮ್ಮ ಟೀಚರು ಪ್ರಸ್ತಾಪ ಮಾಡಿದ್ರು. ಅಂದ್ರೆ 1ರಲ್ಲಿ 15ರಷ್ಟು ಕೂಡ ವೆಯ್ಟ್ ಇರಲಿಲ್ಲ, ಆಗ ಈ ತರ ಆಗ್ಬಿಟ್ಟಿದ್ದಾರೆ ಅಂತ. ಯಾವಾಗ ಆಯ್ತು, ಏನಾಯ್ತು ಆಕ್ಚುಲಿ? ಸರ್, ಆಕ್ಚುಲಿ ನನಗೆ ಟೈಫಾಯ್ಡ್ ರಿಲ್ಯಾಪ್ಸ್ ಆಗಿತ್ತು. ಉಳಿಯೋದೇ ಕಷ್ಟ ಅನ್ನೋ ಸ್ಥಿತಿ ಇತ್ತು. ಕೊನೆಗೆ ಅದು ವಾಸಿ ಆದ್ಮೇಲೆ ಏನಾಯ್ತು ಅಂದ್ರೆ ವಿಪರೀತ ಹಸು ಜಾಸ್ತಿ ಆಗೋದು. ನನ್ನ ಫ್ರೆಂಡ್, ನನ್ನ ರೂಮ್ಮೇಟ್ ಒಬ್ಬ ಇದ್ದ, ರಂಗಸ್ವಾಮಿ ಅಂತ. ಒಂದು ದಬ್ರಿಗೆ ಅನ್ನ ಮಾಡಿದ್ರೆ ಏನಾಯ್ತು ಅಂದ್ರೆ ಮಧ್ಯಕ್ಕೆ ಕರೆಕ್ಟಾಗಿ ಭಾಗ ಹಾಕ್ಬಿಡ್ತಾ ಇದ್ವಿ. ಹಂಗಾಗಿ ನೋಡಿ ಬಂದ ಇವನೇ ಬಲಿ ಮಧ್ಯಕ್ಕೆ ಏನ್ ಮಾಡ್ಬಿಡ್ತಾ ಇದ್ದಿದ್ರೆ ಟೈಫಾಯ್ಡ್ ಬಂದು ಪಾಪ ಇವರೇ ಸಹಾಯ ಮಾಡಿದ್ರು. ಹೌದು, ನನ್ಗೆ ಯಾವುದೋ ಜನ್ಮದ ಬಂದು ಸರ್, ಯಾವತ್ತೂ ಸ್ನೇಹನ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ನಮ್ಮನ್ನ ಏಕವಚನದಲ್ಲಿ ಕರೆಯುವಂತ ಹಕ್ಕಿರೋದು ಒಡಹುಡ್ತವ್ರಿಗೆ, ಇಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ. ಹೇಳಿ ರಂಗಸ್ವಾಮಿ ಅವರೇ. ದೊಡ್ಡಣ್ಣನ ಪರಿಚಯ ಆಗಿದೆ ಹೇಗೆ ಅಂದರೆ ITIಗೆ ಸೇರಿಕೊಂಡೆ. ನಾನು ಫಸ್ಟು 2 ಇಯರ್ಸ್ ಕೋರ್ಸ್ ಸೇರಿಕೊಂಡೆ. ದೊಡ್ಡಣ್ಣ ಅವರು 1 ಇಯರ್ ಕೋರ್ಸ್ ಸೇರಿಕೊಂಡ್ರು. ITIಯಲ್ಲಿ ಯಾವ ಕೋರ್ಸ್ ಮಾಡಿದ್ ಸರ್? ವೆಲ್ಡಿಂಗ್ ಕಂಪ್ಲೀಟ್ ಮಾಡಿದ್ರಿ ಕೋರ್ಸ್? ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಫಸ್ಟ್ ಕ್ಲಾಸ್ ಪಾಸು. ನಾವು ಅಷ್ಟು ಜನಕ್ಕೂ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿದ್ವಿ. ಮಾಡಿಸಿದ್ರೆ ನಮ್ಗೇನು ಭದ್ರಾವತಿ ಫ್ಯಾಕ್ಟ್ರಿಯಿಂದ ಇದು ಬಂತು, ಇಂಟರ್ವ್ಯೂ ಬಂತು. ಇಂಟರ್ವ್ಯೂ ಬಂದರೆ ನಮ್ಗೆ ಹೋಗೋಕ್ಕೆ ಸಡಗ್ರೆ ಏನು ಕೆಲಸ ಸಿಗುತ್ತಲ್ಲ ಅಂತಲ್ಲ, ಈ ದನ ಕಾಯೋದು ಬಿಟ್ಟು ಒಂದು 2 ದಿವಸನಾದ್ರೂ ಪಿಕ್ಚರ್ ನೋಡ್ಕೊಂಡು ಜಾಲಿಯಾಗಿ ಬರ್ಬೋದಲ್ಲ ಅನ್ನೋದಕ್ಕೋಸ್ಕರ ನಾನು ಇವನು ಎಲ್ಲರೂ ಹೋದ್ವಿ ಟ್ರೈನಲ್ಲಿ. ಹೋದ್ರೆ ಅಪಾಯಿಂಟ್ಮೆಂಟೇ ಕೊಟ್ಬಿಡ್ಬೇಕಾ? ಅಪಾಯಿಂಟ್ಮೆಂಟ್ ಕೊಟ್ಬಿಟ್ರು ನಮಗೆ. ಹಂಗಾಗಿ ಎಲ್ಲರೂ ಒಟ್ಟಿಗೆ ಕೆಲ್ಸಕ್ಕೆ ಸೇರ್ಕೊಂಡು ಇವನ್ಗೆ ಹೇಳಿದೆ, ನೋಡು ಏನೇ ಮಾಡಿದ್ರು ನಾವು ನಾಟಕ ಬಿಡೋಕ್ಕಾಗಲ್ಲ. ಆ ಊರಲ್ಲಿ ನೋಡಿದಾಗ ನಾವು ನಾಟಕ ಮಾಡ್ಬೇಕಾದ್ರೆ ಭದ್ರಾವತಿಲಿ ಕಡಿಮೆ ಅಂದ್ರೆ 30-40 ಕಲಾ ಸಂಘಗಳಿತ್ತು. ನಾಟಕೋತ್ಸವ ನಡೆಯೋದು. ನಾಟಕೋತ್ಸವ ಅಂದ್ರೆ ಹೆಂಗೆ ರಮೇಶ್, ವಾವ್! ಯಾವ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲೂ ಸಹಿತ ಅಂತ ಟ್ರೈನ್ಡ್ ವಿದ್ಯಾರ್ಥಿಗಳು ಬರ್ತಾ ಇರಲಿಲ್ಲ. ಅಂಥದ್ದವ್ರು ಶ್ರೀರಾಮ್ ಸೇವಾ ನಾಟಕ ಮಂಡಳಿ ಆಗಿರ್ಬೋದು, ವಿದ್ಯಾರ್ಥಿ ಕಲಾ ಸಂಘ ಶ್ಯಾಮಮೂರ್ತಿ ಅಂತ, ಇವ್ರದ್ದು ನವೋದಯ ಕಲಾ ಸಂಘ, ನಮ್ದು ಎಲ್ಲ ಪೌರಾಣಿಕ ನಾಟಕಗಳು, ಪೌರಾಣಿಕ, ಸಾಮಾಜಿಕ, ಪ್ರತಿಯೊಂದು ನಾಟಕ, ಮಿತ್ರ ಕಲಾ ಮಂಡಳಿ ಅಂತ ಅಲ್ಲಿ ಬರೋದು. ಅಲ್ಲಿ ಪ್ರೈಸ್ ತಗೋಬೇಕಾದ್ರೆ ಬಹಳನೇ ಕಷ್ಟ. ಇಂಡಿವಿಜುವಲ್ ಸ್ಟೇಟ್ ಅವಾರ್ಡ್ಸ್ ಅಂತ ಡಿಕ್ಲೇರ್ ಮಾಡೋರು. ವಿದ್ಯಾರ್ಥಿ ಕಲಾ ಸಂಘದವ್ರು ಏನಾದ್ರು NS ರಾಯರ್ದು ನಾಟಕ ತಗೊಂಡ್ರೆ ವಿಷಜ್ವಾಲೆ, ನಾವು ವಿಷಜ್ವಾಲೆ ನಾಟಕ ತಗೊಳ್ಳೋದು. ಯಾರ್ಯಾರಿಗೆ ಯಾವ್ಯಾವ ಪ್ರೈಸ್ ಬರ್ತದೆ ಅಂತ. ಅವ್ರಿಗೆ ಡ್ರಾಮಾಕ್ಕೆ ಫಸ್ಟ್ ಪ್ರೈಸ್ ಬಂದರೆ, ನಮ್ಮ ನಾಟಕಕ್ಕೆ ಇಂಡಿವಿಜುವಲ್ ಸ್ಟೇಟ್ ಅವಾರ್ಡ್ ಫಸ್ಟ್ ಪ್ರೈಸ್ ದೊಡ್ಡಣ್ಣ. ರೈಟ್. ನಿಮ್ಮ ನಾಟಕ ದಿನಗಳು, ನಿಮ್ಮ ವೆಲ್ಡಿಂಗ್ ಕೆರಿಯರ್, ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಫ್ಯಾಕ್ಟ್ರಿ ಮೇನ್ ಗೇಟ್.
ಪ್ರೈಮರಿ ಮಿಲ್ಲಲ್ಲಿ ಆಪ್ರೇಟರ್ ಆಗಿದ್ರಿ, ಶೇರಿಂಗ್ ಮಿಷಿನ್ ಆಪ್ರೇಟ್ರು. ಅಲ್ಲಿಂದ ಬಿಡುವಾದ್ಮೇಲೆ ಬಂದು ಕ್ಯಾಂಟೀನಲ್ಲಿ ಅಲ್ಲಿ ಕುತ್ಕೊಂಡು ಈ ಕ್ಯಾಂಟೀನ್ ಇಡ್ಲಿ ಭಾಳ ಫೇಮಸ್ಸು ಅವಾಗ. 4-5 ಹಾಕ್ಕೊಂಡ್ಬಿಟ್ಟು ಒಂದು ತಟ್ಟೆನಲ್ಲಿ ಈ ಥರ ಅನ್ನ ಕಲ್ಸ್ಕೊಂಡು ತಿನ್ನೋದಕ್ಕೆ ಭಾಳ ಇಷ್ಟಪಡ್ತಾ ಇದ್ರಿ. ಅವ ಮಹಾಮನಿಯಿಂದ ಬರ್ತಾನೆ ಅಂದ್ಮೇಲೆ ಈ ಶಿವಾಲಯದ ನಿಮಗೆ ನಾಟಕದ ಗೀಳಿತ್ತು, ಜನಗಳ ಜೊತೆ ಯಾವುದಾದ್ರೂ ಒಂದು ಡೈಲಾಗ್ ಮಾಡಿಬಿಟ್ಟು ಎಲ್ಲರೂ ನಗಿಸ್ತಾ ಇದ್ರಿ. ನೀವು ಹೊರಗಡೆ ನಾಟಕದಲ್ಲಿ ನೀವು ಭಾಳ ಪಾತ್ರಗಳು ಅವು ಇವು ವಹಿಸ್ತಾ ಇದ್ರಿ. ಆಮೇಲೆ ಹಳ್ಳಿಗಳ ಕಡೆ ಹೋಗ್ಬಿಟ್ಟು ನಾಟಕಗಳು ಹೇಗೆ ಮಾಡೋದು ಏನು ಮಾಡೋದು ಅಂತ ನೋಡಿ ಒಂಥರ ಎಂಕರೇಜ್ ಮಾಡ್ತಿದ್ರಿ. ಡ್ಯೂಟಿಗೆ ನೀವು ಎಷ್ಟು ಮಟ್ಟಿಗೆ ಬರ್ತಿದೆ ಅಂದರೆ ನಾಟಕದ ಹುಚ್ಚಿಂದ ಡ್ಯೂಟಿಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಆ ಥರ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ರಿ. ಆಮೇಲೆ ಅನಂತರ ಅವರು ಫಿಲಂ ಫೀಲ್ಡ್ಗೆ ಹೋಗಿ ಅಲ್ಲಿ ಶೈನ್ ಆದ್ರಿ. ಏನ್ ದೊಡ್ಡನವ್ರೆ, ಎಲ್ಲೋ ಹೆಲ್ಮೆಟ್ ಹಾಕೊಂಡು ವೆಲ್ಡಿಂಗ್ ಮಾಡ್ತಾ ಇದ್ದವರು ನೀವು, ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದವ್ರು ನೀವು, ನಿಮ್ ಜೀವನನೇ ಚೇಂಜ್ ಆಗುತ್ತೆ, ಈ ತರ ಜನರ ಪ್ರೀತಿ ಸಿಗುತ್ತೆ, ಈ ರಂಗಕ್ಕೆ ಬರ್ತೀರ, ಅದೆಲ್ಲ ಹೇಗಾಯ್ತು ಮನಸ್ತಾ ಇತ್ತು ಯಾವ ಥರ? ಸರ್, ಯಾವುದನ್ನು ನಾವು ಬಯಸಿದ್ದಲ್ಲ. ಯಾವುದನ್ನೇ ಮಾಡಿದ್ರು ಸಹಿತ ಕಾನ್ಸಂಟ್ರೇಷನ್ ಇಂದ ಮಾಡಿದ್ರೆ ಗುರಿ ಮುಟ್ತೀವಿ. ಅದಕ್ಕೆ ನಾನೇ ಉದಾಹರಣೆ. ಯಾಕೆ ಅಂತಂದ್ರೆ ಇನ್ಯಾರ್ದೋ ತೋರಿಕೆಗೆ ಮಾಡೋದು, ಇನ್ಯಾರನ್ನೋ ಮೆಚ್ಚಕ್ ಮಾಡೋದಲ್ಲ, ನಾನು ಏಕಾಗ್ರತೆಯಿಂದ ಮಾಡಬೇಕು. ಚಿತ್ರರಂಗದಲ್ಲಿ ನಾವು ಬಂದಷ್ಟರಲ್ಲಿ ನೀವೇ ನೋಡಿದ್ರಲ್ಲ ರಮೇಶ್, ನಾವೆಷ್ಟು ಕಷ್ಟಪಟ್ಟಿದ್ವಿ. ಅಯ್ಯೋ, ಇವತ್ತಿನವ್ರು ಬಂದಿದ ತಕ್ಷಣನೇ ಕಾರ್ ಬೇಕು, ಬಂಗ್ಲಾ ಬೇಕು ಅಂತಂದ್ರೆ ಎಲ್ಲಾಗತ್ತೆ? ಆಗಲ್ಲ. ಕಷ್ಟಪಟ್ಟು ದುಡಿಬೇಕು, 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 ದುಡಿಬೇಕು. ಹಂಗೆಲ್ಲ ಮಾಡೋ ಹೊತ್ತಿಗೆ ನಾವು ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸರ್. ಸರ್ ಬನ್ನಿ ಸರ್. ರಂಗಭೂಮಿ ಅಂದ ತಕ್ಷಣನೇ ಅಲ್ಲಿ ಆಫ್ ದ ಸ್ಕ್ರೀನ್ ಸ್ಟೇಜ್ ಹಿಂದೆ ನಡೆಯುವಂತ ತಮಾಷೆಗಳು, ಫನ್ನಿ ಇನ್ಸಿಡೆಂಟ್ಸ್ ಏನೋ ಒಂದು ಆಗೇ ಇರುತ್ತೆ. ಏನೋ ನೆನಪಿದ್ಯಾ? ನಾನು ಮಿಡ್ಲ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಸ್ಕೂಲ್ ಇದಕ್ಕೋಸ್ಕರ ಡ್ರಾಮಾ ಮಾಡಿದ್ವಿ. ಮೇಷ್ಟ್ರುಗಳೆಲ್ಲ ದೊಡ್ಡವ್ರ ಪಾತ್ರ ಮಾಡೋರು, ಹೆಣ್ಣು ಪಾತ್ರ ಮಾಡಕ್ಕೆ ಯಾರು ಸಿಗ್ತಾ ಇರಲಿಲ್ಲ. ಹಂಗಾಗಿ ದೊಡ್ಡಣ್ಣ ಇದ್ದಾನೆ, ಅವನ ಕೈಲಿ ಮಾಡ್ಸೋಣ, ರಮಾಬಾಯಿ ಅಂತ ಕ್ಯಾರೆಕ್ಟರ್ ಹೆಸರು. ಮೇಕಪ್ ಮಾಡೋಕ್ಕೆ ಮತ್ತೆ ಸೀರೆ ಉಡ್ಸೋಕ್ಕೆ ಎಲ್ಲ ಇರಬೇಕಲ್ಲ. ನಮ್ಮ ಹಿಂದಿ ಟೀಚರ್ ಒಬ್ರು ಇದ್ರು, ಅವ್ರು ಫಸ್ಟ್ ಕ್ಲಾಸಾಗಿ ಮೇಕಪ್ ಮಾಡಿದ್ರು. ಸೀನ್ ಶುರು ಆಯಿತು. ರಮಾಬಾಯಿ ರಮಾಬಾಯಿ ಅಂತ ಕರಿತಾ ಇದ್ದಾರೆ ಮಾಸ್ಟ್ರು. ನಾನು ಹೋಗ್ಬೇಕು, ಹೋಗ್ಬಾರೋ ತಡೀರಿ ಮೇಡಮ್ ಅರ್ಜೆಂಟ್ ಮಾಡಿಬಿಡಿ, ತಡೀರಿ. ಏನು, ಯಾಕೋ ಸೀನ್ ಬಂದಿದೆ, ಕರಿತಾ ಇದ್ದಾರೆ ಬಾರೋ. ಇಲ್ಲ, ಎಲ್ಲ ಆಗಿದೆ, ಇನ್ನೇನು ಬಾಕಿ ಇದೆ, ಎದೆಗೇನು ಇಟ್ಟಿಲ್ಲ ನೀವು ಅಂದೆ. ಹಂಗೆ ಅಂದಿದ ತಕ್ಷಣ ಅವ್ರಿಗೆ ಆ ಸೀರಿಯಸ್ನೆಸ್ ಅಲ್ಲೂ ಬಿದ್ದು ನಕ್ಬಿಟ್ರು. ಕೊನೆಗೆ ಆ ಸಮಯದಲ್ಲಿ ಏನು ಮಾಡೋದು, ಏನು ಹುಡುಕಿದ್ರು ಸಿಗ್ಲಿಲ್ಲ. ಕೊನೆಗೆ ಬೋರ್ಡ್ ಒರೆಸೋ ಡಸ್ಟರ್ಗಳಿದ್ವಲ್ಲ, ಆ ಡಸ್ಟರ್ಗಳು ತಗೊಂಡು ಆ ಕಡೆ ಈ ಕಡೆ ಇಟ್ಬಿಟ್ಟು ಹೋಗು. ಸ್ಟಾರ್ ಡಸ್ಟ್ ಶುರು ಆಗಿರೋದು ಅಲ್ಲಿ. ನಾನು ಹೈಸ್ಕೂಲ್ಗೆ ಹೋಗೋವ್ರಿಗೂ ಮೇಡಮ್ ಎಲ್ಲಿ ಸಿಕ್ಕಿದ್ರು ಜೋರಾಗಿ ನಗೋರು. ಇವತ್ತು ಸಹಿತ ನಾನು ಸಿಕ್ಕಿದ್ರೆ ನೋಡಿದ್ರೆ ಸಾಕು ಬಿದ್ದು ನಗ್ತಾರೆ. ಸ್ಕೂಲ್ ಡೇಸ್ ಅಲ್ಲಿ ಡ್ರಾಮೆಟಿಕ್ಸ್ ಎಲ್ಲ ಶುರು ಮಾಡಿದ್ರಿ. ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಯಾವಾಗಲೂ ಫಸ್ಟ್ ಪ್ರೈಸ್ ನೀವೇ ತಗೊಳ್ತಾ ಇದ್ರಿ ಅಂತ. ನಂತರ ಫ್ಯಾಕ್ಟ್ರಿ ಸೇರ್ಕೊಳ್ತೀರಿ. ಫ್ಯಾಕ್ಟ್ರಿ ಟೈಮಲ್ಲಿ ನಿಮ್ದೇ ಒಂದು ನಾಟಕದ ಗ್ರೂಪ್ ಸ್ಟಾರ್ಟ್ ಮಾಡ್ತೀರಾ ನೀವು? ಹೌದು. ನನ್ನ ಜೀವಮಾನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸೋದೇ NS ರಾವ್, ಅಂದ್ರೆ ನರಸಿಂಹರಾವ್ ನಾಟಕದವರು. ಅವ್ರ ನಾಟಕಗಳನ್ನ ಆಡ್ತಾ ಇದ್ವಿ. ವಿಷಜ್ವಾಲೆ ಪ್ರತಿಯೊಂದು ನಾಟಕ ಇದು ಮಾಡಬೇಕಾದ್ರೆ ಹೆಂಗಿದ್ರ? ಈ ಫೋನ್ ಮಾಡ್ದಂಗೆ ಹಂಗೆ ಬಂದ್ಬಿಟ್ಟಿದ್ರಿ. ವೆರಿ ಸರ್ಪ್ರೈಸ್. ನೀವು ಫ್ಯಾಕ್ಟ್ರಿಯಲ್ಲಿ ಅವ್ರು ನನಗೆ ಸೂಪರ್ವೈಸರು, ನಾನು ಆರ್ಡಿನರಿ ಲೇಬರು. ನಾಟಕದಲ್ಲಿ ಅವರೇ ಹೀರೋ, ನಾನು ವಿಲನ್ ಸರ್. ಲಂಕೇಶ್ವರದು ಸಂಕ್ರಾಂತಿ ಮಾಡಿದ್ರು, ಅದರಲ್ಲಿ ನಾನು ಬಿಜ್ಜಳ, ಅವರು ಬಸವಣ್ಣ. ಅದು ನನಗೆ ನಮ್ಮನ್ನ ಒಂದು ಲೆಕ್ಕಾಚಾರಕ್ಕೆ ನಮ್ಮನ್ನ ಕಣ್ತೇರಿಸಿದ ನಾಟಕ ಅದು. ಅದಾದ್ಮೇಲೆ ಚಂದ್ರಶೇಖರ್ ಕಂಬಾರದು ಜೋಕುಮಾರ್ ಸ್ವಾಮಿ ಮಾಡಿದ್ವಿ. ವಾಹ್, ವಂಡರ್ಫುಲ್ ಡ್ರಾಮಾ, ವಂಡರ್ಫುಲ್. ಇವತ್ತು ಸಹಿತ ಅದ್ರ ರೆಕಾರ್ಡ್ ಯಾರು ಮುರಿಯಕ್ಕಾಗಿಲ್ಲ. ನಾಟಕ ತುಂಬಾ ಚೆನ್ನಾಗಿತ್ತು. ಒಂದೊಂದು ಈಚ್ ಅಂಡ್ ಎವರಿ ಕ್ಲಾಪ್ಸ್ಗೂ ಜನ ಓ ಅಂತ ಚಪ್ಪಾಳೆ ಹೊಡೆಯುವುದು. ಆಮೇಲೆ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ವಿ ಸರ್. 9 ದಿವಸ ಪ್ರೋಗ್ರಾಮ್ ಮಾಡ್ತಿದ್ವಿ ಭದ್ರಾವತಿ ಒಳಗೆ. ರಜನಿಕಾಂತ್ ಅವ್ರನ್ನ ಕರೆಸಿ ಮೆರವಣಿಗೆ ಮಾಡಿದ್ವಿ. ಫಸ್ಟ್ ಟೈಮ್ ರಜನಿಕಾಂತ್ ಅವ್ರನ್ನ ಕರೆಸಿ ಸನ್ಮಾನ ಮಾಡಿದ್ದೆ ನಾವು, ಕರ್ನಾಟಕ ಸಂಘ. ಆ ಫೋಟೋ ಇವತ್ತು ನನ್ನ ಹತ್ರ ಇದೆ, ನನ್ನ ಆಲ್ಬಮ್ ಅಲ್ಲಿ ಇದೆ. ಹಂಗಾಗಿ ಬಹಳ ಚೆನ್ನಾಗಿ ಬೆಳೆದ್ವಿ ನಾವು. ಬಟ್ ದೊಡ್ಡ ಅಣ್ಣಗೆ ಅದು ಬಾರನ್ ಗಿಫ್ಟ್ ಸರ್. ಕಲಿತೇವೆ ಅಂದ್ರೆ ಯಾರಿಗೂ ಬರಕ್ ಸಾಧ್ಯ ಇಲ್ಲ.
ಅವರಿಗೆ ಹಳಗನ್ನಡದ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ ಸರ್, ಬೆಳ್ಳಿ ಮೋಡಗಳು ನೋಡಿಬಿಟ್ಟು ನಿಜವಾಗ್ಲೂ ಕಣ್ಣಾಗ ನೀರು ಬಂದ್ಬಿಟ್ರು ನನಗೆ. ಅಷ್ಟು ಚೆನ್ನಾಗಿ ಬಂದಿತ್ತು. ನನಗೆ ನಿಜವಾಗ್ಲೂ ವಂಡರ್ ಆಗ್ಬಿಟ್ಟು ಆಮೇಲೆ ಫೋನ್ ಮಾಡಿದೆ, ದೊಡ್ಡಣ್ಣ ಸಾರ್ಥಕ ಆಯ್ತು ಇವತ್ತು, ನೀ ಏನು ಸಾಧನೆ ಮಾಡಿದ್ದಿಲ್ಲ ಇವತ್ತು ಮಾಡಿ ತೋರಿಸಿದ್ದಿ ಅಂತ ಅವತ್ತೇ ನಾನು ಫೋನ್ ಮಾಡಿ ಹೇಳಿದೆ ಸರ್. ರೈಟ್, ಥ್ಯಾಂಕ್ ಯು ಬನ್ನಿ ಸರ್. ನಿಮ್ಮ ಗೆಳೆಯರು ಅದನ್ನ ಹೇಳ್ತಾರೆ, ನಾನು ಗಮನಿಸಿದ್ದೀನಿ ನಿಮ್ಮ ಜೊತೆ ನಾನು ಕಾರೆಲ್ಲ ಹೋಗ್ತಿದ್ದಾಗ ದಿಢೀರಂತ ನೀವು ಹೇಳುವಂಥ ಸಾಹಿತ್ಯದ ಬಗ್ಗೆ ಅವ್ರ ವಿಷಯಗಳಿರ್ಬೋದು, ನೀವು ರಾಜಾನಂದ್ ಅವರು ಜೊತೆಗೆ ಮಾಡಿದಂಥ ವಚನಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ನೀವೇ ಹೇಳಿದ್ರಿ SLC ನೀವು ಫೇಲ್ ಆದಾಗ ಅಮ್ಮ ಹೇಳಿದ್ರು ಮನೇಲಿ ದನ ಕಾಯಕ್ಕೆ ಯಾರಿಲ್ಲ, ಬಂದ್ಬಿಡಪ್ಪ ನೀನು ಅಂತ. ಆ ಥರ ಇದ್ದವ್ರು ಇದೆಲ್ಲ ಯಾವಾಗ ನಿಮ್ಗೆ ಆಸಕ್ತಿ ಶುರು ಆಯಿತು? ಹೇಗೆ ಹುಡ್ತು ಇದ್ರ ಬಗ್ಗೆ ಎಲ್ಲ ಸಾಹಿತ್ಯದ ಬಗ್ಗೆ? ನಾನು ಬೆಂಗಳೂರಿಗೆ ಬಂದ ಹೊಸಲ್ಲಿ ಇನ್ನೂ ಫ್ಯಾಮಿಲಿ ಭದ್ರಾವತಿಲೇ ಇತ್ತು, ಶಿಫ್ಟ್ ಮಾಡಿರಲಿಲ್ಲ. ಆ ಕಪಿಲಾ ಹೋಟ್ಲು ಪಕ್ಕದಲ್ಲಿ ಫುಟ್ಪಾತ್ ಮೇಲೆ ಪುಸ್ತಕಗಳನ್ನ ಮಾರಾಟ ಮಾಡೋರು. ಬೆಳಗ್ಗೆ ಎದ್ದು ದ್ವಾರಕಾ ಹೋಟ್ಲಿಂದ ತಿಂಡಿ ತಿನ್ಕೊಂಡು ಬರಬೇಕಾದ್ರೆ ನೋಡಿದ್ರೆ ಕಣ್ಣಿಗೆ ಒಳ್ಳೊಳ್ಳೆ ಪುಸ್ತಕಗಳು ಸಿಗೋವು. ಅದಷ್ಟನ್ನು ತಗೊಂಬಂದು ನಾನು ಇಟ್ಕೊಳ್ಳುವೆ. ರಾತ್ರಿ 9 ಗಂಟೆ, ನಿಮ್ಗೆ ಗೊತ್ತಲ್ಲ, 9 to 9 ಕಾಲ್ ಶೀಟು ಮುಗಿಸ್ಕೊಂಡು ಬಂದ ಮೇಲೆ ಅದನ್ನು ತಿರುವಾಗ್ತಾ ಇದ್ದೆ. ಆ ಥರ ನಾನು ಯಯಾತಿ ಓದಿದ್ದು. ಹಂಗಾಗಿ ಅನೇಕ ಒಳ್ಳೊಳ್ಳೆ ಗ್ರಂಥಗಳನ್ನು ಓದುವಂಥದ್ದು ಹವ್ಯಾಸ ಬೆಳೀತು, ಒಳ್ಳೇದಾಯ್ತು. ಇವತ್ತು ನಮ್ಮ ಮನೇಲಿ ಒಂದು ದೊಡ್ಡ ಲೈಬ್ರರಿ ಇದೆ. ನಮ್ಮ ಮನೆಯವ್ರು ಕೇಳ್ತಾರೆ, ಏನ್ರಿ ಇಷ್ಟೊಂದು ಪುಸ್ತಕ ಇಟ್ಕೊಂಡು ಏನು ಮಾಡ್ತೀರಾ ಅಂತ. ನಾನು ಹೇಳ್ತೀನಿ, ಇವತ್ತಿನ ಕಾನ್ವೆಂಟ್ ಸಂಸ್ಕೃತಿ ಇನ್ನು ಕೆಲವೇ ದಿವಸ ಇದ ನಂತರ ಮತ್ತೆ ಒಂದು ದಿವಸ ಒಳ್ಳೆ ದಿವಸ ಬರುತ್ತೆ, ಸ್ವರ್ಣಯುಗ ಬರುತ್ತೆ. ಕನ್ನಡ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ಕನ್ನಡ ವಿಜಯನಗರದ ಅರಸರ ಕಾಲದಲ್ಲಿ, ಕೃಷ್ಣದೇವರಾಯನ ಕಾಲದಲ್ಲಿ ಒಂದು ನಾಣ್ಣುಡಿ ಇತ್ತು, ಅರುವು ಅಧ್ವಾನಂ ತೆಲುಗು ತೇಟ ಕನ್ನಡ ಕಸ್ತೂರಿ ಅಂತ. ನಮ್ಮ ಭಾಷೆಗೆ ವ್ಯಾಕರಣ ಇದೆ, ಛಂದಸ್ಸಿದೆ. ಅಂತಿಂತವ್ರು ಆಡೋ ಭಾಷೆ ಅಲ್ಲ ಕನ್ನಡ, ತಪ್ಪು ತಿಳ್ಕೊಂಡಿದ್ರ. ನಿಜವಾಗ್ಲೂ ಕನ್ನಡ ಪಂಡಿತೋತ್ತಮರಾಡುವ ಭಾಷೆ. ಅದಕ್ಕೆ ಅಷ್ಟು ಶಕ್ತಿ ಇದೆ ಆ ಭಾಷೆಗೆ. ನೀವು ಹೇಳಿತರ ಆ ಕಾಲ ಬಂದೇ ಬರುತ್ತೆ ಸರ್, ಖಂಡಿತ ಬರುತ್ತೆ. ಈಗ ಮುಂದೆ ಒಂದು ಬಹಳ ಮುಖ್ಯವಾದ ಒಂದು ಹಂತಕ್ಕೆ ಬರ್ತೀವಿ. ನಿಮ್ಮ ಈ ಪುಸ್ತಕಗಳ ಬಗ್ಗೆ ಎಲ್ಲ ಹೇಳಿದ್ರಲ್ಲ ಸರ್, ನಿಮ್ಮ ಈ ಪ್ರೇಮ ಪುಸ್ತಕದ ಬಗ್ಗೆ ನಿಮ್ಮ ಲೈಬ್ರರಿ ಒಂದು ಮುಖ್ಯವಾದ ಬುಕ್ ಸರ್ ಅದು. ಅದ್ರ ಬಗ್ಗೆ ನಮ್ಮ ವೀಕೆಂಡ್ 10 ಏನ್ ಹೇಳ್ತೇನೆ ನೋಡಿ ಸರ್. ಏನ್ರಿ, ನೀವು ನನ್ನನ್ನು ನೋಡಕ್ಕೆ ಬಂದಿದ್ದು ಜೂನ್ 5ನೇ ತಾರೀಕು. ತುಂಬ ಸ್ಮಾರ್ಟ್ ಆಗಿದ್ರಿ ಅಂದರೆ ತುಂಬಾ ಸ್ಮಾರ್ಟ್ ಆಗಿದ್ರಿ. ಬಟ್ ನೋಡ್ಕೊಂಡು ಹೋದ್ಮೇಲೆ ಹುಡುಗಿ ಚೆನ್ನಾಗಿಲ್ಲ, ನನಗೆ ಇಷ್ಟವಿಲ್ಲ ಅಂತಂದು ಜಗಳ ಮಾಡೋದಂತೆ. ಮದುವೆ ಆದಾಗ ಇಷ್ಟವಿಲ್ಲದ ಮದುವೆ ಆಗಿದ್ದು ನೀವು. ಕೊನೆಗೆ ಹಾಗೆ ಜೀವನ ನಡೀತಾ ಇತ್ತು. 3 ಮಕ್ಕಳು ಆದವು. ಮದುವೆ ಆದಮೇಲೆ ಸುಮಾರು 2 ತಿಂಗಳು ನಾನು ಹಾಸನದಲ್ಲೇ ಇದ್ದೆ. ಅವಾಗ ಎಲ್ಲರೂ ನೀವು ತಿಂಗಳಿಗೊಂದ್ಸರಿ ಬಂದ ಮೇಲೆ ರೂಮಲ್ಲಿ ಹೋಗಿ ನೀರು ಕೊಡಮ್ಮ ಅಂದರೆ ಸಾಕು, ನಾನು ಹೋಗ್ತಿರ್ಲಿಲ್ಲ. ಯಾರು ರೂಮಲ್ಲಿ ಕಾಲಿಟ್ಬಿಟ್ರೆ ಏನಿಲ್ಲ ಅಂತಿದ್ರಿ. ನನಗೆ ಅದೇ ಒಂದು ಭಯ ಇತ್ತು, ಸುಮಾರು ದಿವಸ ಹಾಗೇ ಇತ್ತು. ಆವಾಗ ಇಷ್ಟವಿಲ್ಲದ ಮದುವೆ ಅಂತ ಯಾವ ಪಿಕ್ಚರ್ಗೂ ನಾವು ಜೊತೆಯಲ್ಲಿ ಹೋಗ್ತಿರ್ಲಿಲ್ಲ. ಯಾವುದೋ ಒಂದು ಪಿಕ್ಚರ್ಗೆ ಅಂತ ಹೊರಟ್ವಿ, ನೀವೊಂದು ಮೂಲೆ ನಾನೊಂದು ಮೂಲೆ, ನೀವೊಂದು ಕಡೆ ಕುತ್ಕೊಂಡ್ರಿ ನಾವೊಂದು ಕಡೆ ಕುತ್ಕೊಂಡು ವಾಪಸ್ ಬಂದ್ವಿ. ಸುಮಾರು ದಿವಸ ಆದಮೇಲೆ ಆ ರೋಡಲ್ಲಿ ಓಡಾಡ್ಬೇಕಾರೆ, ದೊಡ್ಡಣ್ಣ ಇವಳು ಯಾರೋ ಹುಡುಗಿ ಅಂತ ಕೇಳೋರು. ಹಿಂದ್ಗಡೆ ಯಾರೋ ಬರ್ತಾ ಇದ್ದಾರೆ, ನೀನು ಪಕ್ಕಕ್ಕೆ ಹೋಗು ಅಂತಿದ್ರಿ. ಅವಾಗಿನ ಸಿಟ್ಟು ನಿಮಗೆ ಎಷ್ಟಿತ್ತು ಅಂದರೆ, ಏನಾರು ಮಾತಾಡ್ಸಿದಾಗ ಕತ್ತೆತ್ತು ನೋಡಿದ್ರೆ, ಏನೇ ಕತ್ತೆತ್ತು ನೋಡ್ತೀಯ, ಕತ್ ಬಗ್ಸೆ ಅಂತಿದ್ರಿ. ಕತ್ ಬಗ್ಸ್ಕೊಂಡಿದ್ದೆ ಅಂದರೆ ಏನೇ ಮಾತಾಡ್ಸಿದ್ರೆ ಕತ್ ಬಗ್ಸಿದ್ಯಾ ಅಂತ ಬೈತಿದ್ರಿ. ಅಷ್ಟು ಸಿಟ್ಟಿತ್ತು ನಿಮಗೆ. ಬಟ್ ಅದ್ರ ಮೇಲೆ ನೀವೇ ಇದಾಗಿದ್ದು, ನಾನಂತೂ ಇಲ್ಲ. ನಾನು ಮಾಮೂಲಿ ಇದ್ದಂಗೆ ಇದ್ದೆ. ಯಾಕೆ ಇಷ್ಟ ಆಗಲಿಲ್ಲ, ಆಮೇಲೆ ಯಾಕೆ ಇಷ್ಟ ಆದೆ ಏನು ಅನ್ನೋದನ್ನು ಅದನ್ನು ನೀವೇ ಹೇಳಬೇಕು. ಆಯ್ತು ಬಿಡ, ಹೇಳ್ತೀನಿ. ನೀವು ನನ್ನ ಮದುವೆ ಆದಾಗ ತುಂಬ ಸ್ಮಾರ್ಟ್ ಆಗಿದ್ರಿ. ತುಂಬ ಸ್ಮಾರ್ಟ್ ಅಂದರೆ ನಾನು ಪಕ್ಕದಲ್ಲಿ ಹೋದ್ರೂ ಸಹಿತ ನಿಮಗೇನೋ ಒಂಥರ ಇದು, ನಾನು ಈಗಿದ್ದೀನಿ, ಏನು ಇವಳ ಜೊತೆ ಹೋಗೋದು ಅನ್ನೋ ಮಟ್ಟಕ್ಕೆ ಆವಾಗ ಹಂಗಿದ್ರಿ. ಈಗ ನಾನು ಸ್ವಲ್ಪ ಪರವಾಗಿಲ್ಲ ಅಂತ ನಿಮಗೆ ಪ್ರಪೋಸ್ ಮಾಡ್ತಾಯಿದ್ದೀನಿ. ಐ ಲವ್ ಯು ದೊಡ್ಡ, ಏನು, ಐ ಲವ್ ಯು. ಅರೆ ವಾ, ಸರ್ ಏನು ಚಂದಾನೆ ಹುಡುಗಿ ಗಲ್ಲು ಗಲ್ಲೆದುತ್ತ. ಬಾರೆ ನಾನೇನೋ ಬೇಡ ಅಂತ ಇದ್ದೆ. ಅಲ್ಲಿ ಕೂತಿಲ್ವಾ ಟೈಗರ್, ಹೊಡೆದಿದ್ದ ಅವರೇ. ಟೈಗರ್ ಒಡೆದು ಮದುವೆ ಮಾಡಿಸ್ಬಿಟ್ಟಲ್ಲಣ್ಣ ನೀನು. ಮೈಕ್ ತೊಳೆಯೋಣ ನಂಜಪ್ಪಣ, ನೀನು ಒಡೆದು ಮದುವೆ ಮಾಡಿಸೋದಕ್ಕೆ ಇವತ್ತು ಸುಖವಾಗಿದ್ದೀನಪ್ಪ. ನೀನು 100 ವರ್ಷ ಇರಬೇಕು ನಂಜಪ್ಪಣ. ಚೆನ್ನಾಗಿರ್ಲಪ್ಪ ಸರ್. ಪ್ರೇಮ ಪುಸ್ತಕದಲ್ಲಿ ಬರೀ ಕಂಪ್ಲೇಂಟ್ ಐತಲ್ಲ ಸರ್. ಸರ್, ನಮ್ದು ಇವಾಗಿನ ಕಾಲ ಆದ್ರೆ ಅದೊಂಥರ, ಯಾಕೆಂದ್ರೆ ಎಲ್ಲ ಮೊಬೈಲು, ವಾಟ್ಸಪ್, ಫೋಟೋಗಳು ರವಾನೆ ಆಗುತ್ತೆ, ಮೆಸೇಜ್ಗಳು ರವಾನೆ ಆಗ್ತವೆ. ಅವಾಗ ಏನು ಇಲ್ವಲ್ಲ ಸರ್. ಅಪ್ಪಿ ತಪ್ಪಿ ಯಾವ್ದನ ಒಂದು ಹುಡುಗಿ ನೋಡ್ಬಿಟ್ಟೆ ಅಂದ್ರೆ ಕಣ್ಣೇ ಕಿತ್ಕೊಂಡ್ಬಿಡೋರು ಸರ್. ಅಕ್ಕ ತಂಗಿರು ಜೊತೆ ಹುಟ್ಟಿಲ್ಲ ನಮ್ಮ ಮಗನೇ ಅನ್ನೋ ಕಾಲ ಅದು.
ಅಂಥದ್ರಲ್ಲೂ ಸಹಿತ ನಾವು ಯಾಮಾರಿಸಿ ಕದ್ದು ಮುಚ್ಚಿ ಕೃಷ್ಣ ಲೀಲೆಯಲ್ಲಿ ಇದ್ವಿ ಅಂದರೆ ಹುಡುಗಿನ ಪರ್ಮನೆಂಟ್ ಆಗಿ ಮಾತಾಡಿ ಮೂಗ್ಧರಾಗ್ತೀವಿ ಅಂದ್ರೆ ಯಾರಿಗಿಷ್ಟ ಇಷ್ಟ ಆಗುತ್ತೆ ಸರ್? ಹಂಗಿದ್ವಿ. ಕೊನೆಗೂ ಹಿಡಿದು ಗಂಟು ಹಾಕ್ಬಿಟ್ಟು ಬೋನ್ಗೆ ಹಾಕ್ಬಿಟ್ರು ಸರ್. ಅದೆಲ್ಲ ಆದಮೇಲೆ ನಾವು ಒಂದು ವರ್ಷ 2 ವರ್ಷ ಸಿಡಾರ್ ಬಡಾರ್ ಅಂದ್ವಿ. ಆಮೇಲೆ ನಡೀಲಿಲ್ಲ. ಆಮೇಲೆ ಅದೇ ಹೇಳಿಲ್ವ, ಎಂತ ಚೂಸಿನ ಎಂತ ಚೇಸಿನ, ಎಂತ ಚೂಸಿನ ಎಂತ ಚೇಸಿನ, ಎಂಥವಾರು ಲೈನ ಎಂಥವಾನು ಲೈನ, ಕಾಂತದಾಸರಿ. ರೈಟ್. ಕಾಂತಾಜಿ, ನೀವು ಹೇಳಿ ನಿಮ್ಮ ದಾಸರ ಬಗ್ಗೆ. ಇದ್ರ ಮೇಲೆ ಸುಮಾರು ದಿವಸ ಜೊತೆಲಿ ಹೋಗ್ತಿದ್ರೆ, ಜೊತೆಲಿ ಬರ್ಬೇಡ, ಹಿಂದ್ಗಡೆ ಹೋಗು, ಅವ್ರು ಯಾರೋ ನೋಡ್ತಾ ಇದ್ದಾರೆ, ನೀನು ಹಿಂದ್ಗಡೆ ಹೋಗು ಅನ್ನೋರು. ಏನು ಇಷ್ಟು ಇಲ್ಲ ಅಂದ್ರೆ ಬೇಡ್ರಪ್ಪ ಸರ್, ಥಿಯೇಟ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೀವು ಇಲ್ಲಿ ಕೂತ್ಬೇಕು, ಅವ್ರು ಅಲ್ಲಿ ಕೂತ್ಕೋಬೇಕಂತಲ್ಲ ಸರ್? ಹಂಗೆ ಯಾವಾಗಲೂ ಇದು ಮಾಡೋರು. ತುಂಬ ಸಿಟ್ಟು ಅಂದ್ರೆ ಸಿಟ್ಟು. ನಮಗೆ ಮದುವೆ ಆದ ವಸ್ತು ಭಯ. ಏನಾರು ಕೇಳಿದ್ರೆ ಹೆದರ್ಕೊಂಡು ಏನಾರು ಹಿಂಗೆ ನೋಡಿದ್ರೆ, ಏನೇ ಕತ್ತೆತ್ತು ನೋಡ್ತೀಯ, ಬಗ್ಸೆ ಕತ್ತು ಅನ್ನೋರು. ಕತ್ತು ಬಗ್ಗಿಸ್ಕೊಂಡಿದ್ರೆ, ಏನೇ ಬಗ್ಸಿದೆ, ಕತ್ತೆತ್ತು ಮಾತಾಡೇ ಅನ್ನೋರು. ಅವಾಗ ಕಷ್ಟದ ದಿನಗಳಿತ್ತು. ಯಾಕೆಂದ್ರೆ ಇವ್ರಿಗೆ ನಾಟಕದ ಇದು ಜಾಸ್ತಿ ಇತ್ತಲ್ಲ, ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಇದು ಮಾಡ್ತಿರ್ಲಿಲ್ಲ. ಕಷ್ಟ, ಉಟ್ಕೊಳ್ಳೋಕೆ ಸೀರೆ ಇಲ್ಲ, ಇದಿಲ್ಲ, ಅವೆಲ್ಲ ಕಷ್ಟಪಟ್ಟಿದ್ದೀವಿ. ಆದರೆ ಅವತ್ತು ಕಷ್ಟ ಏನು ಅನ್ನಿಸ್ಲಿಲ್ಲ. ಇವತ್ತು ಅಷ್ಟೇ ಇಷ್ಟು ಚೆನ್ನಾಗಿ ಎಲ್ಲ ಸುಖವಾಗಿದ್ದೀವಿ. ಎಲ್ಲ ಸುಖವಾಗಿದ್ದೀರಿ. ಕೊನೆಗೆ ಕಷ್ಟಪಟ್ಟ ಮೇಲೇ ಸುಖ ಬರ್ಬೇಕು. ಮೇಡಮ್, ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ ನಿಮಗೆ? ಜೂನ್ 29ಕ್ಕೆ 40 ವರ್ಷಗಳು. ಅಲ್ಲ, ಫಸ್ಟ್ ಮೇಡಮ್ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ಲ ನೀವು ಅವ್ರ ಬಗ್ಗೆ. ಏನ್ ಕಂಪ್ಲೇಂಟ್ಸ್ ಇತ್ತು ಹೇಳಿದ್ರಿ? ತಲೆ ಬಗ್ಗಿಸ್ಕೊಂಡ್ರೆ ತಲೆ ಎತ್ತು ಅನ್ನೋರು, ತಲೆ ಎತ್ತಿರಿ ಯಾಕೆ ತಲೆ ಎತ್ತಿದ್ಯಾ ಅನ್ನೋರು. ಯಾಕೆ ಶುರು ಮಾಡಿದ್ರಿ ಇದೆಲ್ಲ ಇವ್ರು? ಫಸ್ಟ್ ರೀಸನ್ ಏನು? ಇಲ್ಲ, ಅವ್ರು ಯಾವುದೋ ಒಂದು ಹುಡುಗಿನ ಲವ್ ಮಾಡಿಬಿಟ್ಟಿದ್ರು. ಅಯ್ಯೋ ಯಪ್ಪ, ಓ ಸಾರ್, ಪರನಾರಿ ಸೋದರ ನಾನು. ನನ್ನನ್ನ ಇವಳು ಈ ಅಪವಾದನೆ ಮಾಡ್ಬಿಟ್ಲಲ್ಲ ಕರ್ನಾಟಕದ ಮುಂದೆ. ಇರಿ ಸರ್, ಮೇಡಮ್ ಕರೆಕ್ಟ್ ಆಗಿ ಹೇಳಿ ಮೇಡಮ್. ಅದನ್ನ ಇಟ್ಕೊಂಡು ಒಂದು 6 ತಿಂಗಳವರೆಗೂ ಹಂಗೆ ಇದು ಮಾಡೋರು. ಆಮೇಲೆ ನಮ್ಮ ಹುಡುಗರೆಲ್ಲ ತಮಾಷೆ ಮಾಡುವ ಮಕ್ಕಳು, ಚಿಕ್ಕಪ್ಪ ಎಲ್ಲೊರಟೆಯಿಂದ ಹಳೆ ಕರಳುಗಳನ್ನೆಲ್ಲ ನೋಡ್ಕೊಂಬರ್ತೀನಿ ಅಂತ ತಮಾಷೆ ಮಾಡೋರು. ಹಂಗಾಗೋದಂತ ಸ್ವಲ್ಪ ದಿವಸ ಇತ್ತು. ಅಂದ್ರೆ ಎಲ್ಲಾ ವಿಷಯನೂ ನಂತರ ಶೇರ್ ಮಾಡ್ಕೊಂಡಿದ್ದಾರೆ, ಯಾವುದನ್ನು ಮುಚ್ಚಿಟ್ಟು. ಇವತ್ತು ಅಷ್ಟೇನೆ, ಯಾವುದು ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದು ಹೇಳ್ತಾರೆ, ಅದ್ರಲ್ಲಿ ಮುಚ್ಚುಮರೆ ಇಲ್ಲ. ಪ್ರತಿಯೊಂದು ಹೇಳೋದು. ನನ್ನ ದೃಷ್ಟಿಲಿ ಹೆಂಡತಿ ಅಂದ್ರೆ ಒಳ್ಳೆ ಫ್ರೆಂಡ್. ಕರೆಕ್ಟ್. ನಾನು ನಮ್ಮಮ್ಮನಾಣೆ ಇಲ್ಲಿವರೆಗೂ ನನ್ನ ಹೆಂಡತಿ ಹತ್ರ ಯಾವ ವಿಷಯವನ್ನು ಮುಚ್ಚಿಟ್ಟಿಲ್ಲ. ದೇವರಾಣೆ, ಮುಚ್ಚಿಟ್ರೆ ತುಂಬಾ ಸಫರ್ ಮಾಡಬೇಕಾಗುತ್ತೆ ಜೀವನದಲ್ಲಿ. ನಾವೇನಾದ್ರೂ ರಿಯಾಲಿಟಿ ಒಂದು ಸತಿ ಹೇಳಿದಾಗ ಒಂದು 1/2 hour ಕೋಪ ಇರುತ್ತೆ ಅಂತಾರೆ, ಆಮೇಲೆ ಕೂಲ್ ಆಗ್ತಾರೆ. ಆಮೇಲೆ ನಿಧಾನಕ್ಕೆ ನಾವೇನೆ ಅವ್ರಿಗೆ ನೋಡು ಮುಚ್ಚಿಡ್ಬೋದಾಗಿತ್ತು, ಆ ಥರ ಕಳ್ಳ ಮನಸ್ಸು ನನಗಿಲ್ಲ, ಗೊತ್ತಾಯ್ತಾ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ಮೇಲೆ ಇನ್ನೊಂದ್ಸತಿ ಹೆಂಗೆ ಮಾಡಿಬಿಡಿ ಪ್ಲೀಸ್, ಸರಿ ಆಗ್ತದೆ ಅಷ್ಟೇ. ನಿಜವಾದ ಪ್ರೀತಿ ಇರೋದು ಎಲ್ಲಿ ಅಂದರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ದಲೇ ಇರೋ ಜಾಗದಲ್ಲಿ. ಇವತ್ತಿನ ಯುವಜನತೆಗೆ ಹೇಳೋದು ನಾನು ಇಷ್ಟೇ, ಜಗಳ ಆಡ್ಕೋಬೇಡಿ. ಒಳ್ಳೆ ದಿವಸ ಬಂದೇ ಬರುತ್ತೆ, ಕತ್ಲಾದ್ಮೇಲೆ ಬೆಳಕು ಬಂದೇ ಬರುತ್ತೆ. ಅದು ಬರೋವರೆಗೂ ಕಾಯಿರಿ. ನಾವು ಪರಮಾತ್ಮನಲ್ಲಿ ಯಾವ ರೀತಿ ನಿಷ್ಕಲ್ಮಶವಾದ ಪ್ರೀತಿ ಭಕ್ತಿ ಇಟ್ಕೊಂಡಿರ್ತೀವೋ ನಮ್ಮ ಪ್ರೇಮದಲ್ಲೂ ಹಂಗೆ ಇಟ್ಕೊಂಡಿರ್ಬೇಕು. ಹಂಗಾಗಿ ನಾನು ನನ್ನಲ್ಲೇ 40 ವರ್ಷದಿಂದ ಚೆನ್ನಾಗಿದ್ದೀನಿ. ಹಂಗೆ ನೀವು ಸುಮ್ಮನೆ ಹಿಂಗೆ ಮಾಡ್ಬಿಟ್ರೆ ಆಗಲ್ಲ ಸರ್. ಅದನ್ನ ಕರೆಕ್ಟಾಗಿ ಇವತ್ತು ವ್ಯಾಲೆಂಟೈನ್ಸ್ ಡೇ ನೋಡಿ ಅಲ್ಲೊಂದು ವಿಡಿಯೋ ತೋರಿಸ್ತೀವಿ. ಬೇರೆ ಹೀರೋಗಳು ಹೀರೋಯಿನ್ಗೆ ಯಾವ ಥರ ಎಲ್ಲ ಪ್ರಪೋಸ್ ಮಾಡ್ತಾರೆ ನಾವೆಲ್ಲರೂ ನೋಡಿದೀವಿ. ಮತ್ತೆ ಒಂದ್ಸಲ ನಿಮ್ಗೆ ತೋರಿಸೋಣ ಅಂತ. ರೈಟ್ ಸರ್, ನಾವು ರೊಮ್ಯಾಂಟಿಕ್ ಹೀರೋಸ್ ಪ್ರಪೋಸ್ ಮಾಡ್ತಾನೆ ಇರ್ತೀವಿ, ಹೀರೋಯಿನ್ಸ್ಗೆ ಹೂ ಕೊಡ್ತೀವಿ, ಡೂಯೆಟ್ ಹಾಡ್ತೀವಿ, ಸ್ವಿಟ್ಜರ್ಲ್ಯಾಂಡಲ್ಲಿ ಡ್ಯಾನ್ಸ್ ಮಾಡ್ತೀವಿ. ಸೊ ನಿಮ್ದೊಂದು ಅದ್ಭುತವಾದ ಲವ್ ಸ್ಟೋರಿ ಇದೆ, ಹೀರೋಯಿನ್ ಇದ್ದೀರಾ, ವ್ಯಾಲೆಂಟೈನ್ಸ್ ಡೇ ಬೇರೆ, ಅದನ್ನ ಮತ್ತೆ ಇಲ್ಲಿ ರೀಕ್ರಿಯೇಟ್ ಮಾಡೋಣ ಅಂತ. ಓಕೆ, ಅದಕ್ಕೇನಂತೆ. ರೆಡಿ, ಸೆಟ್ ಅಪ್ ಪ್ಲೀಸ್. ನೋಡಿ ಸರ್, ಪ್ರೇಮಿಗಳ ದಿನ, 40 ವರ್ಷಗಳ ಪ್ರೇಮ್ ಕಹಾನಿ, ಹೀರೋಯಿನ್ ಸಿಕ್ಕಿದ್ರಾ. ಹಾಗಾಗಿ ಈ ವೇದಿಕೆ ನಿಮ್ದು. ಅಂದ್ರೆ ನಾನು ಅವಳ ನಿಮ್ಮ ಪ್ರೀತಿನ ವ್ಯಕ್ತಪಡಿಸ್ಬೇಕು ಸರ್. ಅವ್ರು ಬರೀ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್ ನಿಮ್ ಬಗ್ಗೆ. ಗರಗರ ತಿರುವತಿ ಕಣ್ಣ, ಕೆಂಪಾನೆ ಮೈ ಬಣ್ಣ,
ಬೈತಾಲೆ ಸಣ್ಣ ನಡು ಸಣ್ಣ ನಮ್ಮೂರ ದೊಡ್ಡಣ್ಣ ಮೆಚ್ಚವನೇ ಚಂದುಳ್ಳಿ ನಿನಗಾಗಿ ಮರೆತೆ ಮನೆ ಮಾರು ಜಿಂದಗಿ ಎಲ್ಲ ನಿನ್ನ ಕೂಡದ ಮ್ಯಾಲೆ ಈ ಮುಸುಡಿ ಮ್ಯಾಲೆ ಹಾಕಿ ಮೀಸೆ ಹುಬ್ಬುಗಳೆಲ್ಲ ನಿಗಮಪ ಹೌದ್ರಪ್ಪ ಗರಗರ ಹೈ ಗರಗರ ತಿರುವತಿ ಕಣ್ಣ ಕೆಂಪನ್ನೆ ಮೈ ಬಣ್ಣ ಬೈತಾಲೆ ಸಣ್ಣ ನಡು ಸಣ್ಣ ನಮ್ಮೂರ ದೊಡ್ಡಣ್ಣ ಮೆಚ್ಚವನೇ ಚಂದುಳ್ಳಿ ಹೆಣ್ಣ. ಅರೆ ವಾ, ಹಾಯ್ ಬುಲ್ಬುಲ್, ಐ ಲವ್ ಯು, ಐ ಲವ್ ಯು. ಕಷ್ಟದಲ್ಲಿ ಸುಖದಲ್ಲಿ ಯಾವತ್ತೂ ನಿನ್ನ ಕೈ ಬಿಡಲ್ಲ. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೆ ನೀನೇ ನನ್ನ ಧರ್ಮಪತ್ನಿ ಆಗುವಂತ ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ನನ್ನ ನೆಚ್ಚಿನ ಅವಧೂತ ಹನುಮಂತಪ್ಪ ಗುರುವಿನ ಸಾಕ್ಷಿಯಾಗಿ ಕೇಳ್ತಾ ಇದ್ದೀನಿ. ಸ್ವೀಕಾರ ಮಾಡು. ಅರೆ ವಾ, ಥ್ಯಾಂಕ್ ಯು. ಬಾರೆ ಬಾರೆ ಕರಿತಾವ್ರು. ಪಕ್ಕಕ್ಕೆ ಬಾರೆ. ವಾವ್, 40 ವರ್ಷ ಚೆನ್ನಾಗಿರ್ಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿ. So nice, so nice, so nice. ಮೇಡಮ್, ಯಾವ ಪಾಯಿಂಟ್ ಅಲ್ಲಿ ಸಾರ್ ಹೇಳ್ತಿದ್ದ ಈ ತರ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ಲ, ಯಾವ ಪಾಯಿಂಟ್ ಅಲ್ಲಿ ಬದಲಾದ್ರು? ಈಗ ಒಂದೇ ಒಂದು, ಅವಾಗೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಬಂದ್ವಿ, ಅವಾಗೇನೋ ಕಷ್ಟ ಅನ್ನಿಸ್ಲಿಲ್ಲ. ಈಗ ಒಂದೇ ಒಂದು ನನಗೂ ಅವ್ರಿಗೂ ಜಗಳ ಆಗೋದು ಅಂದರೆ ಹೆಲ್ತ್ ಬಗ್ಗೆ. ವಾಕ್ ಮಾಡ್ರಿ ಮಾಡಲ್ಲ, ಅದು ಒಂದು ದಿನ ಬೆಳಗ್ಗೆ ಎದ್ರೆ ಸಾಯಂಕಾಲ ಆದ್ರೆ ನನಗೂ ಅವ್ರಿಗೂ ಜಗಳ ಶುರುವಾಗದೆ ಅಲ್ಲಿ. ಇವಾಗ ಸ್ಟೇಜ್ ಮೇಲೆ ನಾನು ನಿನ್ಗೆ ಹೇಳಿದ್ದೆ, ನನ್ನ ಫ್ರೆಂಡ್ ಆಗಿ, ನನ್ನ ಲವರ್ ಆಗಿ ಅಂದ್ರೆ ಡಾಕ್ಟರ್ ಆಗ್ತೀನಿ, ಟೀಚರ್ ಆಗ್ತೀನಿ ಅಂತ ಹೇಳಿ. ಯು ಆರ್ ನಾಟ್ ಎ ಟೀಚರ್, ಮೈ ವೈಫ್, ಮೈ ಫ್ರೆಂಡ್. ಸರ್, ನೀವು ಮಧ್ಯದಲ್ಲಿ ಜಿಂಡಾಲ್ ಸೇರ್ಕೊಟ್ರಿ, ಆ ಕತೆ ಹೇಳಿದ್ರಲ್ಲ ಸರ್, ನೀವು ಬರೆಯಕ್ಕಾಗಲ್ಲ ನನಗೆ. ಯಾವ್ದು ಹೇಳಿ? ವೆಯ್ಟ್ ಕಮ್ಮಿ ಮಾಡ್ಬೇಕು ಅಂತ ಒಂದು ಯಾವ್ದೋ ಒಂದು ಇದು ಸೇರ್ಕೊಂಡ್ರಲ್ಲ ನೀವು. ಅಯ್ಯೋ, ಅಲ್ಲಿ ಹೋದ್ರೆ ನಮ್ಗೇನು ಅಂತಂದ್ರೆ ಹೊಟ್ಟೆ ತುಂಬ ಊಟ ಕೊಡ್ತಾನೆ, ಇದು ಮಾಡ್ತಾನೆ. ಅಲ್ಲೋದ್ರೆ ಊಟ ತಿಂಡಿ ಏನಿಲ್ಲ, ಕ್ಲೀನಾಗಿ ನನ್ನ ದಪ್ಪನೆ ಹೊಟ್ಟೆಗೆ ಕ್ಲೀನಾಗಿ ಹಾಕು, ಪೈಪ್ ಹಾಕು, ಸೋಪಿನ ನೀರು ಹಾಕು, ಹೊಟ್ಟೆಲಿ ಇರೋದೆಲ್ಲ ಖಾಲಿ ಮಾಡು, ಎನಿಮಾ ಕೊಟ್ಟು 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 ನಿತ್ರಾಣ ಆಗ್ಬಿಟ್ವಿ. ಒಂದು ಸೌತೆಕಾಯಿ ಪೀಸ್ ಕೊಡ್ತಾರೆ, ಒಂದು ಪರಂಗಿ ಹಣ್ಣು ಪಪ್ಪಾಯಿಂದ ಪೀಸ್ ಕೊಡ್ತಾರೆ. ತಿಂದ್ರೆ ಏನು ಅಂತ ಗೊತ್ತಾಗಲ್ಲ. ನನ್ನ ಮಗಂದು ಬೆಂಕಿ ಕಡ್ಡಿನ ತಗೊಂಬಂದ್ಬಿಟ್ಟು, ಬೆಂಕಿ ಪಟ್ಟಣದ್ದು ಕಡ್ಡಿನೆಲ್ಲ ಹಿಂಗೆ ಚೆಲ್ಬಿಡ್ತಾರೆ. ಅದನ್ನ ಒಂದೊಂದೇ ಎತ್ತಿ ಹಾಕ್ಬೇಕಂತೆ, ಅದೊಂದು ಎಕ್ಸಸೈಸ್ ಅಂತೆ. ಯಾವನಾನ ಎಕ್ಸಸೈಸ್ ಅಂತಾನ ಅದನ್ನ. ನಾನೇನ್ ಮಾಡಿದೆ, ಎಲ್ಲದನ್ನು ಕೂತ್ಕೊಂಡು ಜೋಡಿಸ್ಬಿಟ್ಟು ಒಟ್ಟಿಗೆ ನಾಟ್ ಲೈಕ್ ದಟ್. ಒನ್ ಬೈ ಒನ್ ಪಿಕ್. ನಾನು ಮಕ್ಕಳ 1 by 1 ಪಿಕ್ ಮಾಡೋಕ್ಕೆ ನಾನು ಕೆಲಸ ಇಲ್ದನ್ನು. ಅದು ಹೊಟ್ಟೆಗೆ ಎಕ್ಸಸೈಸ್ ಆಗುತ್ತೆ. ಓ, ಹೊಟ್ಟೆಗೆ ಇದಾ ಎಕ್ಸಸೈಸು, ಇದು ನಾನು ಮನೇಲೇ ಮಾಡ್ಬೋದಾಗಿತ್ತು. ನಾನು ಯಾಕೆ ಇಲ್ಲಿಗೆ ಬರಬೇಕು, ನೀಚರ್ಕೂರಿಗೆ ಯಾಕೆ ಬರಬೇಕು ಅಂತ ಅವಾಗ ಓಡ್ ಬಂದ್ಬಿಟ್ಟೆ. ಆಗಲಿಲ್ಲ ನನ್ನ ಕೈಲಿ. ಬಂದೆ ಅಷ್ಟೇ, ಇನ್ನೊಂದ್ಸತಿ ಹೇಳಲಿಲ್ಲ. ಯಾಕೆಂದರೆ ಅರ್ಜೆಂಟ್ ಶೂಟಿಂಗ್ ಬಂದೈತೆ ಕಣೆ ಅಂತ ಇವಳಿಗೆ ಹೇಳಲಿಲ್ಲ. ಸೇರ್ಕೊಂಡಿರೋದು ಹೇಳಿದ್ರೆ ಮತ್ತೆ ತಗೊಂಡೋಗಿ ಏನಾರು ಮಾಡಿ ಸೇರಿಸ್ಬಿಟ್ಟಿರೋಳು ನನಗೆ. ಹಂಗಾಗಿ ನಾನು ಹೇಳಕ್ಕೆ ಹೋಗ್ಲಿಲ್ಲ. ಸರ್, ಒಂದು ಅಯರ್ನ್ ಫ್ಯಾಕ್ಟ್ರಿಯಲ್ಲಿ ವೆಲ್ಡಿಂಗ್ ಮಾಡ್ತಾ ಇದ್ರಿ, ಸ್ಕ್ರಾಪ್ನೆಲ್ಲ ವಿಂಗಡಣೆ ಮಾಡ್ತಿದ್ರಿ, ಈ ತರ ಕೆಲಸಗಳು ಮಾಡ್ತಾ ಇದ್ದೆ ನೀವು. ಈಗ ನಮ್ಮ ಕನ್ನಡದ ಜನತೆಯ ಪ್ರೀತಿಯ ಕಲಾವಿದರು. ಆ ಮೊದಲನೇ ಹೆಜ್ಜೆ ಎಲ್ಲಾಯ್ತು, ಹೇಗೆ ಶುರು ಆಯ್ತು ಸಿನಿಮಾ ಜೀವನ? ವೆಂಕಟಪ್ಪ ಅಂತ ಅವ್ರಿಗೆ ನನ್ನ ಮೇಲೆ ವಿಪರೀತ ಆಸೆ. ಸಿನಿಮಾ ಡೈರೆಕ್ಟರ್ ಸಿದ್ಲಿಂಗಯ್ಯ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಅವನು ಒಂದು ವಿಲನ್ ಕ್ಯಾರೆಕ್ಟರ್ಗೆ ಹುಡುಕ್ತಾ ಇದ್ದಾನೆ ಕಣೋ. ನೀನು ನೋಡಿದ ತಕ್ಷಣ ನಿಂಗೆ ಜ್ಞಾಪಕ ಬಂದು ಬಾಯ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೋದಾಗ ಏನಾಯ್ತು, ಕರ್ಕೊಂಡೋದ್ರು. ಅವ್ರು ನನ್ನ ಒಂದ್ಸತಿ ಹಿಂಗೆ ನೋಡ್ಬಿಟ್ಟು, ನೋಡಯ್ಯ, ಒಬ್ಬ ಕಲಾವಿದ ಅಳ್ಬೋದೇನೆ ಅಂದರು. ಸುಲಭವಾಗಿ ಅಳ್ಬೋದು, ಸುಲಭವಾಗಿ ಅಳ್ಬೋದು. ನೀನು ನಡೆದೇ ನಾನು ನಡೆಸ್ಬೇಕು, ಅಳಸಾಯ ನೋಡೋಣ. ಅದು ಇದು ನನ್ನ ಜೀವನದ ತಿರುವು. ಇಲ್ಲಿ ನಾನು ಫೇಲ್ ಆದರೆ ಮತ್ತೆ ಭದ್ರಾವತಿ ಫ್ಯಾಕ್ಟ್ರಿ ಒಳಗೆ ಕಸ ಹೊಡಿಬೇಕು, ಕಾಪಿ ಮಾಡಬೇಕು, ಸ್ಕ್ರಾಪ್ ಎತ್ತಬೇಕು. ಇಲ್ಲಿ ನಾನು ಮೈದುಂಬಿ ಮಾಡಿದ್ರೆ ನನಗೆ ದೇವ್ರ ಅನ್ನ ಕೊಡ್ತಾನೆ. ಅಲ್ಲಿ ಅಂಗುಲಿ ಮಾರದಲ್ಲಿ ಒಂದು ಸೀನ್ ಬರುತ್ತೆ. ಬುದ್ಧ ಬರ್ತಾನೆ. ಬುದ್ಧ ಬಂದಾಗ ವಾಗ್ವಾದಗಳೆಲ್ಲ ನಡೆಯುತ್ತೆ. ಇವನು ಮುಟ್ಟುಬಿಟ್ಟು ಅವನು ಹೇಳ್ತಾನೆ, ಕಿತ್ತೆಸೆಯು ಈ ಅಂಗುಲಿ ಮಾಲೆಯನ್ನು, ಈ ಕರ್ಮ ಪಾಶವನ್ನು, ಮೇಣಂತೆ ಮುಕುಟವನ್ನು, ಮೃತ್ಯುವಿನ ತೊತ್ತುತನದ ಅಪಮಾನ ಚಿಹ್ನೆಯನ್ನು ಒಂದೊಂದೇ ಕಿತ್ತಾಕ್ತಾನೆ. ಕಿತ್ತಾಕ್ತಾ ಅವನಲ್ಲಿರೋ ರಾಕ್ಷಸಿ ಕೃತ್ಯಗಳೆಲ್ಲ ಹೋಗಿ ದೈವಿಕ ಭಾವನೆ ಬರುತ್ತೆ. ಈಗ ಹೀಗಿದೆ ಕಂದ ಅಂತ ಕೇಳ್ತಾನೆ. ಅವಾಗ ಅವನು ಒಂದೇ ಒಂದು ಮಾತು ಹೇಳ್ತಾನೆ, ಹಗುರಾಯಿತು ಎದೆ, ತುಂಬುತ್ತಿದೆ ಸೊದೆ, ನನ್ನ ಈ ಜೀವನ ಕಣಕಣವನ್ನು
ಹರಿಯುತ್ತಿದೆ ಮುದ ಮೈದೋರಿದೆ ಹದ ಪಾವನಗೈದಿದೆ ಚಣಚಣವನ್ನು ಬೆಳದಿಂಗಳ ಹೊಡೆ ಕಾನನದೇಳೆ ಮೀಸಿ ತೊಳೆದ ರೈತಿ ಬಾಳನು ತುಂಬಿತೋ ಪಾವನಗೈದಿತೋ ನಿನ್ನೀ ದೇವ ಮನೋಹರ ಪ್ರೀತಿ ದೇವ ಮನೋಹರ ಪ್ರೀತಿ ಅಂತ ಸಾಷ್ಟಾಂಗ ಆಗ್ತದೆ. ನಮ್ಮ ಗುರುಗಳ ಕಣ್ಣಲ್ಲಿ ಪಟ 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 ನೀರು ಬಂತು. ಹೈ ಯಾವನ್ ಏನೇ ಹೇಳಿದ್ರು ನನ್ನ ನಾಟಕಕ್ಕೆ ನೀನೇ ಕಳ ಸಿದ್ದೇಗೌಡ ಹಾಕು. ಹಂಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖದಲ್ಲಿ ಸಿದ್ದೇಗೌಡನ ಪಾತ್ರದ ಮೂಲಕ ನನ್ನ ಜೀವನದಲ್ಲಿ ಕರ್ನಾಟಕಕ್ಕೆ ನನ್ನ ಪರಿಚಯ ಮಾಡಿಸಿದ ಗುರು ಸಿದ್ಧಲಿಂಗಯ್ಯ. ರೈಟ್ ಮೇಡಮ್, ಇನಿಷಿಯಲ್ ಡೇಸ್ ಅವರು ಬರೀ ವಿಲ್ಲನ್ ರೋಲ್ಸ್ ಮಾಡ್ತಾ ಇದ್ರು, ಕಾಮಿಡಿಗೆಲ್ಲ ಆಮೇಲೆ ಬಂದ್ರು. ಆ ಟೈಮ್ ಹೇಗಿತ್ತು ನಿಮ್ಮ ರಿಯಾಕ್ಷನ್? ಪರಾಜಿತ ಅನ್ನೋ ಒಂದು ಚಿತ್ರದಲ್ಲಿ ಇವ್ರದ್ದು ಶಶಿಕಲಾ ಅವ್ರದ್ದು ಇಬ್ಬರದು ಒಂದು ಸೀನ್ ಬಂದಿತ್ತು. ಆ ಪೇಪರಲ್ಲಿ ಬಂದಿದ್ದು ನೋಡಿ ಹೇಳು ಪರವಾಗಿಲ್ಲ, ಎಲ್ಲ ನೋಡಿರೋದು ಹೇಳಿ. ಸರಿ, ಸಂತೆಗೆ ಹೋಗ್ತಾ ಇದ್ವಿ, ಇವರು ಬರೋರ ಜೊತೆಯಲ್ಲಿ ಅವ್ರ ಹೆಂಗಸರು ಅವ್ವ ಇದು ಕೊಡು ಅಕ್ಕ ಇದನ್ನ ಕೊಡು ಅಂದ್ರೆ, ಅಲ್ಲ ಕಣಣ್ಣ ಇಲ್ಲಿ ಅವ್ವ ಅಕ್ಕ ಅಂತೀಯ, ಫಿಲಮ್ನಲ್ಲಿ ಯಾಕೆ ಹೆಣ್ಮಕ್ಳನ್ನ ಎಲ್ಲೆಲ್ಲೂ ಬಿಡ್ದಂಗೆ ಓಡಾಡಿಸ್ತೀಯ ಅನ್ನೋರು. ಎಲ್ಲ ಫಿಲಮ್ಗಳು ನೋಡ್ತಾ ಇದ್ವಿ, ಯಾವುದನ್ನು ಬಿಡ್ತಾ ಇರಲಿಲ್ಲ. ಓಕೆ, ಈ ವಿಲನ್ ಇಂದ ಈ ಕಾಮಿಡಿ ಯಾವ ಶಿಫ್ಟ್ ಆಗಿತ್ತು ಸರ್? ಅದಕ್ಕೆ ಕಾರಣ ಏನು ಸರ್? ವಿಲನ್ ಪಾತ್ರನೇ ಮಾಡ್ತಾ ಇದ್ವಿ, ಎಲ್ಲಿ ನೋಡಿದ್ರು ವಿಲನ್. ಬಿದ್ದು ಎದ್ದು ಅಯ್ಯ ಭದ್ರಾವತಿಲಿ ಸ್ಕ್ರಾಪ್ ಎತ್ತಬೇಕಾದ್ರೆ ಎಷ್ಟೋ ಚೆನ್ನಾಗಿದ್ದಲ್ಲೋ ಬೋಳಿ ಮಗನೇ ದೊಡ್ಡ ಅಂತ ಕನ್ನಡಿಗೆ ನೋಡ್ಕೊಂತಿದ್ದೆ ನಾನು. ಹಿಂಗೆ ಕಷ್ಟ ಬಂತಲ್ಲಪ್ಪ, ಆದ್ರೂ ಕುಗ್ತಾ ಇರ್ಲಿಲ್ಲ, ಎಲ್ಲ ಮಾಡ್ತಾ ಇದ್ದೆ. ಮಾಡಿ ಒಂದು ದಿವಸ ಏನಾಗೋಯ್ತು, ಇದಕ್ಕೋದೆ ನಾನು ಅಭಿಮಾನ್ ಸ್ಟುಡಿಯೋಗೆ. ಬಾರಣ ಇದ್ರು, ಒಂದು ವಿಷಯ ಏನು ಬರೋಣ, ಈ ವಿಲನ್ ಥರನೇ ಇರಬೇಡ, ಅದಕ್ಕೆ ಆಯಸ್ ಕಮ್ಮಿ, ನಿನ್ಗಿಂತ ಯಾವನನ್ನ ಇನ್ನೊಬ್ಬ ಚೆನ್ನಾಗಿ ವಿಲನ್ ಮಾಡೋನ್ ಬಂತು ಅಂದರೆ ನಿನ್ನ ಮಾರ್ಕೆಟ್ ಬಿದ್ದೋಗುತ್ತೆ, ಸ್ವಲ್ಪ ಕಾಮಿಡಿ ಬೆರೆಸ್ಕೋ. ಕಾಮಿಡಿ ವಿಲನ್ ಆದರೆ ಆಯಸ್ ಜಾಸ್ತಿ ಇರುತ್ತೆ ಕಾಮಿಡಿಯನ್ಸ್ಗೆ, ಹೌದಲ್ವಾ? ಅದೊಂದು ಸ್ವಲ್ಪ ತಲೆ ಒಳಗುಳಿತು. ಹಂಗಾಗಿ ಏನಾಯ್ತು, ಅಲ್ಲಿಂದ ಕಾಮಿಡಿಗೆ ನನ್ನ ಪಾದಾರ್ಪಣೆ ಆಯ್ತು. ರೈಟ್, ನಿಮ್ಮ ನಿರ್ದೇಶಕರೊಬ್ಬರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟಲ್ಲಿ. ಅಣ್ಣಯ್ಯ ನಮಸ್ಕಾರ, ಹೇಗಿದ್ದೀರಾ? ಕನ್ನಡ ಚಿತ್ರರಂಗ ಕಂಡ ಅದ್ಭುತವಾದ ಕಲಾರತ್ನ ನೀವು. ನಿಮ್ಮನ್ನು ಕಂಡ್ರೆ ಯಾರಿಗಿಷ್ಟ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ, ಬಟ್ ಅವರೆಲ್ಲರಿಗಿಂತಲೂ ನನಗೆ ಬಹಳ ಇಷ್ಟ. ಯಾಕೆ ಅಂದರೆ ನೀವು ನಮ್ಮೂರಿನವರು ಅನ್ನೋ ಒಂದು ಕಾರಣ. ನಾನಾಗ ಸ್ಕೂಲ್ಗೆ ಹೋಗ್ತಾ ಇದ್ದೆ, ನೀವು ಒಂದು ಬುಲೆಟ್ ಇಟ್ಕೊಂಡಿದ್ರಿ, ಆ ಬುಲೆಟಲ್ಲಿ ಡಡ್ಡ ಅಂತ ಚನ್ನಗಿರಿ ರೋಡೆಲ್ಲ ಬರ್ತಾ ಇದ್ರೆ ಆ ಅಕ್ಕಪಕ್ಕ ಇರೋ ಅಂಗಡಿಯವರೆಲ್ಲ ತಿರುಗಿ ನೋಡ್ತಾ ಇದ್ರು. ಯಾವತ್ತೋ ಒಂದಿನ ನಾನು ಚಿತ್ರರಂಗಕ್ಕೆ ಬರ್ತೀನಿ, ನಿಮ್ಮ ಸಿನಿಮಾಗೆ ನಾನು ಡೈರೆಕ್ಟರ್ ಆಗ್ತೀನಿ ಅನ್ನೋ ಕನಸು ಕಲ್ಪನೆ ಏನೂ ನನಗಿರಲೇ ಇಲ್ಲ. ಅನಿರೀಕ್ಷಿತವಾಗಿ ನಾವು ಚಿತ್ರರಂಗದಲ್ಲಿ ಸೇರಿದ್ವಿ. ಒಂದು ಹೆಮ್ಮೆ ಆಗುತ್ತೆ, ಒಬ್ಬ ನಿರ್ದೇಶಕನ ಜೊತೆಯಲ್ಲಿ ಅತಿ ಹೆಚ್ಚು ಚಿತ್ರಗಳನ್ನು ಮಾಡಿದ್ದು ನೀವು. ನನ್ನ ಜೊತೆಯಲ್ಲಿ 24 ಸಿನಿಮಾ ನನ್ನ ಜೊತೆಲಿ ನೀವು ಕೆಲಸ ಮಾಡಿದ್ದೀರಿ. ಒಬ್ಬ ಕಲಾವಿದನಾಗಿ ನೀವು ಎಲ್ಲ ಪಾತ್ರಕ್ಕೂ ಹೊಂದ್ಕೋತೀರಿ. ದೊಡ್ಡಣ್ಣ ಅಂತ ಅಂದ್ಕೊಂಡು ಪೆನ್ ಹಿಡಿದ್ರೆ ಯಾವ ಪಾತ್ರ ಬೇಕಾದರೂ ನಂಬಿ ನಾವು ಬರೀಬಹುದು. ಆ ಪಾತ್ರಕ್ಕೆ 100ಕ್ಕೆ 100 ಜೀವ ಕೊಡುವಂಥ ಅದ್ಭುತವಾದ ಪ್ರತಿಭೆ ನಿಮ್ಮಲ್ಲಿದೆ. ನನ್ನ ಆಸೆ 1000 ಚಿತ್ರಗಳನ್ನು ನೀವು ಪೂರೈಸಬೇಕು, 100 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಇರಬೇಕು, ಈಗ ಬರ್ತಕ್ಕಂಥ ಪೀಳಿಗೆಗೆಲ್ಲ ನೀವು ಮಾರ್ಗದರ್ಶಕರಾಗಬೇಕು. ಇದೇ ನನ್ನ ಆಸೆ. ನಮಸ್ಕಾರ. ಥ್ಯಾಂಕ್ ಯು ನಾರಾಯಣ್, ಥ್ಯಾಂಕ್ ಯು. 24 ಫಿಲ್ಮ್ ಜೊತೆಗೆ ಮಾಡಿದ್ದಾರೆ. ಒಂದೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ಗಳು. ರೈಟ್ ಸರ್, ಒಬ್ರು ರಾಜಕಾರಣಿ ಬಂದಿದ್ದಾರೆ ನಿಮ್ಮನ್ನ ಭೇಟಿ ಮಾಡಕ್ಕೆ. ವೆರಿ ಗುಡ್, ಸ್ವಾಗತಿಸೋಣ. ವೆಲ್ಕಮ್. ಬಾರೆಯ ಗೆಳೆಯ ಹೆಂಗಿದೆಯಾ? ಇವತ್ತು ಸೂರ್ಯವಂಶ ಮರೆಯಕ್ಕಾಗಲ್ಲ. ನಾಟಿ ಕೋಳಿ ಚೆನ್ನಾಗಿದೆಯಾ? ನೀವು ಹೀರೋಗಳು ಮರ ಸುತ್ಕೊಂಡು ಹೋಗ್ಬಿಡ್ತೀರ, ಕಷ್ಟ ಬೀಳೋರು ನಾವು ಇವರು. ಯಾಕೆಂದ್ರೆ ಪೋಷಕ ನಟರು, ಹಾಸ್ಯ ನಟರು, ಖಳನಾಯಕ ಪಾತ್ರ ಎಲ್ಲದರಲ್ಲೂ ನಾವೇನೆ. ದೂರದಿಂದ ನಿಂತ್ಕೊಂಡು ನೀವು ಹೆಣ್ಮಕ್ಳನ್ನ ಲವ್ ಮಾಡ್ತೀರಾ, ನಾವು ಎಳೆದಾಡ್ಕೊಂಡು ಲವ್ ಮಾಡ್ತೀವಿ. ಯಾರೀತ ಆದ್ರೆ ದೊಡ್ಡಣ್ಣನ ವಿಚಾರಕ್ಕೆ ಬಂದಾಗ ಅವ್ ನನಗಿಂತ ಹಿರಿಯ ವಯಸ್ಸಿನಲ್ಲಿ, ಅನುಭವದಲ್ಲಿ ದೊಡ್ಡ ನಟ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಅವನ ಅಭಿಮಾನಿ. ಈಗ ನಮ್ಮ ಕರ್ನಾಟಕ ಚಲನಚಿತ್ರದಲ್ಲಿ ಬಾಲಣ್ಣ, ನರಸಿಂಹರಾಜು, ಅಶ್ವತ್ತು, ಸಂಪತ್ತು ಇಂಥವ್ರನ್ನೆಲ್ಲ ಬಿಟ್ಟ ಮೇಲೆ ನನಗೆ ಕಣ್ಣಿಗೆ ಕಂಡಿರೋ ಏಕೈಕ ನಟ ಪರಿಪೂರ್ಣ ನಟ ಅಂತ ಅಂದ್ರೆ ಹೌದು, ಪರಿಪೂರ್ಣ ನಟ. ಆಮೇಲೆ ಇಷ್ಟು ಸ್ವಚ್ಛವಾಗಿ ಕನ್ನಡ ಮಾತಾಡೋ ಇನ್ನೊಬ್ಬ ನಟನನ್ನ ನಾನು ಹಾಗಾಗಿ ಇವ್ರ ಮೇಲೆ ಅಪಾರವಾದ ಪ್ರೀತಿ ಇದೆ. ಆದ್ರೆ ಅವ್ರ ಆರೋಗ್ಯ ಕೆಡಿಸ್ಕೊಳ್ಳೋದ್ರ ಬಗ್ಗೆ ದುಃಖ ಇದೆ. ಆಮೇಲೆ ಆಗಾಗ್ಗೆ ಸಿನಿಮಾ ಇಲ್ಲಪ್ಪ, ಎಲ್ಲ ಬಿಟ್ಬಿಟ್ಟಿದ್ದೀನಪ್ಪ, ದೇವರನ್ನೇ ಕೇಳಪ್ಪ. ಹೌದಾ?
ಪ್ರಮಾಣಗಳು ಬಿಟ್ಟಿದ್ದೀನಪ್ಪ. ಸರಿಯಪ್ಪ, ಗಾಬರಿ ಬೀಳ್ಬೇಡ, ಕೆಲವು ವಿಚಾರಗಳು ಹೇಳ್ಬಿಡ್ತೀನಿ. ಇವನು ಬಹಳ ಗಂಭೀರವಾದ ನಟ, ಎಲ್ಲ ಸರಿಗಿದೆ. ಇನ್ನೊಂದು, ನನಗೊಂದು ಕಣ್ಣಿಲ್ಲ ಈಗ, ನಿಮ್ಗೆ ಹಿಂದೆ ಹೇಳಿದ್ದೆ. ಆ ದಿವಸ ಈತನೇ ಇದ್ದಿದ್ದು ಸೆಂಟ್ರಲ್ ರೋಡ್ ಅಂತ ಒಂದು ಪಿಕ್ಚರ್. ನಾನು ಪ್ರಭಾಕರ್ ಶೂಟ್ ಮಾಡಕ್ಕೆ ಬಡ 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 ಹೊಡಿತೀನಿ. ಅದಕ್ಕೆ ಹಂಗಲ್ಲ ಕೊಡೋಯ್ಲಿ ಅಂತ ತಗೊಂಬಿಟ್ಟು ಇವ್ ನೋಡಿಬೇಕಲ್ಲ, ಇವ್ ನೋಡಿದ್ರೆ ಆಗ್ತಾ ಇರ್ಲಿಲ್ಲ. ಇದೇನು ಆಗ್ಲಿಲ್ಲ ಅಂತ ಹತ್ರಕ್ಕೆ ಇಟ್ಕೊಂಡು ಹಿಂಗೆ ಫೈರ್ ಮಾಡಿದ್ನಲ್ಲ ಪಕ್ಕಕ್ಕೆ, ಇದು ಬೆಂಕಿ ಪಿಸರು ಕಣ್ಣಿಗೆ ಬಿದ್ದ್ಬಿಡ್ತು. ಕಣ್ಣಿಗೆ ಬಿದ್ದಿದ ತಕ್ಷಣನೇ ಹೆಂಗಾಗೈತೆ ಅಂದ್ರೆ ಕಣ್ಣು ಕೆಂಪಾಗಿ ಊದ್ಕೊಂಡ್ಬಿಡ್ತು. ರಾಮಚಂದ್ರ ಮೂರ್ತಿಗಳು ಅಂತ ಪ್ರಭಾ ಕ್ಲಿನಿಕ್ ಕರ್ಕೊಂಡೋಗಿ ಬೆಳಗಿನ ಜಾವ ತನಕ ಆಪರೇಷನ್ ಆಗೋವರೆಗೂ ಮನೆಯವ್ರಿಗೆ ತಿಳಿಸ್ದೆ ಇವ್ನು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಶುಶ್ರೂಷೆ ಮಾಡಿ, ಅಂದ್ರೆ ಎಂಥ ಮನುಷ್ಯ, ಈ ಶರೀರ ದೊಡ್ಡದಿದ್ರು ಕೂಡ ಮನಸ್ಸು ಎಂಥದ್ದು ಅನ್ನೋದು ಒಂದು ನೋಡಿ. ಇನ್ನೊಂದು ಕತೆ ಹೇಳ್ತೀನಿ. ಮಾರಿಷಿಯಸ್ಗೆ ಹೋದು ಫ್ಲೈಟ್ ಹತ್ತು, ಕೊಚ್ಚಿನಿಂದ ಬಾಂಬೆಯಿಂದಲೂ ಇದಕ್ಕೆ ನೋಡಿ, ಮೊದಲೇ ನಗ್ತಾವ್ನು. ಫ್ಲೈಟ್ 25-30 ಜನದ್ದು. ಒಳಗೆ ಹತ್ತದಾಗಲೇ ನನಗೆ ಅನುಮಾನ ಬಂತು, ಇಲ್ಲೇನೋ ಅನಾಹುತ ಆಗತ್ತಿದು ಅಂತ. ಯಾಕಂದ್ರೆ ದೊಡ್ಡಣ್ಣ ಕೂತ್ಕೋಬೇಕಲ್ಲ ಒಂದು ಸೀಟಲ್ಲಿ, ಹೆಂಗೆ 2 ಸೀಟು ಈ ತರ ಇತ್ತದು. ನಾನು ಹೆಂಗೋ ಹುಷಾರಾಗಿ ಏನ್ ಮಾಡ್ಬಿಟ್ಟೆ, ಇವನ್ ಲೈನ್ಗೆ ಹೋಗ್ಲಿಲ್ಲ, ದೂರ ಹೋಗ್ಬಿಟ್ಟೆ. ಪಕ್ಕದಲ್ಲೇ ಸೀಟ್ ಸಿಕ್ಬಿಟ್ರು. ನನ್ ಗತಿ ಏನು, ಪೂರ್ತಿ ಕೂತ್ ಬಿಡ್ತಾನೆ. ಅರ್ಧ ಅಂಡಲ್ ನಾನು ಕೂತ್ಕೋಬೇಕಾಗಿತ್ತು, ಸರಿ ಇರೋದಿಲ್ಲ ಅಂತ ಎಷ್ಟೇ ಸ್ನೇಹ ಇರಲಿ ದೂರ ಕೂತ್ಕೊಂಡೆ. ಅದೆಲ್ಲ ಆಯ್ತು. ಏರ್ ಹೋಸ್ಟೆಸ್ ಬಂದ್ರು, ಟೇಕ್ ಆಫ್ ಆಗ್ಬೇಕಲ್ಲ, ಬೆಲ್ಟ್ ಹಾಕ್ಬೇಕಲ್ಲ, ಎಲ್ಲ ರೆಡಿ ಬೆಲ್ಟ್ ಹಾಕೇಳಿ ಏನ್ ಹಾಕೊಳ್ಳೋದು, ಹಿಂಗ್ ಕೂತ್ಬಿಟ್ಟವನೆ. ಈ ಕಡೆಯಿಂದ ಇದು ಇಲ್ಲಿ ಬಂತು, ಇದು ಈ ಕಡೆಯಿಂದ ಇಲ್ಲಿ ಬಂತು, ನಿಂತೋಯ್ತು. ಇದು ಅರ್ಧಕ್ಕೆ ಬರುತ್ತೆ, ಈ ಕಡೆಯಿಂದ ಅರ್ಧಕ್ಕೆ ಬರುತ್ತೆ, ಮಧ್ಯ ಗ್ಯಾಪ್ ಆಗಲ್ಲ. ಹಾಕೊಳ್ಳದೆ ಅಂದ್ರೆ ಅವಳು ಗಲಾಟೆ ಜಾಸ್ತಿ, ಫ್ಲೈಟ್ ಟೇಕ್ ಆಫ್ ಆಗಲ್ಲ. ಆಮೇಲೆ ಹೆಂಗ್ ಹಾಕೊಂಡ್ಲಿ ನೋಡಿ, ಮಳೆ ಬರ. ಅವಳು ಬಂದು ಟ್ರೈ ಮಾಡಿ ಹೊಟ್ಟೆ ಅದ್ಮೇಲೆ ಏನೋ ಮಾಡಿ ಆಗದೆ, ಅವಳದು ಇನ್ನೊಂದು ಪೀಸ್ ಇತ್ತಲ್ಲ ಸಿಂದು ಸೇರಿಸಿ ಏನೋ ಮಾಡಿ ಅದನ್ನು ಬೆಲ್ಟ್ ಹಾಕುತ್ತೆ. ಅದು ಯಾಕೆ ಮುಂದೆ ಊಟದ ಬಂತು. ಅದು ಈ ಎಲ್ಲಾ ಫ್ಲೈಟ್ ಅಲ್ಲಿ ಮುಂದ್ಲಿಂದ ಪ್ಲೇಟ್ ಬರಲ್ಲ ಊಟ ಇಟ್ಕೊಳಕ್ಕೆ, ಸೈಡಿಂದ ಬರ್ತೀನಿ, ಹಿಂಗ್ ಸೈಡಿಂದ ಎತ್ತಿ ಹಾಕೋಬೇಕಲ್ಲ. ಹಿಂಗ್ ತೆಗೆದು ಹಾಕೊಂಡ್ರೆ ಹಾಕಿದ್ರು ಹಿಂಗ್ ಕರೆಕ್ಟ್ ಆಗಿ ನಿಂತ್ಕೋತಾ ಇರ್ಲಿಲ್ಲ. ಅದು ಲೆವೆಲ್ ಆಗಿ ಹಿಂಗ್ ನಿಂತ್ಕೊಳ್ಳೋದು, ಅದ್ರ ಮೇಲೆ ತಟ್ಟೆ ಹೆಂಗ್ ಇಟ್ಕೊಳ್ಳೋದು, ಎಲ್ಲ ಮಡ್ಚ್ಬೇಕಲ್ಬೇಡಣ. ಅದು ಅವ್ಳು ಏನೇನೋ ಮಾಡಿ ನಗು ಬಂದ್ಬಿಟ್ಟು ಅದನ್ನ ತಿರ್ಗಾ ವಾಪಸ್ ಹಾಕ್ಬಿಟ್ಟು ಹೊಟ್ಟೆ ಮೇಲೆ ಬಟ್ಟೆ ಹಾಕ್ಬಿಟ್ಟು ತಟ್ಟೆ ಇಟ್ಬಿಟ್ಟು ಇದು ನಡೆದಗಟ್ಟೆ. ಎಷ್ಟು ಮಜಾ ಅಂದ್ರೆ, ಇದು ಇಳಿದೋ ಹೋದೋ ಶೂಟಿಂಗ್ ಹೋದೋ ಅಂತ ಅಲ್ಲಿಂದ ಆಚೆ ಹೀರೋ ಇವನು, ಎಲ್ಲೋದ್ರು ಇವನೇ ಹೀರೋ. ಯಾಕಂದ್ರೆ ಇವನ್ನೇ ನೋಡ್ತಾವ್ರೆ ಅಲ್ಲೆಲ್ಲ. ಇವನಿಗೆ ಇದೇ ಟೈಮ್ನಲ್ಲಿ ರೀಸಸ್ಗೆ ಹೋಗಂಗ ಆಗ್ಬಿಡಂದ. ದೊಡ್ಡ ಇದೆಲ್ಲ ಹೋಗ್ಬೇಕು ಅಂದ. ನೀನು ಹೋಗಕ್ಕಾಗಲ್ಲ ಕೊಡೋ, ಇನ್ನೊಂದು 2 hours ಕಾದ್ಬಿಡು, ಅಲ್ಲೇ ಮಾರಿಷಿಯಸ್ನಲ್ಲೇ ಮಾಡ್ಕೊಳ್ಳೋಣ ಅಂದ. ಇಲ್ಲ ಕಣ, ಅವ್ನಿಗೆ ಅನ್ಸ್ಬಿಟ್ಟಿದೆ, ಬಂದ್ಬಿಟ್ಟಿದೆ, ಹೆಂಗಾಗತ್ತೆ, ಸರಿ ಹೋಗಪ್ಪ ಹೆಂಗೋ ಮಾಡ್ಕೊಂಡು ಅಂತ ಹೋದು. ಅದು 1.5 ಅಡಿ ಆಗಲ್ಲ ಮಗಂದು, ಯಾವ್ದೋ ಬಾತ್ರೂಮ್ಗಳು. ಇವನಿಗೆ ರೆಡಿಯಾಗಿ ಎಲ್ಲಾನು ರೆಡಿ ಮಾಡ್ಕೊಂಡು ಕಾಲು ಇಟ್ಬಿಟ್ಟವನೆ, ಮುಂದ್ಗಡೆ ಗುಂಡಿ ಬಿಚ್ಕೊಂಡ್ಬಿಟ್ಟವನೆ, ಒಳಗಡೆ ಹೋಗ್ತಿಲ್ಲ. ಈಗ ಆಚೆ ಹಿಂದಕ್ಕೆ ಬರಂಗಿಲ್ಲ, ಮುಗಿಸ್ಲೇಬೇಕು. ಅವಳು ಗೋ ಇನ್ಸೈಡ್ ಅಂತಾಳೆ. ಇವನು ಗೋ ಇನ್ಸೈಡ್ ತಳ್ಳಿದ್ಲು 2 ಅಂಡಿ ಹಿಡ್ಕೊಂಡು ತಳ್ಳಿದ್ಲು ಅವಳು. ನಾವೆಲ್ಲ ನಗ್ತಾ ಇದ್ದೀವಿ, ನಿನ್ನ ನಡೆ ಬರ ಏನೇನೋ ಮಾಡ್ಕೊ ಹಾಳಾಗೋಗು ಅಂತ. ಅವಳು ಹಿಂಗ್ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟು ಮಾಡ್ಕೊ ಹೋಗು ಅಂತ. ಅಯ್ಯೋ, ಅದು ಮುಗೀತು. ಶೂಟಿಂಗ್ ಹೋದೋ, ಸ್ನಾನಕ್ಕೆ ಹೋಗಂಗೆ ಆಗ್ಬಿಟ್ಟಿದೆ. ಅಪರೂಪಕ್ಕೆ ಸ್ನಾನ ಮಾಡೋ ಐಡಿಯಾ ಬಂದಿದೆಯಲ್ಲ ಅವನಿಗೆ ಅಂತ ನಾನು ಆಯ್ತಪ್ಪ ಮಾಡ್ಕೊಂಬಿಡು ಅಂತ. ಇವನ್ ರೂಮ್ಗೆ ಹೋಗವನೆ, ಬಾತ್ರೂಮು. ಅದು 2 ಅಡಿ ಆಗಲ್ಲನೆ. ಸಂಗೀತ ಎಲ್ಲ ಹೇಳ್ಕೊಂಡು ಒಳಗಡೆ ಹೋದ. ಒಳಗೆ ಹೋಗ್ಬಿಟ್ಟು ಇದನ್ನ ಎಳೆದ್ಬಿಟ್ಟವನೆ, ಡೋರ್ನ ಟೈಟ್ ಪ್ಯಾಕ್. 2 ಅಡಿ ಇವನು ನಿಂತವನೆ, ಹಿಂಗೆ ನಿಂತವನೆ. ಇದನ್ನು ಬಿಟ್ಬಿಟ್ಟವನೆ. ಶವರು, ನೀರು ಬಿದ್ದಿದೆ. ಈಗ ಕೈ ಕಾಲೆಲ್ಲ ಆಡಿಸ್ಕೋಬೇಕಲ್ಲ, ಎಲ್ಲ ಆಡಿಸ್ತಾನೆ. ಕೈಯೂ ಆಗ್ತಾ ಇಲ್ಲ, ಕಾಲು ಆಗ್ತಾ ಇಲ್ಲ. ಚಂದ್ರ ಇದೇನೋ ಇದು, ಸ್ನಾನ ಮಾಡಕ್ ಆಗ್ತಾ ಇಲ್ಲ, ಏನಾಯ್ತು, ಹೋಗ, 1 ಅಂಟಿಗೆ ಬಂದಿದೆ ನೀರು, ಇನ್ನು ಬೇರೆ ಕಡೆಗೆ ಬಂದೇ ಇಲ್ಲ ನೀರು ಅಂತ. ಅಂದ್ರೆ ಇಲ್ಲಿ ಬಿದ್ದಿರೋದು ಗೊಮ್ಮಟೇಶ್ವರನ ಮೇಲೆ ನಾವು ಇದನ್ನ ಅಭಿಷೇಕ ಮಾಡ್ದಂಗೆ, ಇದ್ರ ಮೇಲೆ ಚೆಮ್ ನೀರು ಬಿಟ್ರೆ ಹೆಂಗೋಗುತ್ತೆ. ಇವನ್ ಕೈ ಆಡ್ಸಿಂಗ್ ಮಾಡ್ಕೋಬೇಕಲ್ಲ, ಏನು ಬಕೆಟ್ ಇಲ್ಲ, ಒಂದ್ ಮಗ್ಗಿಲ್ಲ, ಶವರಲ್ಲೇ ಸ್ನಾನ ಮಾಡ್ಬೇಕು. ಹಿಂಗ್ ಟರ್ನ್ ಮಾಡಕ್ ಆಗಲ್ಲ. ಆಮೇಲೆ ಬಂದ ಈ ತೀರ್ಥ ಹಾಕೊಂಡ್ ಬರ್ತಾರಲ್ಲ, ನಮ್ ಬಾಯಿಲಿ ಶಿವಣ್ಣ ಇದ್ರು ಹೀರೋ, ಅವ್ರ ಆಚೆ ಕಡೆ ಇದ್ರು. ಇವ್ನು ಕರೆದು ಇಲ್ಲೆಲ್ಲ ಸ್ನಾನ ಮಾಡಿದ್ರ ರೇಗಿಸ್ತೆ ಹಂಗೆ. ಗಾರ್ಡನಿಂಗ್ ನೀರು ಬಿಡ್ತಾವನೆ, ಅವನಿಗೆ ಹೇಳ್ತೀನಿ ಅಲ್ಲೋ ನಿಂತ್ಕೊಂಡ್ಬಿಡು, ಹೊಡಿತಾನೆ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಅಂತ ನೆನೆಯುತ್ತೆ ಅಂತ ರೇಗಿಸ್ತೆ. ಹೊಡಿಯಕ್ ಬಂದ. ಆಮೇಲೆ ಹೇಳಿ ಇನ್ನೇನು ಮಾಡ್ಬೇಡಪ್ಪ, ಇನ್ನೆಲ್ಲೂ ಸ್ನಾನ ಮಾಡಕ್ಕಾಗಲ್ಲ ಈ ಊರಲ್ಲಿ, ನಿನ್ಗೆ ಈಜು ಬರುತ್ತಾ, ಹೋಗು ಬೀಳು, ಸ್ವಿಮ್ಮಿಂಗ್ ಪೂಲ್ ಪರ್ಮಿಷನ್ ಇದೆ. ಅದಾಳಾಗೋಲಿಂದ್ರೆ ಕೆಳಗಡೆ ಲುಂಗಿ ಹಾಕೊಂಡು ಶಿವರಾಜ್ ಕುಮಾರ್ ಕೂತಿದ್ರು, ಅದು ಕೊರಿಕೊಂಡು, ಅದು ನೆಲದ ಸಮ್ಮಕ್ಕೆ ನೀರು. ನಾನು ಕೂತ್ಕೊಂಡು ಪಕೋಡನೋ ಏನೋ ತಂದು ಕೊಟ್ಟಿದ್ರೆ ಯಾರು ತಿಂತಾ ಇದ್ದು. ಇವನ್ ಸುಮ್ಮನೆ ನೀರು ಇಳಿಬೇಕಲ್ವಾ,
ಗೀಜ್ ಬರುತ್ತೆ ಅಂತ ಬಿದ್ದಿದ ತಕ್ಷಣ ಬಿದ್ದ ತಕ್ಷಣ ಎಲ್ಲರೂ ನೀರು 3 ಇಂಚ್ ಆಚೆ ಬಂದ್ಬಿಡ್ತು. ನಮ್ಮ ಮಂಡಲ ನೆಂದೋಯ್ತು. ಹಿಂಗೆ ಎಲ್ಲ ಶಿವಣ್ಣ ಓಡ್ತಾ ಅವನು ಎದ್ದು ಅಲ್ಲಿ. ಆ ರೀತಿ ಒಟ್ಟು 15 ದಿವಸ ನಾವು ದೊಡ್ಡಣ್ಣ ಇದ್ದ ಕಡೆ ಯಾತಿ ಕೇಳದೆ ಅಂದ್ರೆ ಬಹುತೇಕ ಅವನು ಯಾರಿಗೂ ನೋಯಿಸ್ದೆ ಆ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಳೋದ್ರ ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಸ್ಪಂದಿಸೋದ್ರ ಜೊತೆಗೆ ಸಹಕಾರಿ ಮನೋಭಾವದ ವ್ಯಕ್ತಿತ್ವ, ಸ್ನೇಹಜೀವಿ. ಆ ಕಾರಣಕ್ಕೆ ಇಲ್ಲಿಗೆ ಬಂದವನಿಗೆ ಅಭಿನಂದನೆ ಎಲ್ಸಿ 100 ವರ್ಷ ನೀನು ನಿನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳೋಕ್ಕೋಸ್ಕರ ಬಂದೆ. ಇಂಥವು ಹೇಳ್ತಾ ಹೋದ್ರೆ ಬೆಳಕರಿಯುತ್ತೆ. ಅದರಿಂದ ನೀವು ಕರೆದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಚಂದ್ರ ಬಗ್ಗೆ ತುಂಬಾ ಕೇಳಿದ್ದೆ. ಮುಖ್ಯಮಂತ್ರಿ ನಾಟಕ ನೋಡಬೇಕು ಹೆಂಗಿತ್ತು ಅಂದ್ರೆ ನಾಟಕ ಆಯಸ್ಕಾಂತ ಹಾಕಿ ಎಳೆದು ಕೂರಿಸ್ಬಿಡ್ತು ನನಗೆ. ಯಾಕೆಂದ್ರೆ ಚಂದ್ರು ಮುಖ್ಯಮಂತ್ರಿ ಪಾತ್ರ ಮಾಡಿದ್ದು ಇವತ್ತು ಜೀವನದಲ್ಲಿ ಆ ಮುಖ್ಯಮಂತ್ರಿ ಅನ್ನೋ ಹೆಸರು ಶಾಶ್ವತವಾಗಿ ಉಳಿದೋಯ್ತು. ಚಂದ್ರು ಹೆಸರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮುಖ್ಯಮಂತ್ರಿ ಅಂಟಿಕೊಂಡಿರುತ್ತೆ. ಅದನ್ನ ಯಾರು ಕಿತ್ತಾಕಕ್ಕಾಗಲ್ಲ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಂದ್ರವರು ನಿಮ್ಮ ಬಗ್ಗೆ ಹೇಳಿದ ಮಾತುಗಳನ್ನ ಕೇಳಿದ್ರಿ. ಇನ್ನೂ ಕೆಲವು ನಟರು, ಕಲಾವಿದರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಹೇಳುತ್ತೆ ನೋಡಿ. ದೊಡ್ಡಣ್ಣ ಶರಣು ಅಣ್ಣ ನಮಸ್ತೆ. ಹಲೋ ಪಿತಾಜಿ. ದೊಡ್ಡಣ್ಣವ್ರೇ ಇದೇನಿಲ್ಲ ಇದು ಮಿಕ್ಸರ್ ಕಾಸು ಕೊಡು. ಇದು ಲಾಡು ಬದಲಾಗಲ್ವಾ ತಗೊಂಡಿದ್ದು? ಲಾಡು ಕಾಸು ಕೊಡು. ಅದು ಮೈಸೂರು ಪಾಕ್ ಬದಲಾಗಲ್ವಾ ತಗೊಂಡಿದ್ದು? ಮೈಸೂರು ಪಾಕ್ ಕಾಸು ಕೊಡು. ಮೈಸೂರು ಪಾಕ್ ನನ್ನ ಹತ್ರ ಇಲ್ಲ, ಅವನ ಅಂಗಡಿಲ್ಲ ಇಲ್ವಾ? ದೊಡ್ಡನವ್ರ ನನ್ನ ಜೊತೆ ಕಾಂಬಿನೇಷನ್ ಏನಿದೆ, ಕಾಮಿಡಿ ನಾವೇನೇ ಮಾಡಿದ್ವಿ ಎಲ್ಲ ಸಿನಿಮಾನು ಸೂಪರ್ ಹಿಟ್. ಅದರಲ್ಲಿ ದೊಡ್ಡ ಹಿಟ್ಟು ಅಂದ್ರೆ ಅವಯಮ್ಮ. ಕರ್ಮ ನನ್ನ ಕರ್ಮ ಏನಿದೀನಿ ಬಾಧೆ. ದೊಡ್ಡಣ್ಣ ನೀವು ಆಕ್ಟ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಯಾರೇ ಆಕ್ಟ್ ಮಾಡೋದು ಕೂಡ ಖಂಡಿತ ಕಾಣಲ್ಲ. ಯಾಕೆಂದ್ರೆ ಅಷ್ಟು ಒಳ್ಳೆ ಪರ್ಫಾರ್ಮರ್ ನೀವು. ಯಾರಾದ್ರೂ ಕಿಟ್ಟಿ ಕಿತ್ಕೊಂಡು ಹೋಗ್ಬಿಟ್ರೇನಪ್ಪ? ಇಲ್ಲ ಪಿತಾಜಿ, ಹೊಟ್ಟೆ ಹಸಿವು ಆಗ್ತಾ ಇದೆ ಪಿತಾಜಿ. ಯಾತ ಕೃಷ್ಣ ಊಟ ಮಾಡ್ಲಿಲ್ಲ? ಇನ್ನು ಬೆಲ್ಲು ಹೊಡಿಲಿಲ್ವೇ? ಅಯ್ಯೋ ನನ್ನ ಮಗನೇ. ಅವ್ರು ಯಾಕೆ ದಪ್ಪ ಇದ್ರು, ಒಳ್ಳೆ ಹೈಟು, ನಾನು ಸ್ವಲ್ಪ ತೆಳ್ಳಗಿದ್ದೆ. ಆ ಕಾಂಬಿನೇಷನ್ ಹೆಂಗ್ ಇತ್ತು ಅಂತಂದ್ರೆ ಲಾರಲ್ ಅಂಡ್ ಹಾರ್ಡಿ ಆ ತರ ಜನ ಅಂತ ಹೇಳಿ ಮಾತಾಡ್ತಿರ್ತಾರೆ. ಎಲ್ಲಾ ಚಿತ್ರಗಳಲ್ಲೂ ದೊಡ್ಡಣ್ಣ ಇದ್ದಾರೆ ಅಂತಂದ್ರೆ ಜನ ನೋಡ್ಲಿಕ್ಕೆ ಕಾಯ್ತಾ ಇದ್ರು ದೊಡ್ಡಣ್ಣ ಯಾವ ಬರ್ತಾರೆ ಸ್ಕ್ರೀನ್ ಮೇಲೆ ಅಂತ. ಈಗ ಹಳ್ಳಿ ಸೊಗಡು ಅಂತ ಅಂದ್ರೆ ಅವ್ರ ಲೆವೆಲ್ಗೆ ಮಾತಾಡಕ್ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅಂದ್ರೆ ತಪ್ಪಾಗ್ಲಾರ್ದು. ಎಷ್ಟೋ ಕಡೆ ಥೂ ಉಗಿರಿ ಮಕ್ಕೆ ಅಂತಂದಾಗ ನಾನು ತಲೆ ಬಗ್ಸ್ಕೊಂಡು ಥೂ ಉಗಿರಿ ಮಕ್ಕೆ ಅಂತ ಹಿಂಗಂತಿದ್ದೆ. ನೀವು ನನಗೆ ಹೇಳ್ಕೊಟ್ಟಿದ್ದಣ್ಣ. ನೋಡು, ಇಷ್ಟು ದೇಹ ಇಷ್ಟು ಎತ್ತರ ಇರೋ ಒಬ್ಬ ವ್ಯಕ್ತಿಗೆ ನೀನು ಇಷ್ಟು ಪುಟಾಣಿ ಹುಡುಗ ನನಗೆ ಉಗೀತಿಯಲ್ಲ, ಅದಕ್ಕೆ ಜನ ನಗ್ತಾರ್ ಕಣೋ. ನೀನು ನನ್ನ ಮುಖಕ್ಕೆ ಉಗಿ ಅವಾಗಲೇ ಮಜಾ ಕೊಡೋದು ಈ ಸೀನು ಅಂತ ನೀವು ಹೇಳಿದ್ದು ಇವತ್ತಿಗೂ ನನ್ನ ಕಿವಿಲಿದೆ. ಅದೇನು ಹೇಳು. ಅವಳ ವ್ಯಾಪಾರಕ್ಕೆ ಅಂತ ವಾಸಿ ಲೂಸ್ ಬಿಡು. ನೋಡು ನೀನ್ ವ್ಯಾಪಾರ ಇಟ್ಕೊಂಡು ಹೋಗಿದ್ರೆ ಜ್ಯೋತಿರ್ಬೋತಿ ನನ್ನ ಮಗನ್ ತಗೊಂಬಂದು ನನ್ನ ಹೆಂಡ್ರನ್ನ ವ್ಯಾಪಾರ ಬಿಟ್ಟು ಲೂಸ್ ಬಿಟ್ಟು ನೋಡು ಅಂತ ನನಗೆ ಪ್ರಾಯಶಃ ಒಂದು ಸೀನ್ ನೆಕ್ಸ್ಟ್ ಲೆವೆಲ್ಗೆ ಹೆಂಗ್ ವರ್ಕೌಟ್ ಆಗುತ್ತೆ, ಎಷ್ಟು ಚೆನ್ನಾಗಿ ಅದು ಜನಗಳಿಗೆ ರೀಚ್ ಆಗುತ್ತೆ ಇವತ್ತವರೆಗೂ ಮನಸ್ಸಲ್ಲಿದೆ ಅಂತಂದ್ರೆ ಪ್ರಾಯಶಃ ನೀವು ಕೊಟ್ಟಂತಹ ಸ್ಪೇಸು, ನಿಮ್ಮಲ್ಲಿದ್ದಂತಹ ದೊಡ್ಡ ಗುಣ ಇವತ್ತಿಗೆ ಆ ಸೀನು ಹಿಟ್ ಆಯಿತು. ಕನ್ನಡ ಜನತೆನ ಇನ್ನೂ ರಂಜಿಸೋ ಶಕ್ತಿಯ ಭಗವಂತ ನಿಮ್ಮಲ್ಲಿ ತುಂಬಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಣ್ಣ. ವಿ ಲವ್ ಯು ದೊಡ್ಡಣ್ಣ. ನಿಮ್ಮನ್ನ ತಪ್ಕೋಬೇಕು ನಾನು, ಆದ್ರೆ ಆಗಲ್ಲ. ಏನು ಮಾಡ್ತೀರಾ, ಅಷ್ಟು ದಪ್ಪ ಇದ್ದೀರಾ. ಯಾವ ಥರ ಒಂದಿನ ನಾನು ನಿಮ್ಮನ್ನು ತಪ್ಕೊಳ್ಳೋ ಚಾನ್ಸ್ ನನಗೆ ಸಿಗಲಿ. ಎಲ್ಲ ಜನರೇಷನ್ ಆಕ್ಟರ್ಸ್ ಜೊತೆ ನೀವು ಸ್ಪಂದಿಸಿದ ರೀತಿ, ಸಾಧುಕೋಕಿಲ ಇರ್ಬೋದು, ಆದ್ಮೇಲೆ ಮಾಸ್ಟರ್ ನನ್ನ ಜೊತೆ ನೀವು ಮಾಡಿದಂತ ಸೀನ್ಸು, ನಮ್ಮ ಪಾತ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಯ್ತು ಈ ಪಿಕ್ಚರ್ ಅಲ್ಲಿ ಅನ್ನೋದನ್ನ ಯೋಚನೆ ಮಾಡ್ತೀವಿ. ಡಬ್ಬಿಂಗ್ ಮುಗಿಸಿ ಮನೆಗೆ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಆನಂದ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಕಾಂಬಿನೇಷನ್ ಡೇಸ್ ಬಗ್ಗೆ ಹೇಳಿ ಆನಂದ್ ಅವರೇ. ಸರ್ ಆ ಟೈಮಲ್ಲಿ ಸೂಪರ್ ಇತ್ತು ಸರ್. ಒಳ್ಳೆ ಟಾಮ್ ಅಂಡ್ ಜೆರಿ ತರ ಸರ್ ನಿಮ್ಮಿಬ್ರು ನೋಡಕ್ ನಮ್ಗೆ ಅಷ್ಟು ಖುಷಿ ಸಿಗೋದು. ಸೊ ನಾನು ಎಲ್ಲೇ ಹೋದ್ರು ಒಂದ ಗೌರಿ ಗಣೇಶ ಅದು ನನಗೆ ಏನಾರು ಇಮಿಟೇಟ್ ಮಾಡಕ್ ಹೇಳ್ತಾರೆ. ಇಲ್ಲ ಅಂತಂದ್ರೆ ಮಡಕೆ ಡೈಲಾಗ್ ಹೇಳಪ್ಪ, ಮಡಕೆ ಡೈಲಾಗ್ ಹೇಳು ಅಂತ ಕೇಳ್ತಾರೆ. ಇವತ್ತಿಗೂ ಪ್ರಾಬ್ಲಿ ಯೂಟ್ಯೂಬಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ವ್ಯೂಸ್ ಲೈಕ್ಸ್ ಇರೋಂಥ ಒಂದು ವಿಡಿಯೋ ಅದು. ಅದು ಸಾಧ್ಯ ಆಗಿದ್ದು ಯಾವಾಗಲೂ ನಾನು ನೆನಪಿಸ್ಕೊಳ್ಳೋದು ಯಾವುದೇ ವೇದಿಕೆ ಮೇಲೆ ಅವಕಾಶ ಕೊಟ್ಟಂತ ಮಹೇಂದರ್ ಸರ್ಗೆ, ಮತ್ತೆ ಅಲ್ಲಿ ಆಕ್ಟಿಂಗ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಂತ ದೊಡ್ಡಣ್ಣ ಅವ್ರಿಗೆ ನಾನು ಖಂಡಿತ ರೂಢಿಯಾಗಿರ್ತೀನಿ ಯಾವತ್ತು. ರೈಟ್. ನಿಮ್ಮ ಮಡಿಕೆ ಡೈಲಾಗ್ ನೆನಪಿದೆಯಾ ನಿಮಗೆ? ಮಡಿಕೆ ಡೈಲಾಗ
ಅಲ್ಲಣ್ಣ ಅಂಗಡಿ ಇಟ್ಬಿಟ್ಟು ನೀನು ಕೂತ್ಕೊಂಡ್ರೆ ಯಾವ ನನ್ನ ಮಗ ಬರ್ತಾನೆ ಮಡಕೆ ತಗೊಳಕ್ಕೆ. ಹಂಗೆ ನೀನ್ ಹೆಂಡ್ರನ್ನ ಕೂರ್ಸಿ ಒಸಿ ಲೂಜ್ ಬಿಡು. ಲೂಜ್ ಬಿಡು ಅಂದ್ರೆ ಲೂಜ್ ಬಿಡು ಅಂದ್ರೆ ಅಲ್ಕಿಸ್ಕೊಂಡು ಚಮಕ್ ಅಂತ ನಕ್ಕೊಂಡಿದ್ರೇನೆ ಜನ ಬಂದು ಮಡಕೆ ತಗೊಳ್ಳೋದು. ಇನ್ನೇನು ನಿನ್ನ ವೇಸವ ನಿನ್ ಸೈಜ್ ನೋಡಕ್ ಬರ್ತಾರ ಜನ. ಸರ್ ಅಫ್ಕೋರ್ಸ್ ನಿಮ್ಮ ಕುಟುಂಬದ ಬಗ್ಗೆ ನೀವು ಆಗ್ಲೇ ಹೇಳಿದ್ರಿ, ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರಿ. ಅವರು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ಬೇಸಿಕಲಿ ನಾನು ಜೋರ್ ಮನೆಯಲ್ಲಿ ಅಂದರೆ ಅಪ್ಪಾಜಿ ಇಲ್ದಿದ್ದಾಗ, ಅಪ್ಪಾಜಿ ಬರ್ತಿದ್ದಂಗೆ ಸೈಲೆಂಟ್ ಆಗಿಬಿಡ್ತಿದ್ದೆ, ಏನೂ ಮಾತಾಡ್ತಿರ್ಲಿಲ್ಲ. ಉಷಾ ಮತ್ತು ಸುಗುರಿ ಅವಳು ಹೊಡಿತಾಳೆ, ನಮ್ಮನ್ನ ಬೈತಾಳೆ ನೀವು ಇಲ್ದಿದ್ದಾಗ ಅಂತಂದು ಏನಾದರೂ ಹೇಳಿದ್ರೆ, ಏಯ್ ನನ್ನ ಮಗಳು ಏನಾಗ ಮಾಡಲ್ಲ, ಅವಳು ತುಂಬ ಸೈಲೆಂಟು ಅಂತಂದ್ಬಿಟ್ಟು ಅಪ್ಪಾಜಿ ಯಾವಾಗಲೂ ಬೈತಿದ್ರು ಅವರಿಬ್ಬರನ್ನೇ. ಬಟ್ ಆ್ಯಕ್ಚುಲಿ ತರಲೆ ಮಾಡ್ತಿದ್ದಿದ್ದು ಫಸ್ಟ್ ನಾನೇ, ಒದೆ ಬೀಳ್ತಿದ್ದಿದ್ದು ಅವರಿಬ್ಬರಿಗೆ. ಫಿಲಮ್ ಎಲ್ಲ ನೋಡೋವಾಗ ನನಗೆ ಅವಾಗ ನಿಮ್ಮದು ಯಾರಾದರೂ ವಿಲನ್ ರೋಲ್ ಅವಾಗ ಜಾಸ್ತಿ ಮಾಡ್ತಾ ಇದ್ದಿದ್ದು ನೀವು. ಯಾರಾದರೂ ಹೊಡೆದ್ರೆ ಸಾಕು ನನಗೆ ನಮ್ಮ ಅಪ್ಪಾಜಿಗೆ ಯಾರೋ ಹೊಡಿತಾ ಇದ್ದಾರಪ್ಪ ಅಂತ ಹತ್ತು ಇಡ್ತಿದ್ದೆ. ಅಮ್ಮ ಅಂತೂ ನಾನು ಇನ್ನೊಂದ್ಸಲ ನೀನಿಗೆ ಕರ್ಕೊಂಡೋಗಲ್ಲ, ನೀನು ಅಳದು ನೋಡಿದ್ರೆ ಇಡೀ ಥಿಯೇಟ್ರಲ್ಲೆಲ್ಲ ಗೊತ್ತಾಗೋದೋಗುತ್ತೆ, ಓ ದೊಡ್ಡಣ್ಣ ಅವ್ರ ಮಗಳು ಬಂದ್ಬಿಟ್ಟಿದ್ದಾಳೆ ಅಂತಂದು ಅಂತ. ಇವಾಗ ಮೊಮ್ಮಕ್ಳ ಜೊತೆ ಇದ್ದಿದ್ದು ಜಾಲಿಯಾಗಿರ್ತಾರೆ. ನಾವಾದರೂ ಎದುರ್ಕೊಳ್ತಿದ್ವಿ ಮಾತಾಡೋದಕ್ಕೆ, ನಾವೇ ಹೇಳ್ತೀವಿ ಸುಮ್ಮನಿರಿ ತಾತನ ಹತ್ರ ಮಾತಾಡ್ಬಿಟ್ರಿ ಜಾಸ್ತಿ ಅಂತಂದು ನಾವು ಎದುರ್ಕೊತಿದ್ವಿ. ಬಟ್ ಇವಾಗ ಮೊಮ್ಮಕ್ಕಳು ಎದುರ್ಕೊಳ್ಳೋದೇ ಇಲ್ಲ. ನಾನಿವತ್ತು ಇಲ್ಲಿ ಕುತ್ಕೊಂಡಿದ್ದೀನಿ ಅಂದರೆ ಮೇಯ್ನ್ ಕಾರಣನೇ ಅಪ್ಪಾಜಿ, ಅಮ್ಮ, ನಮ್ಮ ಯಜಮಾನ್ರು ಅಂತಲೇ ಹೇಳಬೇಕು. ಆಲ್ಮೋಸ್ಟ್ 3 months ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಅಮ್ಮ ಅಂತೂ ನನ್ನನ್ನು ಬಿಟ್ಟು ಒಂದು ನಿಮಿಷನೂ ಹೋಗಿರಲಿಲ್ಲ. ಅಪ್ಪಾಜಿ ಅಂತೂ ದಿನಾ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ, ಅಪ್ಪಾಜಿ ಬರ್ತಿದ್ರು ಇಲ್ವೋ ಪ್ರಸಾದವಂತೂ ತೊಗೊಂಡು ಬಂದು ಕೊಟ್ಟು ಚೆನ್ನಾಗಾಗ್ತೀಯ ಅಂತ ಹೇಳ್ತಿದ್ರು. ಡಾಕ್ಟ್ರಾಗಿ ಅವರೇ ಹೇಳ್ತಾ ಇದ್ದಾರೆ 99% ನಿಮ್ಮ ಮಗಳು ಬದುಕಲ್ಲ, ನೀವು ಅದಕ್ಕೆ ಪ್ರಿಪೇರ್ ಆಗಿ ಅಂತ. ಆದರೆ ಅಮ್ಮ ನೀವು ಮಾತ್ರ ಎಷ್ಟು ಸ್ಟ್ರಾಂಗ್ ಆಗಿದ್ರಿ ಅಂದರೆ ನನ್ನ ಮಗಳಿಗೆ ಏನೂ ಆಗಲ್ಲ. ಅಮ್ಮನೂ ಹಂಗೆ ಅಂದರು, ನೀನು ಸುಮ್ಮನಿರು, ಆ ಡಾಕ್ಟ್ರು ಏನೇನೋ ಹೇಳ್ತಾರೆ, ಅವ್ಳು ನೋಡು ಆರಾಮಾಗಿ ಬರ್ತಾಳೆ ಅಂತ. ಆ ಕಾನ್ಫಿಡೆನ್ಸು, ಆ ದೇವ್ರ ಮೇಲಿರೋ ನಂಬಿಕೆ ನಿಮಗೆ ಎಷ್ಟು ಗ್ಯಾರಂಟಿ ಆಗಿದ್ರಿ. ಅವ್ರು ಇದ್ದಿದ್ದು 1% ಆ 1%ನೇ ನೀವು 99% ಮಾಡ್ಕೊಂಡ್ರಿ. ನಿಜವಾಗ್ಲೂ ಅವಳಿಗೊಂದು ಹೊಸ ಜೀವನ ಕೊಟ್ಟಂಗೆ ಆಯ್ತು ಕಣ್ರಪ್ಪಾಜಿ. ಯು ಆರ್ ದ ಬೆಸ್ಟ್ ಡ್ಯಾಡ್ ಇನ್ ದ ವರ್ಲ್ಡ್ ಅಪ್ಪಾಜಿ. ಥ್ಯಾಂಕ್ ಯು. ನಮ್ಮ ಅಪ್ಪಾಜಿನೇ ಬೆಸ್ಟ್. ನಿಮ್ಮ ಜೀವನದ ಬಹಳ ಕಷ್ಟವಾದ ದಿನಗಳು ಅದೇ ಇದೆ ಅನ್ಸುತ್ತೆ. ನನ್ನ ಮಗಳು ಉಳಿತಾಳೋ ಇಲ್ವೋ ಅನ್ನೋ ಮಟ್ಟದ್ದು ಇದಾಗೋಗ್ಬಿಟ್ಟಿತ್ತು. ಐಸಿಯುನಲ್ಲಿ ನಾನು ಹೋಗಿ ನೋಡಿದಾಗ ನನ್ನ ಯಾರು ಸಮಾಧಾನ ಮಾಡಿದ್ರು ನನ್ನ ನಿಲ್ಲಿಲ್ಲ. ಯಾಕೆಂದರೆ ನನ್ನ ಅತ್ಯಂತ ಪ್ರೀತಿ ಮಗಳವಳು. ಕೊನೆಗೆ ಹೆಂಗಾಯ್ತು ಅಂತಂತಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ಬೆಳಿಗ್ಗೆ ಎದ್ದು ಏಕಾಗ್ರತೆಯಿಂದ ಕೂತ್ಕೊಂಡು ನಾನು ಪೂಜೆ ಮಾಡೋ ಅವಧೂತ ಹನುಮಂತಪ್ಪನವರಲ್ಲಿ ಬೇಡ್ಕೊಂಡಿದ್ದೀವಿ. 40 ವರ್ಷ ಒಂದು ಹುಣ್ಣಿಮೆ ಬಿಡ್ದಲೆ ನಾವು ಗಂಡ ಹೆಂಡತಿ ನೀನು ಸೇವೆ ಮಾಡಿದ್ದೀವಿ. ನಿನ್ಗೇನಾದ್ರೂ ವರ ಕೊಡಬೇಕು ಅಂತ ಅನ್ಸಿದ್ರೆ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಮುಂದಿನ ಜನ್ಮಕ್ಕೆ ಬರುತ್ತೆ ಅಂತಾರೆ. ಮುಂದಿನ ಜನ್ಮಕ್ಕೆ ನಮ್ಗೇನು ಬೇಡ, ನಾವು ನಿರ್ಗತಿಕರಾದ್ರೂ ಪರವಾಗಿಲ್ಲ, ನನ್ನ ಮಗಳನ್ನು ಉಳಿಸ್ಕೊಟ್ಬಿಡು ಸಾಕು, ಅಷ್ಟೇ ಬೇಡ್ಕೊಂಡಿದ್ದು. ಗುರು ಉಳಿಸ್ಕೊಟ್ಬಿಟ್ಟ. ನಮ್ಮ ಅಳಿಯನು ಅಷ್ಟೇ, ದುಡ್ಡನ್ನು ಹೆಂಗೆ ಖರ್ಚು ಮಾಡಿದ್ರು ಅಂದರೆ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡಿಬಿಟ್ಟು ಉಳಿಸ್ಕೊಟ್ಟ. ಹ್ಯಾಟ್ಸಪ್ ನನ್ನ ಚಿಕ್ಕಳಿಯ. ಓ ನಮ್ಮಮ್ಮ ಬಂದ್ಬಿಟ್ಲು. ನಮ್ಮಮ್ಮ ದೊಡ್ಡ ಮಗಳಪ್ಪ. ಉಷಾ ಅವರು ನೀವು ನಂಜಮ್ಮ ಅಂತ ಕರಿತೀರಂತೆ. ನಮ್ಮಮ್ಮ ಸತ್ 3 ದಿವಸ ಕೊಟ್ಟಿದ್ಲು. ಹಂಗಾಗಿ ಇವಳೇ ನಮ್ಮಮ್ಮ ಅಂತ. ನಾವು ನಂಜಮ್ಮಣ್ಣಿ ಅಂತಾನೆ ಕರೆಯೋದು, ನಮ್ಮ ತಾಯಿ ಹೆಸರು ಹಿಡ್ದೆ ಕರೆಯೋದು. ಏನು ಹೇಳ ಅಪ್ಪಾಜಿ, ಥ್ಯಾಂಕ್ಸ್ ಅಪ್ಪಾಜಿ. ಸೊ ಸ್ವೀಟ್. ತಂದೆ ತಾಯಿ ಕರ್ತವ್ಯ ಏನು? ನಮ್ಮ ಮಕ್ಕಳು ಯಾವತ್ತೂ ಚೆನ್ನಾಗಿರ್ಬೇಕು ಅಂತಲೇ ಬಯಸೋದು. ಮಕ್ಕಳಿಂದ ನಾವು ಏನು ಬಯಸ್ತೀವಿ ಅಂದರೆ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದ್ಬಿಡಮ್ಮ, ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಒಳ್ಳೆ ಹೆಸರು ತಂದ್ಬಿಟ್ರೆ ಅದೇ ನೀವು ನಮಗೆ ಕೊಡೋ ಪದ್ಮಶ್ರೀ, ಪದ್ಮವಿಭೂಷಣ ಎಲ್ಲದು. ಓ ಹಾಯ್, ವೆಲ್ಕಮ್.
ನೋಡ್ರಿ ಎಸ್ ಮೇಡಮ್, ನಿಮ್ ಬಗ್ಗೆ ಅಂತೂ ತುಂಬಾ ಮಾತಾಡಿದೀವಿ ಈ ಶೋ ಅಲ್ಲಿ. ಬಹಳ ಆಶ್ಚರ್ಯ ಆಯ್ತು ನಮ್ಗೆ ಕೇಸ್ ಕೇಳಿನೇ. ಇಲ್ಲ, ನನಗೆ ಆ್ಯಕ್ಚುಲಿ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ ನಾನು ಎಷ್ಟು ದಿನ ಕೋಮಾದಲ್ಲಿದ್ದೆ. ಬಟ್ ಕಣ್ ಕಾಣಿಸ್ತಿಲ್ಲ ಅಂತ ನನಗೆ ಗೊತ್ತಿತ್ತು. ಬಟ್ ಯಾಕೋ ಕತ್ಲು ಅಂತಿದ್ರೆ ಲೈಟು ಹಾಕಿಲ್ಲ ಅದಕ್ಕೆ ಕತ್ಲು ನಿನ್ಗೇನಾಗಿಲ್ಲ ಅಂತ ಹೇಳೋರು. ಬಟ್ ನನಗೆ ಆಮೇಲೆ ಗೊತ್ತಾಗಿದ್ದು ನನಗೇನು ಪ್ರಾಬ್ಲಮ್ ಆಗಿತ್ತು ಅಂತ ಎಲ್ಲ. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ ಪ್ಲೀಸ್ ಎಲ್ಲ ಕೂತ್ಕೊಳ್ಳಿ. ರೈಟ್ ಸರ್, ಈ 35 ವರ್ಷಗಳ ಈ ಸಿನಿ ಪಯಣದಲ್ಲಿ ಅಜಾತ ಶತ್ರು ಅಂತ ಹೆಸರು ತಗೊಂಡಿದ್ದೀರಾ. ನಿಮ್ ಬಗ್ಗೆ ಹಲವಾರು ಚಿತ್ರರಂಗದ ಗಣ್ಯರು ಕೆಲವು ಮಾತುಗಳನ್ನ ಆಡಿದ್ದಾರೆ, ಕೇಳಿ. ಏನಣ್ಣ ಚೆನ್ನಾಗಿದೆಯಾ? ಹಾಯ್ ದೊಡ್ಡಣ್ಣ. ಹಲೋ ದೊಡ್ಡ. ಹಾಯ್ ಮಾಮ. ಹಾಯ್ ದೊಡ್ಡಣ್ಣ. ನಿನ್ನನ್ನು ಎಲ್ಲ ಸೀಟಲ್ಲೂ ನೋಡಿದ್ವಿ, ಆದರೆ ಸಾಧಕರ ಸೀಟಲ್ಲಿ ನೋಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ದೇಹ ಎಷ್ಟು ದೊಡ್ಡದೋ ಇವರ ಹೃದಯವನ್ನು ಅಷ್ಟೇ ದೊಡ್ಡದು. ಕನ್ನಡ ಚಿತ್ರರಂಗ ನಿಮ್ಮಂಥ ನಟನ ಪಡೆದಿರೋದು ನಮ್ಮೆಲ್ಲರ ಅದೃಷ್ಟ ಅಂತೇಳಿ ತುಂಬ ಸಂತೋಷದಿಂದ ಹೇಳ್ತೀನಿ. ಅವರಿಗೆ ಸಂಸ್ಕೃತ ಭಾಷೆ ಮತ್ತು ನಮ್ಮ ಇತಿಹಾಸ ಮತ್ತು ವಚನಗಳು ಇವೆಲ್ಲವೂ ಕರತಲಾಮಲಕವಾಗಿದೆ. ನಿನ್ನ ಮಾತು ಕೇಳ್ತಾ ಕೂತ್ಕೊಂಡ್ರೆ ಗಂಟೆಗಳು, ನಿಮಿಷಗಳು, ದಿನಗಳು ಏನೂ ಗೊತ್ತಾಗಲ್ಲ. ಬಾಟ್ಲ್ ಬೆರೆಸಿದ್ರೆ ಬಾಟ್ಲ್ ಶೇಪ್ ಬರುತ್ತೆ, ಗ್ಲಾಸ್ ಬೆರೆಸಿದ್ರೆ ಗ್ಲಾಸ್ ಶೇಪ್ ಬರುತ್ತೆ. ಅದೇ ರೀತಿ ನಮ್ಮ ದೊಡ್ಡಣ್ಣ ಯಾವ ಪಾತ್ರ ಕೊಟ್ಟಿದ್ರು ಆ ಪಾತ್ರ ಒಳಗೋಗಿ ಎಲ್ಲ ಖುಷಿ ಪಡೋ ಥರ ನಗ್ನ ಮಾಡೋ ಅಷ್ಟು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಪದಗಳ ಸಾಲದು ಅಂತ ಹೇಳ್ತೀನಿ ಅವರ ಪ್ರತಿಭೆ ಬಗ್ಗೆ ಮಾತಾಡೋದಕ್ಕೆ. ನೀನು ಕಲಾವಿದನಾಗಿ ಮಾತ್ರ ಅಲ್ಲ ಸೇವೆ ಸಲ್ಲಿಸಿರೋದು ಚಿತ್ರರಂಗಕ್ಕೆ, ಕಲಾವಿದರ ಸಂಘದ ಕಾರ್ಯದರ್ಶಿಯಾಗಿ ನೀನು ಮಾಡಿರೋ ಒಳ್ಳೆಯ ಕೆಲಸಗಳನ್ನ ನಾವು ಯಾರೂ ಮರೆಯೋ ಹಾಗಿಲ್ಲ. ಒಂದ್ಸರಿ ಯಾರಾದರೂ ಅದು ಪರಿಚಯ ಆಗಿಬಿಟ್ರೆ ಹಿ ವಿಲ್ ನೆವರ್ ಫರ್ಗೆಟ್ ದೊಡ್ಡಣ್ಣ. ಅವ್ನು ತೋರಿಸೋ ಪ್ರೀತಿನ ಮರೆಯೋಕ್ಕಾಗಲ್ಲ ಈ ರೀತಿಯಿಂದ. ನಿನ್ನ ಪ್ರೀತಿ ಸ್ವಚ್ಛವಾದ ಪ್ರೀತಿ, ಅದರಲ್ಲಿ ಯಾವ ನಾಟಕೀಯತೆಯೂ ಇಲ್ಲ. ಚಿತ್ರರಂಗದಲ್ಲಿ ಆ ಒಂದು ಸ್ಥಾನದಲ್ಲೇ ಇರಿ, ಆ ದೊಡ್ಡಣ್ಣನ ಸ್ಥಾನವನ್ನೇ ನೀವು ಅಲಂಕರಿಸಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೀನಿ. ನೀವು ಬರೀ ಕಲಾವಿದರಲ್ಲ, ಅದ್ಭುತವಾದ ಕಥೆಗಾರರು, ಅದ್ಭುತವಾದ ವಿಚಾರವಂತರು. ನಿಮ್ಮಲ್ಲಿರ್ತಕ್ಕಂಥ ವಿದ್ವತ್ತನ್ನು ನಾವು ಯಾರೂ ಬಳಸ್ಕೊಂಡೇ ಇಲ್ಲ. ನಾನಂತೂ ಅದ್ರ ಮೇಲೆ ಕಣ್ಣಿಟ್ಟಿದ್ದೀನಿ. ನಿಮ್ಮನ್ನು ಕೂರಿಸ್ಕೊಂಡು 10 ಸ್ಕ್ರಿಪ್ಟ್ಗಳನ್ನು ನಾನು ಬರೀತೀನಿ, ಅಷ್ಟು ವಿಚಾರಗಳು ನಿಮ್ಮಲ್ಲಿದೆ. ಮತ್ತೊಮ್ಮೆ ಈ ಚಿತ್ರರಂಗದ ಬೆಳವಣಿಗೆಗೆ ನಿಮ್ಮ ಸಹಕಾರ ನಮಗೆ ಬೇಕು. ನಿಮ್ಮಂಥ ಮಹಾನ್ ನಟನ ನಾನು ಎಷ್ಟು ಹೊಗಳಿದ್ರು ಕಮ್ಮಿನೇ. ಒಳ್ಳೆಯ ಆಯಸ್ಸು ದೇವರು ನಿನಗೆ ಕೊಟ್ಟಿರಲಿ. ಇದೇ ಥರ ನಗನಗುತ್ತಾ ಇರು, ನಗಿಸ್ತಾ ಇರು, ಎಲ್ಲರಿಗೂ ಬೇಕಾದವನಾಗಿರು. ದೇವ್ರು ನಿನ್ನ ಇನ್ನೂ ಉತ್ತಮ ಮಟ್ಟಕ್ಕೆ ಏರಿಸಲಿ ಅಂತ ನನಗೆ ತುಂಬ ಆಸೆ ಇದೆ. ಭಗವಂತ ಒಳ್ಳೆ ಕೃಪೆ ಮಾಡಲಿ. ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡು. ಇನ್ನೂ ಈ ಕಲೆಯಲ್ಲಿ ಮುಂದೆ ಬಳಸಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಚೆನ್ನಾಗಿರೋ ದೊಡ್ಡಣ್ಣ. ರೈಟ್ ದೊಡ್ಡನವರೇ, ನಿಮ್ಮ ಈ 66 ವರ್ಷದ ಜೀವನವನ್ನ ರಿವೈಂಡ್ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮ ಬಾಲ್ಯದಿಂದ ನಿಮ್ಮ ಈ ಮೊಮ್ಮಕ್ಕಳವರೆಗೂ ಎಲ್ಲಾ ಘಟನೆಗಳನ್ನು ನೆನಪಿಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅನ್ಸುತ್ತೆ ನಿಮಗೆ? ಸರ್, ಜೀವನ ನರ್ಕ ಸ್ವರ್ಗ ಅಂತ ಬೇರೆ ಏನಿಲ್ಲ. ಏನೇ ಬಂದ್ರೂ ನಾವು ಅದನ್ನು ಅನುಭವಿಸ್ಬೇಕು. ಈಗ ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ಒಂದು ಹಳ್ಳಿ ಹೆಣ್ಮಗಳು ಒಂದು ಮಡಿಕೆ ತಗೋಬೇಕಾಗಿದ್ರೆ ಎಷ್ಟು ಸಾರಿ ಕುಟ್ಟು ನೋಡ್ತಾಳೆ. ಒಬ್ಳು ನಿರಕ್ಷರ ಕುಕ್ಷಿ ಹಳ್ಳಿ ಹೆಣ್ಮಗಳು ತೂತ ಇದೆಯಾ ಅಂತ ಬೆಳಕು ಗಿಡದೆಲ್ಲ ನೋಡ್ತಾಳೆ. ಜೀವನನೂ ಹಂಗೆ, ನಮ್ಮದು ಎಲ್ಲೂ ತೂತ ಆಗ್ಲಿಲ್ದಂಗೆ ನಾವು ನೋಡ್ಕೋಬೇಕು. ರೈಟ್ ಸರ್, ನಮ್ಮ ಕೊನೆ ಪ್ರಶ್ನೆ ಎಲ್ಲ ಸಾಧಕರು ಅದೇ. ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ, ಯಾರಿಗಾರು ಸಾರಿ ಹೇಳಬೇಕು ಅಂದ್ರೆ, ಏನಾದ್ರು ಕನ್ಫೆಷನ್ ಇದ್ರೆ, ಏನಾದ್ರು ಹೇಳ್ಕೋಬೇಕು, ಬಹಳ ಎಲ್ಲೋ ಹೇಳ್ಕೋಬೇಕು ಅಂತ ಆಸೆ ಪಟ್ಟೆ, ಸರಿಯಾದ ವೇದಿಕೆ ಸಿಕ್ಕಿಲ್ಲ ನಿಮ್ಗೆ ಅನ್ಸಿದ್ರೆ, ಈ ಕ್ಯಾಮ್ರಲ್ಲಿದೆ, ಜನ ನಿಮ್ಗೆ ನೋಡ್ತಿದ್ದಾರೆ. ಕನ್ನಡದ ಮನಮೋಹನ್ ದೇಸಾಯಿ, ವಿ ಸೋಮಶೇಖರ್ ತುಂಬ ಪ್ರೀತಿ ಮಾಡ್ತಾ ಇದ್ರು. ಅವರು ತೀರ್ಕೊಂಡಾಗ ನಾನು ತಕ್ಷಣ ಬರೋಕ್ಕಾಗಲಿಲ್ಲ. ಬಸ್ ಹಿಡಿದು ಏನೇನೇ ಮಾಡಿ ಟ್ರೈ ಮಾಡಿ ಬಂದ್ರು ಸಹಿತ ಅವ್ರದ್ದು ಕಾರ್ಯ ಎಲ್ಲ ಮುಗಿದೋಗ್ಬಿಟ್ಟಿತ್ತು. ಅವ್ರನ್ನ ನೋಡೋಕ್ಕಾಗಲಿಲ್ಲ. ಹಂಗಾಗಿ ಕ್ಷಮೆ ಕೇಳ್ತೀನಿ. ಪುಟ್ಟಣ್ಣವರು ಅಷ್ಟೇ, ನಾನೊಬ್ಬ ಒಳ್ಳೆ ಕಲಾವಿದ ಅನ್ನೋದನ್ನು ಮಸಣದವಲ್ಲಿ ತೋರಿಸಿದ್ರು. ನಮ್ಮನ್ನು ಪ್ರೀತಿ ಮಾಡಿದವ್ರಿಗೂ ನಮ್ಮನ್ನು ದ್ವೇಷ ಮಾಡಿದವ್ರಿಗೂ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಸತ್ಯವಾಗಲೂ ಹೃದಯಪೂರ್ವಕವಾಗಿ ಬೆಳ್ಕೊಳ್ತೀನಿ. ಸೋ ನೈಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕುಕೀಸ್ ಪಾರ್ಟ್ನ ಯೂನಿಬಿಕ್ ಪರವಾಗಿ ಒಂದು ಸಣ್ಣ ಉಡುಗೊರೆ, ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಗಿಫ್ಟ್ ಹ್ಯಾಂಪರ್, ನಮ್ಮ ಜ್ಯುವೆಲ್ರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲರ್ಸ್ ಪರವಾಗಿ ಈ ಉಡುಗೊರೆ, ನಮ್ಮ ಹೇರ್ ಗ್ರೋ ಆಯಿಲ್ ಪಾರ್ಟ್ನರ್ ಋಷಿಕೇಶ್ ಬ್ರಿಂಗ ಆಯಿಲ್ ಪರವಾಗಿ ಈ ಗಿಫ್ಟ್,
ರೈಟ್, ಆಸ್ ಯೂಶುವಲ್ ಫ್ಯಾಮಿಲಿ ಫೋಟೋ ಸಮಯ, ಎಲ್ರು ಬರ್ಬೇಕು. ರೈಟ್, ಬಿಗ್ ಬ್ರದರ್ ದೊಡ್ಡಣ್ಣ ಅವರ ಬಿಗ್ ಹ್ಯಾಪಿ ಫ್ಯಾಮಿಲಿ ನಗ್ನಗ್ತಾ ಇರೋ ಫ್ಯಾಮಿಲಿ ಫೋಟೋ ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫೇಮ್. ಸಾಧನೆಯ ಮೇಲ್ಮಹಡಿ ತಲುಪಕ್ಕೆ ಯಾರು ಏಣಿ ಕೊಡೋದಿಲ್ಲ, ನಮ್ಮ ಏಣಿನ ನಾವೇ ತಯಾರು ಮಾಡಬೇಕು. ಏಣಿ ಮಾಡಕ್ಕೆ ಮರ ಕಡಿತೀನಿ ಅಂತ ಕೆಲವರು ಕೊಡ್ಲಿ ತಗೊಂಡು ಹೊಡೆದು ಸುಸ್ತಾಗ್ತಾರೆ, ಮರ ಬೀಳಲ್ಲ, ಏಣಿನೂ ತಯಾರಾಗಲ್ಲ. ಆದ್ರೆ ಇನ್ನೂ ಕೆಲವರು ಆ ಕೊಡ್ಲಿ ತಗೊಂಡು ಮೊದಲು ಅದನ್ನ ಚೆನ್ನಾಗಿ ಉಜ್ಜಿ ಹರಿತ ಮಾಡ್ಕೊಳ್ತಾರೆ. ಹರಿತವಾದ ಕೊಡ್ಲಿ ತಗೊಂಡು ಮರಕ್ಕೆ 2 ಏಟು ಹೊಡೆದ್ರೆ ಮರ ಬೀಳುತ್ತೆ, ಏಣಿ ತಯಾರಾಗುತ್ತೆ, ಸಾಧನೆಯ ಶಿಖರ ನಮ್ದಾಗುತ್ತೆ. ಹಾಗಾಗಿ ಶಾರ್ಪನ್ ಯೋರ್ ಸ್ಕಿಲ್ಸ್. ಸೊ ವರ್ಕ್ ಹಾರ್ಡ್ ಬಟ್ ಆಲ್ಸೋ ವರ್ಕ್ ಸ್ಮಾರ್ಟ್. ರೈಟ್, ಮುಂದಿನ ವೀಕೆಂಡ್ ಅಲ್ಲಿ ಮತ್ತೆ ಸಿಗೋಣ. ಇನ್ನೊಬ್ರು ಸಾಧಕರಿರ್ತಾರೆ, ಆಸ್ ಯೂಶುವಲ್ ಲೈಟ್ ತರಲೆ ಮಾಡೋಣ, ಸ್ವಲ್ಪ ಹಾಟೋಡಿನ, ಮತ್ತೆ ವೀಕೆಂಡ್ ಅಲ್ಲಿ ಸಿಗೋಣ. ದಿಸ್ ಇಸ್ ಬ್ರೂ ವೀಕೆಂಡ್ ವಿತ್ ರಮೇಶ್ ಸೀಸನ್ 2 co-powered by Sensodyne Fashion Partner, Kanwa Mart Special Partner, Gillette Mac 3, Cookies Partner, Unibake Cookies, Jewelry Partner, Sudarshan Jewelers, Hair Grow Oil Partner, Rishikesh Bringa Oil, Associate Sponsors, Fortune Sunflower Oil ಮತ್ತು ಶ್ರೀ ಶ್ರೀ ಆಯುರ್ವೇದ. ಶುಭರಾತ್ರಿ.